ಬಹಳ ಒಂದು ಹಬ್ಬದ ರೀತಿಯಲ್ಲಿ ನಾವು ಆಚರಿಸ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ 12 ವರ್ಷಕ್ಕೊಂದ್ಸಲ ಬರುವಂತಹದ್ದು. ಅದರಲ್ಲಿ ಊರವರೆಲ್ಲ ಸೇರಿ ಬಹಳ ವೈಭವವಾಗಿ ಬಹಳ ಒಂದು ಹಬ್ಬದ ರೀತಿಯಲ್ಲಿ ನಾವು ಆಚರಿಸ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ 12 ವರ್ಷಕ್ಕೊಂದ್ಸಲ ಬರುವಂತಹದ್ದು. ಅದರಲ್ಲಿ ಊರವರೆಲ್ಲ ಸೇರಿ ಬಹಳ ವೈಭವವಾಗಿ ಬಹಳ ಐತಿಹ್ಯವುಳ್ಳವಂತಹ ಅರಮಲೆ ಬೆಟ್ಟದಲ್ಲಿ ಇದೀಗ ಬ್ರಹ್ಮ ಕುಂಭಾಭಿಷೇಕ ಆಗ್ತಾ ಇದೆ. ಸೊ ಇಲ್ಲಿ ಜಾತ್ರೆ ಆಗ್ಲಿ ಅಥವಾ ಸಂಕ್ರಾಂತಿ ಪೂಜೆ ಆಗ್ಲಿ ಎಲ್ರಿಗೊಂದು ಕೇಂದ್ರ ಬಿಂದು ಆಗಿರುತ್ತೆ ಇದೊಂದು ಬಸವ. ನೀವು ನೋಡ್ತಿರಬಹುದು ಇದೀಗ ಏನೀಗ ಬ್ರಹ್ಮ ಕುಂಭಾಭಿಷೇಕ ಆಗ್ತಾ ಇದೆ. ಇವತ್ತು ಒಂದು ಕೊನೆಯ ದಿನ, ಇವತ್ತು ನೇಮೋತ್ಸವ ಕೂಡ ಆಗುತ್ತೆ. ಆ ಸಂದರ್ಭದಲ್ಲಿ ಇವತ್ತು ಬರುವಂತಹ ಭಕ್ತಾದಿಗಳ ಎಲ್ಲವರ ಒಂದು ಚಿತ್ತವನ್ನ ಸೆಳಿತಿರುವಂತದ್ದು ಈ ಒಂದು ಬಸವ. ನೋಡುವಾಗ ಬಹಳ ದೊಡ್ಡ ಗಾತ್ರದ ಒಂದು ರೀತಿ ಭಯ ಬೀಳಿಸುವಂತಹ ರೀತಿಯಲ್ಲಿ ಇದ್ರೂ ಕೂಡ ಬಹಳ ಸಾಧು, ಬಹಳ ಮುಗ್ಧ, ಜೊತೆಗೆ ಎಲ್ಲರನ್ನು ಪ್ರೀತಿ ಮಾಡುವಂತಹ ಬಸವ ಇದು. ಇನ್ನು ಇದರ ಹಿನ್ನೆಲೆ ಏನು, ಆ ಒಂದು ಬಸವಕ್ಕೂ ಅರಮಲೆ ಬೆಟ್ಟಕ್ಕಿರುವಂತಹ ಸಂಬಂಧ ಏನು, ಅದನ್ನು ಯಾವ ರೀತಿಯಾಗಿ ಸಾಕಲಾಗುತ್ತೆ, ಜೊತೆಗೆ ಇಲ್ಲಿ ಒಂದು ವಿಶೇಷತೆ ಇದೆ, ಅದನ್ನ ನಾವು ಮಾತಾಡೋಣ. ಅದನ್ನ ಎಲ್ಲವನ್ನ ನೋಡ್ಕೊಳ್ಳುವಂತಹ ನಾರಾಯಣ ಅವರಿಗೆ ಇದರ ಜೊತೆ ನಮ್ಮ ಜೊತೆ ಇದ್ದಾರೆ. ಸರ್, ಈ ಒಂದು ಬಸವನ ಹಿನ್ನೆಲೆ ಏನು ಅಂತ, ಎಲ್ಲಿಂದ ನೀವು ತೆಗೆದುಕೊಂಡು ಬಂದ್ರಿ, ಎಷ್ಟು ವರ್ಷ ಆಯ್ತು, ಹೇಗೆ?
ಇದು 2012ಕ್ಕೆ ಇದು ಜನನ ಆಗಿದೆ. ಧರ್ಮಸ್ಥಳದಲ್ಲಿ ನಮಗೆ ಕೊಟ್ಟದ್ದು. 2014ಕ್ಕೆ ನಾವು ಇಲ್ಲಿ ತಂದಿದ್ದೇವೆ. ಮತ್ತೆ ಅವತ್ತಿನಿಂದ ಇವತ್ತಿನ ತನಕ ನಾವು ಪ್ರತಿ ವರ್ಷ ಜಾತ್ರೆಗೆ ನಾವು ಭಂಡಾರ ಬರುವಾಗ ಇದನ್ನು ತರ್ತೇವೆ. ಮತ್ತೆ ಮಧ್ಯಾಹ್ನ ಸುತ್ತು ಭಂಡಾರದ ಜೊತೆ ಸುತ್ತು ಬರ್ತದೆ. ಆಮೇಲೆ ಸಾಯಂಕಾಲ ಭಂಡಾರ ಜೊತೆ ಪುನಃ ಸುತ್ತು ಬರ್ಲಿಕ್ಕೆ ಉಂಟು. ಆಮೇಲೆ ಮರುದಿವಸ ನಾವೆಲ್ಲ ಕೊಂಡೋಗ್ತೇವೆ ಎಲ್ಲ. ಸೊ ಅದನ್ನ ನೋಡಿದಾಗ ನೋಡುವಾಗ ಸ್ವಲ್ಪ ಭಯ ಬರೋ ತರ ದೊಡ್ಡ ಗಾತ್ರ, ಅದು ನೋಡಿದಾಗಲೇ ಅದು ಹತ್ರ ಹೋಗಲ್ಲ. ಆದ್ರೆ ಅದರ ನೇಚರ್ ಹೇಗೆ ಅಂತ ಇಲ್ಲ, ಅದು ನೋಡುವಾಗ ಮಾತ್ರ ಹಾಗೆ ಬಹಳ ಸಾಧು ಪ್ರಾಣಿ ಅದು. ಅಂದ್ರೆ ಏನು ಮಾಡುದಿಲ್ಲ, ಅದಕ್ಕೆ ಕೋಪ ಬಂದ್ರೆ ಮಾತ್ರ ಬಿಡುದಿಲ್ಲ. ಅದನ್ನು ನಾವೆಷ್ಟು ಅದನ್ನು ಪ್ರೀತಿಯಿಂದ ನೋಡ್ಕೊಳ್ತೇವೆ, ಅದು ಅಷ್ಟು ನಮ್ಗೆ ಪ್ರೀತಿಯಿಂದ ನೋಡ್ತದೆ. ಮತ್ತೆ ಅದಕ್ಕೆ ನಾವು ಸ್ವಲ್ಪ ಏನಾದ್ರು ನೋವು ಮಾಡಿದ್ರೆ ಮತ್ತೊಂದು ಅದನ್ನು 15 ಜನ ಸಹ ನಿಲ್ಲಿಸ್ಲಿಕ್ಕೆ ಆಗುದಿಲ್ಲ. ಇಲ್ಲದ್ರೆ ಅದು ಮಕ್ಕಳು ಸಹ ಕಡೆ ಕೊಡೋದು ಏನು ಮಾಡುದಿಲ್ಲ. ಅದಕ್ಕೆ ಏನಾದ್ರು ನೋವು ಮಾಡಿದ್ರೆ ಮತ್ತೆ ಅದು ಸ್ವಲ್ಪ ನಮಗೆ ಕಷ್ಟ ಆಗ್ತದೆ. ಅದಕ್ಕೆ ಅದನ್ನು ಬಹಳ ನಾವು ಕೂಡ ಇಲ್ಲಿ ತರುವಾಗ ಸ್ವಲ್ಪ ಜಾಗೃತಿಯಿಂದ ತರುವುದು. ಹೌದು. ಅದ್ರ ಲಾಲನೆ ಪಾಲನೆ ಹೇಗೆ, ಅದಕ್ಕೆ ಊಟ ಅಥವಾ ತಿಂಡಿ ಅದರದ್ದೆಲ್ಲ ಹೇಗೆ ಅಂತ? ಲಾಲನೆ ಪಾಲನೆ ಜಾಸ್ತಿ ಇವರೇ ನೋಡ್ಕೊಳ್ತಾರೆ. ಅದು ಮುಖ್ಯವಾಗಿ ಅಜ್ಜನಿಗೂ ಆ ಬಸವನಿಗೂ ಸಂಬಂಧ ಏನು? ಅವ್ರಂದ್ರೆ ಮಗುತರ ಅವ್ರಿಗೆ ಎಂತ ಒಮ್ಮೆ ಅವರು ಕುಣಿಯ ಬೆರಳು ಕಟ್ಟಾಗಿದೆ, ಅವ್ರ ಮೇಲೆ ಕಾಲ್ ಮೇಲೆ ನಿಂತ್ಕೊಂಡಿದ್ದಾರೆ. ಆದ್ರೂ ಅವರೊಂದು ಪೆಟ್ಟು ಬಡಲಿಲ್ಲ. ನಾವು ನೋಡ್ತಾ ಇದ್ದೀವಿ ಆಗ ಅವ್ರು ನೋಡಿ ಅದೊಂದು ಕಾಲು ಬೆರಳು ಕಟ್ಟಾಗಿದೆ. ಅದು ಇದೇ ಬಸವ ನಿಂತ್ಕೊಂಡಿದ್ದು, ಅದು ಗೊತ್ತಾಗದೆ ನಿಂತ್ಕೊಂಡಿದ್ದು, ಗೊತ್ತಿದ್ದು ನಿಂತ್ಕೊಂಡಿದ್ದಲ್ಲ. ಆ ಕಡೆ ಕರ್ಕೊಂಡು ಹೋಗುವ ನಿಂತ್ಕೊಂಡೆ. ಆದ್ರೂ ಇವರು ಒಂದು ಪೆಟ್ಟು ಸಹ ಬಡಿಲ್ಲ. ಅವ್ರು ತುಂಬಾ ಬೇಜಾರಾಗಿದೆ. ನಾವು ಅವತ್ತು ಏನು ಬಡಿಲಿಲ್ಲ ಅವರು. ಅದಕ್ಕೆ ಏನು ಯಾರು ಸಹ ಬಡಿದಿಲ್ಲ. ನೋಡಿ ಯಾವತ್ತೊಮ್ಮೆ ಇಲ್ಲಿ ಬಸವನಿಗೆ ಸ್ವಲ್ಪ ಇಲ್ಲಿ ನೋವು ಮಾಡಿದ್ರೆ ಅವ್ರಿಗೆ ಮರು ದಿವಸ ಏನಾದ್ರು ಒಂದು ಆಗ್ತದೆ. ಒಂದು ಸ್ವಲ್ಪ ನಿದರ್ಶನ ಉಂಟಿಲ್ಲ ಒಂದು ಆಗಿದ್ದು. ಒಂದು 3 ವರ್ಷದ ಮೊದಲು ಈಗ ಆಗಿದೆ. ಒಬ್ರು ಸ್ವಲ್ಪ ಏನು ಕರ್ಕೊಂಡು ಬಂದವರು ಸ್ವಲ್ಪ ಎಂತಿಗೆ ಬಡಿದ್ರು. ಅವ್ರಿಗೆ ಸ್ವಲ್ಪ ಮಸ್ತು ಮರು ದಿವಸ 1-2 ದಿನ ಬಿಟ್ಟು ಅವ್ರಿಗೆ ಪ್ರಾಬ್ಲಮ್ ಆಗಿದೆ. ಅದು ಗೊತ್ತಾಗಿದೆ. ಇಲ್ಲಿ ದೈವಕ್ಕೂ ಅದಕ್ಕೊಂದು ಸಂಬಂಧ ಉಂಟದು. ಮತ್ತೆ ಒಂದು 2020ನೇ ಇಸ್ವಿಯಲ್ಲಿ ಒಂದು ಇದೊಂದು ಮೇಲಿಕ್ಕೆ ಹೊರಗಡೆ ಬಿಡುದಿಲ್ಲ ಜಾಸ್ತಿ. ಒಮ್ಮೆ ರಾತ್ರಿ ಒಂದು ಕಳೆದೋಗಿತ್ತದು. ಮತ್ತೆ ನಾವು ಹುಡುಕುವಾಗ ಅದು ಕಂಗಿನದ್ದು ಟ್ರಂಚ್ ಅಲ್ಲಿ ಇತ್ತು. ಟ್ರಂಚ್ ಅಂದ್ರೆ ಒಂದು ಇಷ್ಟು ದೊಡ್ಡ ಹೈಟ್ ಅಲ್ಲಿ ಗುಂಡಿಗೆ ಬಿದ್ದಿತ್ತು. ಅದು ನಮ್ಗೆ ತೆಗಿಲಿಕ್ಕೆ 2.5-3 ದಿವಸ ಫುಲ್ ನೈಟ್ ಡೇ 3 ದಿವಸ ಆಗಿದೆ. ಫುಲ್ ಗುಂಡಿ ತೆಗೆದೆಲ್ಲ ಫೈರ್ ಸರ್ವಿಸ್ ಬಂದ್ರು, ಅವ್ರಿಗಾಗ್ಲಿಲ್ಲ. ಲಾಸ್ಟ್ಗೆ ನಮ್ಗೆ ಇದು ಕ್ರೈನ್ ಅಲ್ಲಿ ತೆಗ್ದದ್ದು. ಫುಲ್ ಅಂದ್ರೆ ಫುಲ್ ಇದಾಗಿತ್ತು. ಅದಕ್ಕೆ ನಡಿಲಿಕ್ಕೆ ಆಗ್ತಿರ್ಲ. ಮತ್ತೆ ಇವರೇ ಇಲ್ಲಿದ್ದು ನಮ್ದು ಮುಕ್ತೇಶ್ವರ, ಆಡಳಿತ ಮುಕ್ತೇಶ್ವರ ಇಲ್ಲಿಗೆ ಒಂದು ಪ್ರಾರ್ಥನೆ ಮಾಡಿ ಒಂದು ಗಂಧ ಹಾಕಿದ್ರು. ಗಂಧ ಹಾಕಿ ಕ್ರೈನ್ ಅಲ್ಲಿ ತೆಗೆದು ಮೇಲೆ ಇಡುವಾಗ ಮಾಮೂಲಿ ಹೇಗೆ ಉಂಟು ಹಾಗೆ ಹೋಗಿದ್ವಿ. ಒಂದು 2.5 ದಿವಸ ರಾತ್ರಿ ಹಗಲು ಎಲ್ಲ ನಾವು ಕಷ್ಟಪಟ್ಟು ಅದನ್ನ ಮೇಲೆ ಎತ್ತಿ ತುಂಬಾ ಇದು ಚೈನ್ ಪುಲ್ ಇಲ್ಲಿ ಹಾಕಿ ಆದ್ರೂ ತೆಗಿಲಿಕ್ಕೆ ಆಗ್ಲಿಲ್ಲ. ಇಲ್ಲಿ ಫೈರ್ ಸರ್ವಿಸ್ ಎಲ್ಲ ತುಂಬಾ ಕಷ್ಟ ಪಟ್ರು. ಅವರು 10-15 ಜನ ಬಂದಿದ್ರು. ಅವ್ರಿಗೆ ಸಹ ಕಷ್ಟ ಆಯ್ತು. ಮತ್ತೆ ಟ್ರೈನ್ ಅಲ್ಲಿ ತಂದು ತೆಗ್ದದ್ದು ನಾವು ಅಷ್ಟು ಅಲ್ಲಿ. ಮತ್ತೆ ತೆಗ್ದಾದ್ಮೇಲೆ ಅದು ಮಾಮೂಲಿ ಹೇಗೆ ಹೋಗ್ತದೆ ಹಾಗೆ ಹೋಗಿದೆ ಅದು. ಹೌದು. ಸೊ ಇದು ಇಲ್ಲಿ ಅನೇಕ ಪವಾಡಗಳಾಗುತ್ತೆ. ಸೊ ಜೊತೆಗೆ ಈ ಬಸವನ ಜೊತೆ ಕೂಡ ಅದಕ್ಕೊಂದು ದೈವಕ್ಕೂ ಆ ಬಸವಕ್ಕೂ ಒಂದು ಸಂಬಂಧ ಇದೆ. ಅಲ್ಲಿ ಕೂಡ ಒಂದು ಅನೇಕ ಕಾಣ್ಲಿಕ್ಕೆ ಕೂಡ ಆಗುತ್ತೆ. ಇನ್ನೊಂದು ಆ ಅಜ್ಜನಿಗೂ ಅದಕ್ಕೆ ಸಂಬಂಧ ಹೇಗೆ ಅಂತ, ಅವರು ಯಾರು, ಆ ಬಸವನ ಹೇಗೆ ಅವ್ರಿಗೆ ಸಂಬಂಧ? ಅವ್ರಿಗೆ ಅಂದ್ರೆ ಬಸವ ಅಂತಲ್ಲ, ಅವ್ರಿಗೆ ದನ ಕರು ಯಾವ್ದು ಸಹ ಬಸವ ಅಂದ್ರೆ ತುಂಬಾ ಪ್ರೀತಿ ಅವ್ರಿಗೆ. ಅವ್ರ ಮಕ್ಕಳನ್ನು ನೋಡಿದಾಗ ನೋಡುದು, ಅದಕ್ಕೆ ಬಡಿಯುದಿಲ್ಲ, ತಿನ್ಲಿಕ್ಕೆ ಮತ್ತೆ ಎಲ್ಲ ಮುಟ್ಕೊಂಡೆಲ್ಲ ಇರ್ತಾರೆ. ಅವ್ರಿಗೆ ಏನ್ ಮಾಡುದಿಲ್ಲ ಅವ್ರಿಗೆ ಅಂದ್ರೆ ಅಷ್ಟು ಪ್ರೀತಿ ಅವ್ರಿಗೆ. ಅದು ಮತ್ತೆ ಬೇರೆಯವ್ರನ್ನು ಸಹ ಮುಟ್ಲಿಕ್ಕೆ ಬಿಡುದಿಲ್ಲ ಅವರು. ಮಗುವಿಗಿಂತ ಜಾಸ್ತಿ ಅವ್ರು ನೋಡ್ಕೊಳ್ತಾರೆ. ಅವ್ರಿಗೆ ಕಾಲು ನೋವಿದ್ರು ಕಷ್ಟವಾದ್ರು ಈಗ ಇಟ್ಕೊಂಡು ಹೋದ್ರು ಸಹ ಇದನ್ನೊಮ್ಮೆ ನೋಡಿ ಅದಕ್ಕೆ ಏನಾದ್ರು ಹಾಕಿ ಬರ್ತಾರೆ ಅವರು ಹಾಗೆ. ಇನ್ನೊಂದು, ನೀವು ಸಿಟ್ಟು ಬಂದ್ರೆ ಸುಮ್ಮನೆ ಬಿಡುದಿಲ್ಲ ಅಂತ ಹೇಳಿದ್ರಲ್ಲ, ಅಂತ ಹೇಳೋದೊಂದು ನಿದರ್ಶನ ಇದೆಯಾ? ಇದ್ದ ನಮ್ಗೆ ಕೆಳಗಡೆ ಹೋಗುವಾಗ ಮರುದಿವಸ ನಾವೀಗ ಭಂಡಾರೆಲ್ಲ ತೆಗ್ದ್ಮೇಲೆ ನಾವು ಆಗಲಿ ಕೊಂಡು ಹೋಗುದಿಲ್ಲ. ಸ್ವಲ್ಪ 1 ಗಂಟೆ ಬಿಟ್ಟು ಇಲ್ಲಿ ರೆಸ್ಟ್ ಮಾಡಿ ಆಮೇಲೆ ಕರ್ಕೊಂಡು ಹೋಗುದು. ಹೋಗುವಾಗ ಏನಾದ್ರೂ ಅದಕ್ಕೆ ಭಯ ಆದ್ರೆ ನಮ್ಮನ್ನು ಭಯ ಆದ್ರೆ ಅದು ಜೋರು ಮಾಡಿದ್ರಲ್ಲ ಬಿಡುದಿಲ್ಲ ಹಾಗೆ. ಅದು ಆತರನೇ ಅದು. ಮತ್ತೆ ನಾವೆಲ್ಲ ಆದಷ್ಟು ಹೀಗೆ ಮಾಡಿ ಎಲ್ಲ ಕರ್ಕೊಂಡು ಹೋಗುದು. ಬಾಲೆ ಇದು ಅಂದ್ರೆ ಮುಟ್ಟಿ ಮಾತಾಡಿ ಏನಾದ್ರು ಬಡುವಲ್ಲಿ ಇಟ್ಕೊಂಡೆಲ್ಲ ಬೆತ್ತ ಎಲ್ಲ ಹೊಡೆದ್ರೆ ಮತ್ತೆ ಬಿಡುದಿಲ್ಲ ಅದು. ಅದಕ್ಕೆ ಬೆತ್ತ ನೋಡಿದ್ರೆ ಆಗುದಿಲ್ಲ. ಸಿಟ್ಟು ಬರುತ್ತೆ. ಸಿಟ್ಟು ಬರ್ತದೆ. ಸ್ವಲ್ಪ ತುಟ್ಟುತನ ಇದೆಯಾ ಅಂತ, ಪೋಖ್ರಿ ಇದೆಯಾ ಅಂತ? ಪೋಖ್ರಿ ಇದೆ, ಕೆಲಸ ಎಲ್ಲ ಪೋಖ್ರಿ ಇದೆ. ಇಲ್ಲದ್ರೆ ಏನೋ ಈಗ ಕರ್ಕೊಂಡು ಹೋಗಿ ಏನು ಮಾಡುದಿಲ್ಲ ಹಾಗೆ, ತೊಂದ್ರೆ ಇಲ್ಲ ಹಾಗೆ. ಸೊ ಈಗ ಅದಕ್ಕೆ ದರ್ಶನ ಬರುತ್ತೆ ಅನ್ನುವಂತ ಕೂಡ ಮಾತನ್ನ ಹೇಳ್ತಾರೆ ಅನೇಕ ಮಂದಿ. ಅದು ಯಾವ ಹೊತ್ತಲ್ಲಿ, ಅಂದ್ರೆ ಜಾತ್ರೋತ್ಸವ ಸಮಯದಲ್ಲಿ ಅಥವಾ ಯಾವ ಸಮಯಕ್ಕೆ ದರ್ಶನ ಬರುತ್ತೆ? ಆ ಒಂದು ನಿದರ್ಶನ ಏನಿದೆ ಅದರ ಬಗ್ಗೆ? ದರ್ಶನ ಬರುದಂದ್ರೆ ನಾವೀಗ ಭಂಡಾರ ಎಲ್ಲ ಹೋಗಿ ಬಂದ್ಮೇಲೆ ರಾತ್ರಿ ದೈವದ ನರ್ತನ ಆಗುವಾಗ ಒಂದು ಸುತ್ತು ಬರ್ಲಿಕ್ಕೆ ಉಂಟು. ಆ ಸುತ್ತು ಬರುವಾಗ ಅಲ್ಲಿ ದೈವದ ಎದುರು ನಿಲ್ಲಿಸ್ಲಿಕ್ಕೆ ಉಂಟು. ಇದನ್ನು ಆವಾಗ ಒಂದು ದರ್ಶನ ಬರ್ತದೆ. ಕೆಲವು ಜಾಸ್ತಿ ಹೊತ್ತು ಬರುದಿಲ್ಲ, ಅಂದ್ರೆ ಸ್ವಲ್ಪ ಬರ್ತದೆ. ಅದು ಸೆಕೆಂಡ್ ಬರ್ತದೆ. ಅದೇ ದೈವ ಅದನ್ನು ಕಂಟ್ರೋಲ್ ಮಾಡ್ತದೆ. ಒಂದು ವೇಳೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗದಿದ್ರೆ ನಮ್ಗೆ ಆಗುದಿಲ್ಲ ಹಾಗೆ. ಅದು ಅದರ ಕಲೆಯಲ್ಲಿ ಅದು ನಿಲ್ತದೆ.
ಸೊ ಅದಕ್ಕೋಸ್ಕರ ದೈವ ಕೂಡ ಒಂದು ಕ್ಷಣ ಮಾತ್ರ ನಾನು ಇದ್ದೀನಿ ಅನ್ನೋ ಒಂದು ತೋರಿಸ್ಕೊಟ್ಟು ಮತ್ತೆ ಹೋಗ್ಬಿಡುತ್ತೆ. ಅದು ನಮ್ಗೆ ಗೊತ್ತಾಗ್ತದೆ, ಅದು ಈಗೆಲ್ಲ ಅಲ್ಲಾಡ್ಸ್ತದೆ ಒಮ್ಮೆ, ಹಾಗೆ ನಮ್ಗೆ ಜಾಸ್ತಿ ಅದು ಬಂದ್ರೆ ನಮ್ಗೆ ನಿಲ್ಲಿಕ್ಕೆ ಆಗುದಿಲ್ಲ ಹಾಗೆ. ನೀವು ಅದ್ರ ಜೊತೆ 14 ವರ್ಷದಿಂದ ಇದ್ದೀರಾ, ಸೊ ನಿಮ್ಗೂ ಅದಕ್ಕೆ ಒಂದು ಬಾಂಧವ್ಯ ಹೇಗೆ, ನಿಮ್ಗೆ ನಿಮ್ಮ ಒಡನಾಟ ಹೇಗಿರುತ್ತೆ ಅಂತ? ನಮ್ಗೆ ಅಂದ್ರೆ ನಾವು ಒಂದು 18 ವರ್ಷ 19 ವರ್ಷದಿಂದ ನಾನು ಇಲ್ಲೇ ಇದ್ದೇನೆ. ತರ್ಲಿಕ್ಕೆ ಹೋಗಿದ್ದು ನಾನೇ ಹೋಗಿದ್ದು, ಅವರು ಧರ್ಮಸ್ಥಳಕ್ಕೆ ಪೂಜೆ ಕಾವಂದ್ರೆ ಅದನ್ನು ನಮ್ಗೆ ದಾನವಾಗಿ ಕೊಟ್ಟದ್ದು. ಅದರ ಹೆಸರು ಗೋಪಾಲ ಅಂತ, ಅದನ್ನು ಗೋಪಾಲ ಅಂತ ಕರೆಯುದು, ಅದಕ್ಕೆ ಗೋಪಾಲ ಅಂತ ಗೊತ್ತಾಗ್ತದೆ. ಗೋಪಾಲ ಅಂತ ಕರೀರಿ. ಗೋಪಾಲ 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 ತಿಂತಾ ಇದೆ, ಡಿಸ್ಟರ್ಬ್ ಮಾಡ್ಬಾರ್ದು. ಇಲ್ಲದ್ರೆ ಗೋಪಾಲ ಅಂತ ಹೇಳಿದ್ರೆ ಗೊತ್ತಾಗ್ತದೆ ಅದಕ್ಕೆ. ನಾವು ಆ ಕಡೆ ಈ ಕಡೆ ಹೋದ್ರೆ ಗೋಪು ಅಂತ ಕರಿತೇವೆ, ನಿಲ್ತದೆ. ಸೊ ಇದೀಗ ಇಲ್ಲಿ ಬ್ರಹ್ಮ ಕುಂಭಾಭಿಷೇಕ ಆಗ್ತದೆ, ಸೊ ಈಗ ಬಂದು ನಿಲ್ಲಿಸಿದೀರಾ, ಜನ ನೋಡಿದಾಗ ಏನಕ್ಕೆ ಗಾಬರಿ ಆಗಲ್ವಾ? ಅದು ಏನು ಇದಿರುತ್ತೆ, ಚೆಂಡೆ ಇರುತ್ತೆ, ವಾದ್ಯ ಇರುತ್ತೆ, ಸೊ ಹಾಗಾದ್ರೆ ಏನು ಭಯ ಪಡೋದಿಲ್ವಾ ಅಂತ? ಇಲ್ಲ, ಆತರ ಇಲ್ಲ, ಅದಕ್ಕೆ ಅಭ್ಯಾಸ ಆಗಿದೆ ಅಲ್ಲ, ಒಂದು 10-12 ವರ್ಷದಿಂದ ಅಭ್ಯಾಸ ಆಗಿದೆ. ಫಸ್ಟ್ ಅಂದ್ರೆ ಅದನ್ನು ನಾವು ಹೊರಗೆ ತರುವುದೇ ವರ್ಷಕ್ಕೊಮ್ಮೆ, ಅದನ್ನು ಅಟ್ಟಿಯಿಂದ ಹೊರಗೆ ತರುವುದೇ ವರ್ಷಕ್ಕೊಮ್ಮೆ. ಅವತ್ತೆಲ್ಲ ಸುಡುಮದ್ದೆಲ್ಲ ಬಿಡುವಾಗ ಸ್ವಲ್ಪ ಅದಕ್ಕೆ ಭಯ ಆಗ್ತದೆ, ಮತ್ತೆ ಅದು ಕಂಟ್ರೋಲ್ಗೆ ಬರ್ತದೆ, ಅದು ಗೊತ್ತಾಗ್ತದೆ ಅದಕ್ಕೆ, ಇಲ್ಲಿ ಬರುವಾಗಲೇ ಗೊತ್ತಾಗ್ತದೆ. ಈಗ ಎಷ್ಟು ವರ್ಷ ಆಗಿದೆ ಅಂತ ಹೇಳಿದ್ರೆ? ಇದಕ್ಕೆ ಸುಮಾರು ನಾವು 2012ಕ್ಕೆ ಅದರದ್ದು ಡೇಟ್ ಆಫ್ ಬರ್ತ್ ಕೊಟ್ಟಿದ್ದಾರೆ ನಮ್ಗೆ. ನಾವು ಇಲ್ಲಿ 14ಕ್ಕೆ ತಂದದ್ದು. ಈಗ ಅದಕ್ಕಂದ್ರೆ ಒಂದು 14 ವರ್ಷ. ಹೌದು, 14 ವರ್ಷ ಆಗ್ತಾ ಬಂತದ್ದು. ಸೊ ನಿಮ್ಗೆ ತುಂಬಾ ಖುಷಿ ಇದೆ ಅದ್ರ ಜೊತೆ ಕೆಲಸ ಮಾಡೋದು ಅಂತ ಹೇಳಿ? ಏನಾದ್ರು ಆದ್ರೆ ನಾವೆಲ್ಲ ಹೋಗ್ತೇವೆ ಅದಕ್ಕೆ, ಮೊಟ್ಲೆ ಅದಕ್ಕೆಲ್ಲ ಗಾಯ ಎಲ್ಲ ಆಗ್ತದೆ, ಎಲ್ಲ ಸ್ಪ್ರೇ ಎಲ್ಲ ಹಾಕಿ ಎಣ್ಣೆ ಎಲ್ಲ ಹಚ್ಚಿ ಬಿಡ್ತೇವೆ, ನಾವು ತೊಂದ್ರೆ ಎಲ್ಲ ಮಾಡ್ತಾ ಇರ್ತೇವೆ. ನೀವು ಫುಲ್ ಡೇ ಅದ್ರ ಜೊತೆ ಇರ್ತೀರಾ ಹೇಗೆ ಅಂತ? ಫುಲ್ ಡೇ ಅಲ್ಲ, ನಾವು ಮಾಡೋದು ಕಾರ್ಪೆಂಟರ್ ಕೆಲಸ, ಅಲ್ಲಿ ಇರುದು. ನಾವ್ ಏನಾದ್ರು ಅಲ್ಲಿ ಹೋಗ್ತೇವೆ, ಅದಕ್ಕೆ ಹುಲ್ಲು ಇಲ್ಲದ್ರೆ ಸಹ ನಾವು ಕಟ್ ಮಾಡಿ ಎಲ್ಲ ಹಾಕುದು, ನಾವು ಅದು ಮಾಡುದಿಲ್ಲ ಇದು ಮಾಡುದು ಆಗಿಲ್ಲ ನಮ್ಗೆ. ನಮ್ಗೆ ಅದೊಂದು ದೈವದ ತರ ನಮ್ಗೆ ಖುಷಿ ಆಗ್ತದೆ, ಕೆಲಸ ಮಾಡ್ಲಿಕ್ಕೆ ಸಹ ಖುಷಿ ಆಗ್ತದೆ, ಕರ್ಕೊಂಡು ಬರೋದೆಲ್ಲ ಮಾಡ್ತೇವೆ ನಾವು. ಇದಿಷ್ಟು ನಾರಾಯಣ ಅವರು ಆ ಗೋಪಾಲ ಜೊತೆಗಿನ ಅದರ ಒಡನಾಟ ಆಗಿರ್ಬೋದು, ಅದರ ಒಂದು ಹಿನ್ನೆಲೆ ಹೇಳಿರುವಂತದ್ದು. ಇದ್ರ ಬಗ್ಗೆ ಮತ್ತಷ್ಟು ಮಾತಾಡಕ್ಕಿದೆ. ನಮಸ್ಕಾರ ವೀಕ್ಷಕರೇ, ಇವತ್ತು ಕುಂಭಕಂಠಿನಿಯ ಬ್ರಹ್ಮ ಕುಂಭ ಕಲಾ ಸಭೆಯಲ್ಲಿ ನಾವೆಲ್ಲರೂ ಇದ್ದೇವೆ. ಇವತ್ತು ಸಾಯಂಕಾಲ ನಮ್ಮ ದೈವಕ್ಕೆ ನೇಮೋತ್ಸವ ನಡೀಲಿಕ್ಕಿದೆ. ಬಹಳ ವಿಶೇಷ ರೀತಿಯಲ್ಲಿ ವಿಜೃಂಭಣೆಯಿಂದ 4 ದಿವಸದಿಂದ ನಮ್ಮ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ಬಹಳ ಸಂತೋಷ ಆಗ್ತಾ ಇದೆ ನಮಗೆ. 12 ವರ್ಷಗಳಿಂದ ದೈವ ಪಾತ್ರ ನಿರ್ವಹಿಸಿರುವಂತ ವ್ಯಕ್ತಿಯವರು ಈ ಸಲ ಚೇಂಜ್ ಆಗಲಿದ್ದಾರೆ. ನಮ್ಮ ರಾಜ್ಯ ಪ್ರಶಸ್ತಿ ವಿಜೇತರಾದಂತ ಮತ್ತೆ ಶ್ರೀ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನ ನಡೆಸುವಂತ ಮತ್ತೆ ಯಕ್ಷಗಾನ ನಡೆಸುವಂತ ಶ್ರೀಯುತ ದೇಜಪ್ಪನವರು ನಮ್ಮೊಂದಿಗೆ ಇವತ್ತು ನಮ್ಮ ಜೊತೆ ಇದ್ದಾರೆ. ಇವತ್ತು ಅವರೇ ನಮ್ಮ ಕುಂಭಕಂಠಿನಿ ದೇವಕ್ಕೆ ನರ್ತನ ಸೇವೆಯನ್ನ ಮಾಡ್ಲಿಕ್ಕಿದ್ದಾರೆ. ನಮಸ್ಕಾರ ದೇಜಪ್ಪನವರೇ. ನಾವು ತುಳುನಲ್ಲೇ ಮಾತಾಡ್ತೇವೆ. ದಯಾನ್ ಪಂಡ ನಮ್ಮ ತುಳುನಾಡೆ ಇಂಚಿತನ ಕಟ್ಟುಕಟ್ಲೆಲು ದೇವನ ಆರಾಧನೆಲು ಜಾಸ್ತಿ ಇಪ್ಪುನ ಮೂಲಕ ನಮ್ಮ ತುಳುನಾಡು ಎಂಗಳಿಗೆ ಎಂಚಿನ ನೆಟ್ಟು ಈ ಸತಿ ಕೇಂದ್ರ ಇಪ್ಪುನ ರಾಧಾ ಪಂಡ ನಮ್ಮ ಜೋಕಲಿಗೆ ದೊಂಬುದ ಬರ್ಪನ ಪೀಳಿಗೆಗೆ ನಮ್ಮ ದೈವದ ಬಗ್ಗೆ ಮಾಹಿತಿ ತೆರೆಯೋರಿಗೋಸ್ಕರವಾದ ಈಡ ಪಾತ್ರನಿಲ್ಲ. ಇಡ ಫಸ್ಟ್ ಗಾನ ಕ್ಷಮೆನ್ಕೆ ಏನು ದಯಾನ್ ಕೇಂದ್ರ ಯಾನ್ ಈಡ ಹೂ ಕ್ವಶನ್ ಅಂಚಿನ ಕ್ವಶನ್ ಮನ್ ಪೂಜೆ ಹೂ ಇರು ನೇಮ ಕಟ್ಟಿಬೇಕ ಹೂ ಉಂಡ ಆಯ್ತ ಬಗ್ಗೆ ಯಾನ್ ಹೂಲ ಈಡ ಹೂಲ ಪಾತ್ರ ಏನ್ ತಯಾರಿಜಿ ಎಂಗ್ಲ ಹೂ ಕೇನ್ ಮೇನ್ ಅಂದ್ರೆ ದೋಜಿನ ಅಂಚಿನ ಕಟ್ಟುಕಟ್ಟು ಲೆಂಚಿನ ಆಯ್ತ ಬಗ್ಗೆ ಈಡ ಮಾಹಿತಿ ಪಡೆಯನೇನು ಈಡ ಅನುಮತಿನ ಕೇನುಂಡಿಲ್ಲ. ನಮ್ಮ ಮೂಲ ಇನಿ ಕೊಡಿಯೇ ಇರುದು ಜಾತ್ರೆ ಏನ್ ಪಂಪೇರು ಐಕು ದುಂಬು ದೈವದ ಭಂಡಾರ ಬರೆಯರೆ ಇಪ್ಪುಂಡು. ದೈವದ ಭಂಡಾರ ಬಂದಾಗ ಅವಳು ಸಾರಿ ಪಾಡದು ಬೊಕ್ಕ ಕೈಲಿ ಕಾಡ್ತದೆ ಕೊಡಮಂತಾಯನ ಭಂಡಾರ ಪಿದಾಡ್ ಬೈದಿನ ಐತ ಬಗ್ಗೆ ದಾದ ಪಂಪರ್ ಸುರುಕಾದ ಕೊಡಮಂದ ರಾಜ್ಯ ಕೊಡಮಂದ ಬೊಕ್ಕ ನಮ್ಮ ಸುದ್ದಿ ಚಾನಲ್ದಲ್ಲಿ ಕೈ ಮುಟ್ಟುವುದು ವಿಶೇಷವಾದ ಭಾರಿ ಪ್ರೀತಿದಾರ ಇನ್ನು ಶಶಿಧರ್ ಸಿಕ್ಕೊಂಡಾರ್ನ ಇಲ್ಲಲ್ಲ ನೇಮ ಅಂತ ಧರ್ಮದೈವ ಪಂಜುರ್ಲಿ ಅನ್ನ ಪಂಜುರ್ಲಿ ಕಟ್ಟದ ಭಾರಿ ಪ್ರೀತಿ ಯಾರಿಗಲಂಚೇನೆ ಇಕ್ಕಲಂಚೇನೆ ಅಂಚೆ ಆದ ಪುನಗ ದುಂಬು ಮಲ್ಲದನಿ ಕುಲು ಪುನಗ ನೆರಮಲೆ ಬಿಟ್ಟು ನೇಮ ಬಂದು ಇತ್ತೇನೆ ಕೊಡಮಂದ ಕಟ್ಟ
ಅಪ್ಪ ಎಂಕಲ ಊರ್ದ ನೇಮ ದೇವಣ್ಣ ಕಡಿಸುವ ಲಕ್ಷ್ಮೀನರಸಿಂಹ ದೇವಸ್ಥಾನ ಬಾರಿ ಮಲ್ಲ ಭೂತರಾಜನ ನಾರಲ್ತೇನ ಪ್ರಸಾದ ಆತನ ಚಿತ್ತನ ವ್ಯಕ್ತಿ ಎಂಕಲ್ನ ಒಂಜಿ ದೈವದ ಚಾಕಿರಿ ಬಂಡ ಒಂಜಿ ದೇವು ಕೋಟಿ ಪಾಂಡಿ ಕಾಂತ ಬಂಡದು ನಮ್ಮೇಲೆ ಒಂದು ಟೀಮ್ 400 ತಲೆ ಮಾಡ್ದಂಕೊಂಜಿ ಕೊಡಬಂದಯನ ದೈವದ ರಾಜೇಂದ್ರ ಕಟ್ಟಣ ಒಂಜಿ ಡುಂಗುಳ ಇನ್ನು ವಿದ್ಯಾಕ್ಲ ಕರಡು ಬರ್ತನ ಚಾಕಿರಿ ಕಟ್ಟುಗಡ್ಲೆ ಎಂಕನ ಸಂಧಿದೇನೆ ಕಟ್ಟುಗಡ್ಲೆ ಮಾಡ್ಕೊಂಡು ಬುಕ್ಕ ಎಂಕಿ ಅರವಾಡು ಅಲ್ಲದಂಗಡ್ಡು ಅರಸು ಪಟ್ಟಿ ಆದಲ್ಲ ಮಸ್ತ್ ವರ್ಷ ಎಂಕ್ ಅಂಚಾದ ಪನಗ ಹಲವಾರು ಸುಡು ಪಿಲ್ಚಾಂಡಿಗೆಲ್ಲ ನಮ್ಮ ಪುರಾಣಿಕ ಬರ್ತದೆ ದೈವದ ಪಿಲ್ಚಾಂಡ ಚಾಕಿರಿ ಮಾತ್ರ ಮಾಡ್ತಾರೆ ಇತ್ತ ಈ ಕಾಲ ದಾಂಡ ಬಾರಿ ಸಂತೋಷ ಒಂದಂದ್ರೆ ಬಂಡ ಒಂಜನೇ ಸ್ಥಾನ ಪಡ್ಡಾಯ ಕೊಟ್ಟ ಮೂಡಾಯಿ ಅರಮಾಲೆ ಕೊಟ್ಟ ಅಂದ್ಕೊಂಡು ದುಂಬುದ ಸಂಧಿದ ಬತ್ತನ ಕಟ್ಲೆ ದಯಪಂಡ ಅಲ್ಪ ಆಕನ ತಾರಾಯಿ ಹುಣ್ಣು ಗಡಿ ಮುಳುಕ ಅಂಕನೆ ಬಿಡ್ಬೇಕು ಒಂಜಿ ದೈವ ಮುಂಗೆ ತಾರದ ಮುಂಗೆ ಏನಿದ್ರೆ ಎಟ್ಟು ಬಾಲ ಆತನ ಸಂದ ಸಂಧಿಡ ಮಾತ ಕಣ್ಣ ಉಂಟು ಅಂಚಾದ ಪನಗ ದೈವಸ್ಥಾನ ಕೊಡಮಂದ ಕೆಲವು 5 ದಿನದ ಉತ್ಸವ ಆಪುಂಡು 5 ದಿನದ ಉತ್ಸವ 2 ದಿನದ ನೇಮ ಆಪುಂಡು ಕೊಡಿಯದ ಆಪನ ನೇಮ ಇದು ಕುರುಸಂಬಿದ ಆಪನ ನೇಮ ಆಪುಂಡು ಕೆಲವು ದಿಕ್ಕಡು 5 ದಿನದ ಉತ್ಸವ ಆಪುಂಡು ಬೊಕ್ಕ ಕಾಲು 1 ದಿನದ ಉತ್ಸವ ಆಪುಂಡು ಅಂಚ ಅರಮಲೆ ಬಿಟ್ಟೋಡ್ಲ ಈ ಕಾಲ ಏತು ದಿನದ ಜಾತ್ರೆ ನಮ್ಮ 5 ಗಂಟೆ ಮಾಡ್ತಾರೆ ವರ್ಷದ 3 ದಿನದ ಜಾತ್ರೆ 1 ದಿನದ ಕೊಡಮಂದ ನೇಮ 1 ದಿನ ಕೊಡಿ ಜಾಡು ಕುರುಸಂಬಿದ ನೇಮ ಮೂಜು ದಿನದ ನೇಮ ದೇಪಂಡ ದೈವದ ಕಟ್ಲೆಡ್ ಬಂಡ ರಾಜ್ಯ ಕೊಡಮಂದಯನ ಮಾತ್ರ ಕೊಡಮಂದಯನ ಸುರು ಟೆಂಚಿನ ಬಂಡ ಮಾತ ದೈವ ಸಾನದ ಆಪಣಂಡ ಸಾನ ಕೊಡಿಯರ್ದ ಆಪಣಂಡ ಅಲ್ಪ ಊರ್ದಾಗ ಕೂಟ ಅಂದಕೊಂಡು ಗುತ್ತು ಹಸ್ರಾನೇರು ಬೊಕ್ಕ ಗುತ್ತು ದಾಖಲು ಬೊಕ್ಕ ಬರ್ಕೆ ದಾಖಲು ಊರ್ದಾಕ ಮಾತ ಸೇರ್ದು ಒಂಜಿ ಕೂಡ್ನ ಕೂಟ ಐಕ ಮದಿತ್ತಿನ ಮದಿಪ್ಪೊಂದು ಮಾತೆಲ್ಲ ಒಟ್ಟಿಗೆ ಸೇರಿದು ಪಾತ್ರೆ ಎಂಚ ಮಲ್ಪೊಲಿ ನೇಮ ಎಂಚ ವಾಕ್ರಮ ಒಟ್ಟು ಮಲ್ಪೊಲಿ ಐಕ ಮತ್ತೆ ಎಂಚಿನ ಮಾತಾಡ ಅಪ್ಪಜಿ ಕೂಟ ಒಂಜಿ ಕೆಲವು ಕುಲ್ಲುನಂಜಿ ಜಾಗ ಮಾತಾವು ಊಟ ಹಿಡಿದ್ಬೇಕ ಹಸ್ರಾಣಿ ಪಾಡ್ನ ಸಾರಿ ಬಂಡ ಪದರಾಡು ಕಾಯಿನ ಬರ್ತದೆ ದಾಪದ ಪ್ರಾರ್ಥನೆ ಮಾಡ್ತದೆ ಅದಕ್ಕೆ ಗುತ್ತುದಾರು ಬಚ್ಚಿರ ಬಜ್ಜಿ ಮತ್ತು ಕಾಣಿಕೆ ಸಾರಿನ ಮುಟ್ಟಣ ಕ್ರಮ ಮುಟ್ಟಣ ಹಿಡಿದ್ಬೇಕ ಸಾರಿ ಬರ್ತದೆ ಕೆಲವು ಕಡೆ ಐನು ರಾಶಿ ಬರು ಮಲಂಕಣ ಬರುದು ಐನು ಮಲಂಕಣ ಬರುದು ಕೆಲವು ಒರಂಬ ಮಲಂಕಣ ಬರುದು ಮುಗುಳಿದ ಬರುದು ಲೆಕ್ಕ ಅಂಚ ಪಾಡ್ನ ಸಾರಿ ಕೂಟ ಪಾಡ್ನ ಸಾರಿ ಹಿಡಿದ್ಬೇಕ ಕೇಳಿನ ದಿನ ಅಪ್ಪ ಬಿಡ್ಪ ಪಂಚಂಗಲ ಬಿಡ್ಪಾನ ದಿನ ತುಂಬಾ ಆದ್ಬಿಡು ಪಂಚಂಗನ ಬಿಡು ಪೈನಾರಿಯ ಪಂಚಂಗ ಅದೇ ಅಂಚಂಗ ಹಿಡಿದು ಸೀದಾ ಹೋದು ಕೋರಿಗುಂಟ ಬಾಟ ಉಂಟು ಮೂಡಾಯ ಬಾಕಿದು ಮಾರಿಪುಣ ಕೆಲ ಕೋರಿಗುಂಟ ಚಾವಡ್ಡು ಬೋದು ಗುತ್ತುಡು ಕೈಲಿ ಗಡಪನ ಕ್ರಮ ಉಂಟು ಕೈಲಿ ಕಡ್ತಾರೆ ಹಿಡಿದು ಕೋರಿಗುಂಟ ಬಂದು ಹಿಡಿದು 3 ದಿನದ ಚೆಂಡು ಪುಡು 3 ದಿನದ ಚೆಂಡು 1 ದಿನದ ಅಂಕಾಂಬೊಡಿ ಉಂಟು ದಾರಿ ಮಾತ ಪಾಡದು ಐಕ್ ಜನಕ್ಕೆ ಐಕ್ ಸಂಬಂಧ ಪಟ್ಟಂತ ಮೂಲದಕ್ಕೆ ಮಾತಾಡ್ತಾರೆ ಅಂಕಾಂಬೊಡಿ ಕೋರಿಗುಂಟ ಉಂಟ ಜಾತ್ರೆ ಆಪುಣ ದೇವಸ್ಥಾನಗಳು ಕೋರಿಗುಂಟ ಒಪ್ಪುಡು ಬೊಕ್ಕ ದೈವಸ್ಥಾನಗಳು ಕೋರಿಗುಂಟ ಅಂದ್ ಒಪ್ಪುಡು ದೊಂಪದಲ್ಲಿ ಆಪುಣ ಕೋರಿಗುಂಟ ಅಂದ್ ಒಪ್ಪುಡು ಅವು 5 ಗುಂಟ ಬಾಡ್ನ ಕೆಲವರಿ ಕಡೆ ಬರ್ಕೆದಾಕಲು ಅಂತೀರಿ ನಾ ಗುರುಕಾರ್ಮಿ ಸಂಬಂಧ ಪಟ್ಟಂಚಿನ ಪೂಜಾ ನಕಲು 4 ಒಪ್ಪುಂಡು 4 ಇಲ್ಲಿ ಇಪ್ಪುಂಡು 7 ಇಲ್ಲಿ ಇಪ್ಪುಂಡು ಇಂಚ ಮಾತಾಡ್ಕೊಂಡು ಪಾಡ್ನ 5 ಕುಂಟ ಆ ಗುರುಕಾಯ್ಕೆ ಪಟ್ಟೆ ನಕಲ ಅವಡೆ ಕುಂಟ ಬಂದ ಪಟ್ಟೆ ನಕಲು ದೈವದನೆ ಪಟ್ಟೆ ನಕಲು ಉಪ್ಪೇರು ಕೆಲವು 5 ಜನ ಪಟ್ಟೆ ನಕಲು ಉಪ್ಪೇರು ಕೆಲವು 7 ಜನ ಪಟ್ಟೆ ನಕಲು ಉಪ್ಪೇರು ಐಟು ಪಾಠ ಕುಂಟ ಬಾಡ್ರ ಎಂಚಿನ 5 ಕುಂಟ ಮಾತ್ರ ನಡು 1 ಕುಂಟ ಬಣ್ಣ ಮತ್ತೆ 4 ಮೂಲೆಗೆ 4 ಕೋರಿ ಮುಟ್ಟ ಯಾರುಂಡು ಅಕ್ಕಲಕಲೆ ಗ್ರಾಮದ ಶಾಸ್ತ್ರದ ಮುಟ್ಟ ಅದು ಕೋರಿನ ಪಾರವನ ಅಪ್ಪ ಅವರ ಶಾಸ್ತ್ರ ಒಡ್ಡ ಯಾರೆಲ್ಲ ಉಂಟು ಈ ಚೆಂಡು ಪಾರವನ ಅನ್ಪಂಡ ಆ ಚೆಂಡು ಪಾರವನ ಚೆಂಡದ ಬಗ್ಗೆ ಹಿಡ್ದಲ್ಲ ಪಂತಾರೆ ದುಮ್ಗೊಂಡದೇ ಪಂಡ ಈ ಜವಣರು ಮಾತ ಸೇರಿದ ಸಂತೋಷದ ದಿನ ಅವಾಗ ಆ ಚೆಂಡುಲ ನಮ್ಮ ಈ ಬಾಲ್ಗೊಬ್ಬನ ಐಕಿನ ಚೆಂಡು ಮಾತ ಈ ಮತ್ತೆ ಕೆಲವರಿಗೆ ಮಲ್ಪಣ ಕೆಲವು ಚರ್ಮದವು ಮಲ್ತದೆ ಪ್ರಾರ್ಥನೆ ಮಲ್ತದೆ ಕೊಂಡದು ಬಾರಿ ಕೊಂಡದು ಗುರುಕಾರಣಿ ಚೆಂಡು ಬಾರ ಮೂಸಾರ್ತಿ ಅಂಚಾದಿ ಪುನಃ ಎಣ್ಣೆ ಪಾರವನ ಅಕ್ಕ ದುಂಬು ನೆಂಚಿನ ಹೊಂಡ ಅವು ತೆನ್ ಕೈ ಬಡೆ ಕೈ ಮೂಡಾಯಿ ಬಡ್ಡೆ 4 ಮೇಯ್ಕು ಪಾರ ಉಂಟು ಚೆಂಡು ಅವು ಮುಂಚಿನ ಮೇಯ್ಕು ಪಾರ ಉಂಟು ಎಂಚಿನ ಮೇಯ್ಕು ಅಂಜೋಟು ಬರ್ತಿಂಡವು ಕಂಡು ಪುಣ್ಯದ ಆಂಟರ್ ಪುಂಡು ಅಂಚಿನ ಮೇಯ್ಕು ಕೋರಿ ಗೇಲು ಎಂದು ಲೆಕ್ಕ ಕೊಂಡು ಪೇರು ಮಾತ ಕೋರಿದ ಗೇಲು ಕೆಲವು ಮೂಡಾಯಿ ಮೇಯ್ಕು ಹೋಗ್ಬೋದು ಆ ಮೇಯ್ ತಗಲಿ ಬಾರಿ ಗೇಲು ಅನ್ಕೊಂಡು ಕೆಲವು ಪಟ್ಟ ಇದು ಕೋರಿಗುಂಟ ಅನ್ಪಂಡಾರ ಆನಿ ಕೋರಿನ ಮುಟ್ಟವನ ಮಾತ್ರ ಬೊಕ ಕೋರಿದ ಕಟ್ಟ ಮನ ಕೋಳಿ ಅಂಕನ ಅನ್ಪಂತೀರ ಅವು ಜಾತ ಕುರಿ ತಮ್ಮೆಲ್ಲ ಆಯ್ಬೇಕನಿ ನೇಮ ಅವರು ನೇಮ ಆದಾಯನ ಕೊಡಿ ಜಾಪುಂಡು ಕೊಡಿ ಜಾಪುಡಿ ಕೊಡವಂದೆ ಪಂಡ್ರಂಡು ಏರ್ನ ಕೊಡಿ ಏರ್ನ ಕೊಡಿ ಜಾಪಲೆ ಜಾಯಿನ ಹಿಡಿದ ಬುಕ್ಕ ನಿಕುಲು ಕುಡ್ನ ಕೂಟ ಜಪ್ಪಲೆ ಮಾತ ಕೇಂದ್ರದ ಊರಾಯಿನ ಕುಂಟ ಕೊಡಿಪುಲೆ ನಾನು ಮನ ಅಂದಿತ್ತೆ ಐತೆ ಕುಂಭಕಂಟಿನಿ ಕೊಡಮಂದಾಯ ನೇಮ ಆಪುಂಡ ಕೆಲಗೂಡ ಪ್ರತಿತುಂಡು ಪ್ರಧಾನ ದೇವರು ರಾಜನ್ ದೇವಗಳು ಕೋರಿ ಅತ್ತ ಗಣಕಲು ಕೋರಿಯಿಂದ ಆಯ್ತ ಬಗ್ಗೆ ತೆರಿನ ಪ್ರಾಂತಿಡು ದಾದ ಬರೋದು ಹೌದೇ ಪಂಡ ಆಯ್ತೆ ಗಡುಬಾಡಿ ಜಾಗಟ್ಲ ಕೋರಿದ ಕಟ್ಟಾಪುಂಡು ಕೋರಿ ಗುಂಟಲ ಆಪುಂಡು ಕುಡಿಯರ್ದ ಆಪುಣ ಒಪ್ಪುಂಡು ದೇವಸ್ಥಾನ ಒಪ್ಪುಂಡು ಅವು ಲೆಕ್ಕಡು ದೇವರು ಬಂಡ 1000 ತೆನ್ಮ ಗಂಡ 100 ತೆನ್ಮ ಬೂತಲು ಆ ಪಡವದಿಂದ 60 ಉಪ್ಪೇರು ಒಂದು
ಅದಕ್ಕೆ ಬಂಜಿ ದಿಂಜದ ಕಡಪುಣ್ಣ ಬಂಜಿ ದಿಂಜದ ಕೆಲವು ಸೂಟೆ ಬಡ್ರಂದು ಆ ಸೂಟದ ಮೆನ್ನೆ ಬೊಕ್ಕ ಈ ಕೊರಿ ಬುದ್ದಲ್ದ ದಾವರ ಮತ್ತು ಕೊರ ಕಲ ಕೋರಿದ ನೆತ್ತಿರಲ್ಲ ಬೂರೋಡು ಬೂಬಿಗೆ ಬೂರುಂಡ ಆ ಗಣಕುಲಿ ಸಂದು ಲೆಕ್ಕ ಇದು ಪಾರಿಪಡ್ನೆ ಪಂಡ ಕೈಲ್ ಕಲ್ಪನ ಅಂತ ಅನ್ಪೇರು ಆ ಕೈಲ್ ಕಲ್ಪನದ ಉದ್ದೇಶ ಆಯ್ತಾ ಪಿರಿಯಡ್ದೆಲ್ಲ ಮಾಹಿತಿ ಉಂಡೆ ಕೈಲಿ ಕಡ್ಪನ ಆ ಪ್ರಾರ್ಥನೆ ಮಾಡ್ತೇನೆ ಕೈಲಿ ಕಡ್ತೇನೆ ದೈವಗೂ ಅವು ದಿನ ಆಂಡನ ಲೆಕ್ಕ ದಿನ ಅದು ಕೈಲಿ ಕಡ್ತೇನೆ ಹಿಡಿದು ಯಜಮಾನೆ ಬುಕ್ಕ ಒಲ್ಲ ವಾರಿ ಶುದ್ಧಾಚಾರಡು ಬೋಡು ಬುಕ್ಕ ಗುಸ್ತುಳಿಲ್ಲ ಅಲ್ದಾರೆ ಬುಕ್ಕ ಎಂಜಿನ ಮಂಡ ಬುಕ್ಕ ಒಂಜಿ ಗಿಡ ಮುಟ್ಟು ತಡೆಯಾರೇಜಿ ಒರಿಗುಂಟ ಐನ್ ಹಿಡಿದು ಕೆಲವು ಊರು ದಾಖಲಿದಲ್ಲ ಮೀನು ಮಾಸ ಮಲ್ಪರ ಅಲ್ಲಿ ಗ್ರಾಮ ಇತ್ತು ಕೆಲವು 5 ದಿನ ಕುದುಂಬರೆ ಕೋರಿಗುಂಟ ಮಾಡ್ತೇವೆ 3 ದಿನ ಕುದುಂಬರೆ ಕೋರಿಗುಂಟ ಮಾಡ್ತೇವೆ ಕೋರಿಗುಂಟ ಮೈನ್ ಹಿಡಿದು ಗ್ರಾಮದ ಕುಲ ತಡೆಯರ ಬಲ್ಲಿ ಇದೆಲ್ಲ ತಡೆ ಅವಂತರ ಅಲ್ಲಿ ಭಕ್ತಂದಲ್ಲ ಅವಳು ತಡೆ ಉಪಯೋಜನೆ ಕೆಲ ತಡೆಪೇರು ತಡೆ ಗಡ್ಡ ಬೊಂಡ ಮಾತದ ಪರಕೆ ಪಡ ಕ್ರಮ ಉಂಟು ಕ್ಷಮೆ ಆಚರಿಸೋಣ ಇಂಗ್ಲ ತಪ್ಪ ಮದಿನೆಲ್ಲ ಕೈಲಿ ಕಟ್ತಿಬೇಕని ಈ ಕ್ರಮ ಉಂಟು ಊರ್ ದಾಖಲೆ ಬರೈತೆ ಮಾಹಿತಿ ಗೊತ್ತಿಲ್ಲ ಕೈಲಿ ಕಟ್ತೀರಿ ಅಂಚಾದ ಹೋಗ್ಲ ಎಟ್ಟ ಕೆಲಸ ಕೊಡಿ ಜಾಲ ಐದು ಬೊಕ್ಕ ಐತ ನಮ್ಮ ಇಲ್ಲಿ ಪಂಡರ ಎಂಗ್ಲಿ ಬಾರಿ ಸಂತೋಷದಾದ ಪಂಡದಾಂಡ ಯಾನ 12 ವರ್ಷ ದುಂಬಿತ್ತೆ ಮುಲು ಅಂಚ ದೇಜಪ್ಪರೇನೆ ಮೂಲು ದೇವದ ನರ್ತನ ಸೇವೆಗಳು ಎಪ್ಪೋಡು ಪನ್ಪುನಂಚಿನ ಮಾತೇನ ತೀರ್ಮಾನ ಅನಗ ಈರ್ ನಡೆ ಬತ್ತ ದಿನಕ್ಕೆ ಅನ್ನಗ ಈರ್ನ ಊರ್ದನೆ ಸಂಕ್ರಾಂತಿದವು ಒಂದು ಕಾರ್ಯಕ್ರಮ ನಿಮಿತ್ತವಾದ ಇಲ್ಲಿ ಬರ್ರಾಯ್ತು ಅಂದ ಆ ಪೊರ್ತರು ಪಡ್ಡೆರೊಟ್ಟುದಾರೆಲ್ಲ ಎತ್ತದ ಮೂಲ ಆ ವರ್ಷ ನೇಮ ಮಂತ ಇತ್ತ ಕಾಲ ನಿಮಿತ್ತವಾದ ಬಕ್ಕ ಎಂಕ್ಲಿಗ ಮುಂದುವರಿಜಾರು ಪಕ್ಕವರಿ ನೋಣಯನ್ ಪನ್ಪುರಾರು ಮುಲ್ತಾರೆ 5 ವರ್ಷ ಕೂಡ ಕೋಲ ಕಟ್ಟೊಂದಿತ್ತರು ಅರ್ಲ ಬಾರಿ ಪೊಲ್ಲು ಕಟ್ತಾರೆ ಎಂಕ್ಲಿಗೆ ಸಂತೋಷವಾದ ಪಂಡ ಓಲ ದೈವ ಅವರು ದೇವರನ ಕೆಲಸ ಬ್ರಹ್ಮ ಕುಂಭಾಭಿಷೇಕ ಅನಗ ಅವು ಬದಲಾವಣೆ ಆಪುನ ಇದು ಎಂಕ್ಲಿಗೆ ಸಂತೋಷವಾದ ಪಂಡ ದುಮ್ಮಿ ಎಂಕ್ಲಿ ಏರನ್ ಎನ್ನಿದಿತ್ತಾನ ಇನಿ ಆರ್ನ ಮುಖಾಂತರವೇದೆ ದೇವಗ ನರ್ತರ ಸೇವೆ ಕೊರ್ಪುನ ಅಂಚಿತ್ತನ ಸಂತೋಷ ಎಂಕ್ಲೆಲ್ಲ ಉಂಡು ಅವು ಇರ್ಲ ಪಂಡರ ಎಂಕ್ಲ ಯೋಗ ಅಂತ ಇರ್ಲ ಪಂಡರ ಎಂಕ್ಲಿಗೆ ರಜ್ಜನಕ್ಲ ಅವು ಸಂತೋಷ ಉಂಡು ಬಂಡಾರ ಬತ್ತದ ಆಯ್ ಬುಕ್ಕ ಬಂಡಾರ ನಮ್ಮ ದೈವದ ಸ್ಥಾನವು ಬರ್ಪುಂಡು ಸ್ಥಾನ ಬತ್ತಿ ಬುಕ್ಕ ಅಲ್ಪುರ ಪೂಜೆ ಪುರಸ್ಕಾರ ಆದ ಆಯ್ ನಡೆದು ಬುಕ್ಕ ಕೊಡಿಯವನ ಅಂಚಿನೊಂಜಿ ಕ್ರಮ ಉಂಡು ಆಯ್ತ ಬಗ್ಗೆ ಹಿಡ್ದಾದ ಪನ್ಪದ ಬಂಡಾರ ಬತ್ತುಂಡು ಬಂಡಾರ ಭತ್ತ ನಡೆದು ಕೊಡಿ ಮರ ತಲ ಉಂಟುಂಡು ಉಂತ ನಡೆದು ನುಡಿಕಟ್ಟ ಯಾರುಂಟು ನುಡಿಕಟ್ಟ ಸೋರ್ನಾಯರು ಉಂಟು ಮೂರ್ತದ ಮೂಜಿಕ ಬರ ಸೋರ್ನಾಯರು ಕೆಲವು ದೇವಸ್ಥಾನ ಐನಕ್ಕುಂಡು ಐನ ನಿಲೆ ಹಾಕೊಂಡು ಕೆಲವು ಮೂಜಿ ನಿಲೆ ಹಾಕೊಂಡು ಅಂಚೆ ತೋರ್ನಾಯರು ನಡೆದು ದೈವ ನುಡಿಕಟ್ಟ ಜಿಟ್ಕೆ ಮಾತ್ರ ಸಾನದಲ್ಲೇ ಬರು ಬಂಡಾರಕ್ಕೆ ಇರ್ತದೆ ಬಂಡಾರಕ್ಕೆ ಇರ್ತೇವೆ ಪಟ್ಟಣ ಮತ ನಾವು ಕಲಶ ಮತ ತೆಗೆದು ಶುದ್ಧ ಮಾಡ್ಕೊಳೋದು ಹೋಮ ಅಥವಾ ಶುದ್ಧ ಮಾಡ್ಕೊಂಡು ಪಟ್ಟಣ ಕೆಲಸ ಮಾತಾಡೋದು ಕೈ ಹಿಡಿದು ಎಣ್ಣೆ ಬೆಲೆ ಕೊರ್ಪಣ ಎಣ್ಣೆ ಬೆಲೆ ಕೊಡಿಯೇರಿದ ಹಾಕೊಂಡು ಪಡಿಯೇರಿ ಬರ್ತಾರೆ ಅಜ್ಜಿ ಎಣ್ಣೆ ಕೆಲವದಕ್ಕೆ ನಾವು ಇಲ್ಲೇ ಹೆಚ್ಚಿರಂಡ ಪಡಿಯೇರಿ ಬರ್ತದೆ ಒಕ್ಕ ನೆಟ್ಟು ಪಡಿಯೇರಿ ಬರ್ತಾರೆ ಅಜ್ಜಿ ಕೊಡಿಯೇರಿದ ಹಾಕೊಂಡು ಕಾಲಿ ಎಣ್ಣೆ ಬೆಲೆ ಅಂತ ಎಣ್ಣೆ ಬೆಲೆ ಇಡೋದು ಕೇಂದ್ರ ಎಣ್ಣೆ ಬೆಲೆ ಬರ್ತದೆ ಎಣ್ಣೆ ಬೆಲೆ ಬರ್ತಿರೋದಕ್ಕೆ ಮೀಯೋದು ಬರುತ್ತೆ ಮೀಯೊಂದಿಗೆ ಸಂಧಿ ಬಂಡ್ರು ದೈವ ಹೊಲ್ತು ಬರ್ತನ ದಾನಕ್ಕೆ ಇಡೇ ಇಂಚಿನ ಸಂಧಿ ತುಂಬಿಡು ಬರ್ತನ ಸಂಧಿ ಬಂಡದು ಸಂಧಿ ಬಂಡದ ಆಯ್ನ ಹಿಡಿದು ಕೊಂಚ ಅನಿಯಾರ ಊಟ ಬರ್ತಾರ ಉಂಟು ಅನಿಯಾರ ಉಂಟು ಬಚ್ಚಿರೆಲ್ಲ ಬಜ್ಜೆ ಎಲ್ಲ ಇದಾವೆ ಮುಕ್ಕಾಲ್ದಿ ಕೊಡ್ತೇವೆ ಮುಕ್ಕಾಲ್ದಿ ಕೊಟ್ಟು ಅನಿಯಾರ ಬಿಡ ಬರ್ತದೆ ಅಂತ ಕೇಳಿ ಅನಿಯಾರ ಬಿಡ ಬರ್ತದೆ ಹಿಡಿದಕ್ಕ ಐತಾರು ಕೊಲ್ಪ ಐತಾರ ಮೋಣೆ ಬಣ್ಣ ಮಾಡಿದಾಗ ಕೊಂಚ ಸಂಧಿ ಬಂದು ಎಂಕಲ್ ತುಂಬಿಡ್ತಂಡೆ ಎನ್ನ ಮುಡಿದಿಲ್ಲ ಅಂಚೆನೆ ಎಂಕಲ್ ಸಂಧಿ ತುಂಬಿಡಿದ್ರೆ ನೇಮ ಸಂಧಿದಲ್ಲಿ ಪುಣ್ಯನ ಹಾಕೊಂಡು ಮಾಡ್ತಾನೆ ಯಾನಂಚೆನೆ ಎನ್ನ ನಾರ ಹಿಡಿದು ಆತನ ಎನ್ನ ಬಿಡಿದಿಲ್ಲ ಅಂತ ಯಾನು ಓಲ್ಪು ಪುಣ್ಣ ನೇಮ ಗೊತ್ತಿ ಕಂಡಾಣಿ ಬಿಡಿದು ಹೋಗ್ತು ಅಲ್ಲಿ ಸಂಧಿ ಬಂದ್ಪಾರ ಅಲ್ಲಿ ಕೊಡಮಂದ ಪೂರ ಸಂಧಿ ಗೊತ್ತು ಸಂಧಿ ಬಂದು ನೇಮ ಕಟ್ಟನೆ ಸ್ವಲ್ಪ ಎಲ್ಲ ಲಕ್ಕದಂತ ನಾಡೆ ಮುಟ್ಟ ಸಂಧಿ ಬಂದು ಹಿಡಿದು ಗಗ್ಗರಿಸಿದ ನೇಮ ಇಟ್ಟು ಕ್ರಮ ಉಂಟು ಗಗ್ಗ ನೇಮ ಮಾತ ಹಿಡಿದು ಬಂಡೆ ಆಯ್ತು ಕೊಲ್ಲು ಪೂರ ಫ್ಯಾಮಿಲಿ ಲೆಕ್ಕಲೆ ನೆಟ್ ಪೂರಲ ಈ ದೈವದ ಚಾಕಿಲು ಮಾತೆಲ್ಲ ನೆಟ್ ಇನ್ವಾಲ್ವ್ ಆದುಲ್ಲೇರು ಇನ್ನ ಜೋಕುಲ್ಲ ಅಂಚನೆ ಇಂಜಿನಿಯರ್ ಡಿಗ್ರಿ ಮಂತದಲ್ಲ ಅನಲ ಈ ಕಸುಬು ಬಿಡ್ತಿದ್ದೀರ ಈ ಕಸುಬುಗು ಅವು ಹಿರಿಯಾಕಡೆ ಬೈದ್ ನಾನು ದತ್ತಿದ ಬೈದ್ ನೋಡಿದಾರ ಅಕ್ಕಲ್ಲ ಆ ಕಸುಬು ಮಂತಂದುಲ್ಲೇರು ಬರ ಸಂತೋಷ ಅನ್ಕೆ ಅಂದು ಇವ್ರು ಸೋರ್ಣದ ಬಗ್ಗೆ ಅಟೆಂಡರು ಮೂಜಿ ಬಕ್ಕ ಐನಿಂದು ಯಾನ ಪಂಪ್ನಿಕೆ ಅಂದ ರಾಜನ್ ದೇವಿಗಳಿಗೆ ಐನೇ ತೋರ್ಣ ಮಂತದು ನೆಕ್ ತೋರ್ಣ ಕಟ್ಟು ಬೇರೆ ಅಡ್ಬಕ್ಕ ಕೊಡಿಯರ್ನ ಕ್ರಮ ಉಂಡು ಈ ಕೊಡಿಯರ್ನ ಪೊರ್ತುಡು ತಿರ್ತುಡು ಬೊಂಡ ಬಜ್ಜೆ ಬಕ್ಕ ಕುಕ್ಕುದೇರೆ ಪೆಲೆತ್ತೈರೆ ಫಲ ವಸ್ತುಗಳನ್ನು ಪೂರ ಕಟ್ಟುದು ಅದಕ್ಕೊಂದು ಕನ್ನಡ ಇಲ್ಲ ದೀಪೇರು ಆಯ್ತ ಬಗ್ಗೆ ದಾದ ಬಂತು ಬೊಕ್ಕ ಕೊಡಿಯರ್ತು ಆಪುಣಲ್ಪ ತೋರ್ಣ ಅನ್ಕೊಂಡ ಚೋರ್ನಡ್ಲೆ ಕ್ರಮ ಉಂಡೆ ಈ ಮೂಜಿ ಕಬಾರ್ದಾಳ ಐನ್ ಕಬಾರ್ದ ಮೂಜಿಗೆ ಐನು ನಿಲ್ಲ ತವಡು ಮೂಜಿ ದಿನ ತವಡು ಮಲ್ಪುಂಡ ಆಚಾರಿ ಗ್ರಾಮೋತ್ಸವ ಆಚಾರಿ ಮಲ್ಪುಣ ಪೊಂಗಾರೆದ ಈಚಿನ ಪಾಲೆದ పేరు ಬರ್ಪಣೆ ಮಲ್ಪಣ ಒಂಜಿ ಇತ್ತೆಂಜಿನ ಪೇಲತ್ತನೆ ಮಲ್ತಿದ್ದೇವೆ ಇತ್ತು ಪೇಲತ್ತನೆ ಮಲ್ತದೆ ಏಪಲ ಆಚಾರ ತಿಕ್ಕು ಜೇರು ಬಂದ್ರೆ ಪೇಲತ್ತ ಮಲ್ಪೇರು ಶಾಶ್ವತವು ಬೊಕ್ಕ ತೋರ್ನಲ್ಲ ಅಂಚನೆ ಕುಕ್ಕುದಪ್ಪ ಮಾತ ಕಟ್ಟ ಗುರ್ಕಾರಿ ಬರ್ಕೆದಾಗಲು ಉಂಟದೆ ಅಕ್ಕಲು ಕಟ್ಟಿದಿ ಹೊಡು ಕುಕ್ಕುದಪ್ಪ ಮಾತ ದುಂಪ ಮಾತ ಅಕ್ಕಲು ಮಲ್ಪಣ ಅಂಚನೆ ಕ್ರಮ ಅಕ್ಕಲು ಹಿಡಿದು ತೋರ್ನಲ್ಲ ಅಂಚನೆ ಶುದ್ಧ ಮಲ್ಪನ ಆಸರಣೆ ಬೊಕ್ಕ ಕಟ್ಟಲ ಅಕ್ಕಲೆ ಕಟ್ಟ ಏರಿ ಪೂಜಾರನ ಅಕ್ಕಲೆ ಕೇಂದ್ರದ ಗುತ್ತಾಗಿಲ್ಲ ಕೇಂದ್ರ ಕಟ್ಟಂಡೆ ಕಟ್ಟದ ಏರು ಸಾವಿರ ಕೂಡ ಗುತ್ತದಾಕಲೆ ಏರಿ ಜೈನೇರಿ ಆಸರಣೆ ಮಾತ ಮುಟ್ಟುದು ಮಾತ ಮುಟ್ಟುದು ಏರಾವಣ ಅಂತ ಕ್ರಮ ಉಂಟು
ಐದು ಈ ಕನ್ನಡಿ ದೀಪ ಕೊಡಿ ಮರ ಸ್ವಲ್ಪ ಕನ್ನಡಿ ದೀಪ ನೋಡ ಈಗ ಭೂತ ಕನ್ನಡಿ ನೋಡ್ಬಿಡ ಭೂತ ಕನ್ನಡಿ ಬಂಟ ದೈವದ ಒಂಜಿ ಬಾಕಿ ದಿಷ್ಟಿ ಏರಿಯಲ್ಲ ಆಯರ ಬಲ್ಲಿ ಎಂದು ಅವು ದೇವರನ್ನ ಎಟ್ಲಂಚೇನೆ ಅವು ತಿನ್ನಬಿಟ್ಟು ಆ ಕನ್ನಡಿದ ಎದುರು ఆయన ಮೋಣಿಗೆ ಹಾಕ್ಬೋದು ಒಂದು ಲೆಕ್ಕ ಅಂಚಾದೀಪನ ಅವು ದಿಷ್ಟಿಗೆ ಸಂಬಂಧ ದೀಪನ ಹಂಚಿತ ಮತ್ತೆ ಭೂತ ಕನ್ನಡಿ ದೀಪನ ಒಂದು ಕಟ್ಟು ನೀರು ಆಯ್ಕೆ ಒಂದು ಜನಾಂಗ ಅಂದುಂಡತೆ ಆಕಲೆ ಆಗ್ಲಾಗಿ ಒಂಜಿ ಚಂಡದ ಬಟ್ಟಲ್ ನಾಕಲೆ ಬೊಕ ಕೊಡಿತ ಮಲ್ ಬಾಕ್ಲೆ ದಾದ ಮನ್ಪೆ ಪದಾರ್ಥ ಪದಾರ್ಥನಾಗ ಒಂಜಿ ಪಂಗಡನೆ ಆಕಲಿಗೆ ಅವೇ ಕುಲಕಸುಬ ಸರ್ ಏರ್ಲ ಮನ್ಪೊಲಿ ಹಿಜಿಚ್ಚಿ ಮಲ್ಪರೇಜ್ ಅಕಲೆ ಮಾತ ರಾಂಡ ನಿಜವಾದ ಅಕುಲೆ ಮಾಡ್ತಾರೆ ಪದಾರ್ಥನಾಗಲೆ ದೇವರಿಗೆಲ್ಲ ಹಾಕಲೆ ಬೊಕ ಪದಾರ್ಥನಾಗಲೆ ಬೊಕ ನೆಕ್ ಪಲ್ಲೆಂಕಿ ವೆತ್ತನ ಮೂಲ್ಯನಾಗ ದೈವದ ಪಲ್ಲೆಂಕಿ ವೆತ್ತನ ಮೂಲ್ಯನಾಗಲಿ ಬೊಕ ನೆನ್ನೆ ಪದಾರ್ಥನಾಗಲಿ ಮಾಡ್ಕೊಂಡು ಇತ್ತೀಚಿನ ಹೊಂಡ ಕೊಡಿ ಮರ ಹಾಕಲಿ ಮೂಲ್ಯನಾಗಲಿ ಪಲ್ಲೆಂಕಿ ವೆತ್ತನಾಗಲಿ ಕೊಡಿ ಮರ ತಂಜಿ ಬೇಲೆ ಮಾಡ್ಕೊಂಡು ಹಚ್ಚನ ಹಾಕೊಂಡಾಗಲಿ ಮತ್ತೆ ಮೂಲು ನಮ್ಮ ಅರಮಲ ಬೆಟ್ಟಡು ಕೊಡಮಣಿ ತಾಯ ಬೊಕ ಕುಂಭಗಂಟಿನಿ ಕೊಡಮಣಿ ತಾಯ ಅಂತ ನಮಕ್ ಆನು ಸ್ವರೂಪದ ದೈವ ನಮ್ಮ ನೆನಪು ಅಂತ ಕುಂಭಕಂಟಿನಿ ಪಂಡಿತ ನಮ್ಗೆ ಕೊಂಚ ಪೊಣ್ಣ ರೂಪದ ದೈವ ನಮ್ಮ ಮನಸ್ಸು ಚಿಂತನೆ ಮಂತಲ್ಲ ಆಯ್ತ ಬಗ್ಗೆ ಕುಂಭಕಂಟಿನಿ ಬೊಕ ಕೊಡಮಣಿ ತಾಯಿ ಒಂದು ದೊಡ್ಡ ದೈವಲ ಒಂಜೇದ್ ಬನಪನ ಚಿತ್ತನ ಭಾವನೆ ಮಾಡುಂಡು ಆಯ್ತ ಬಗ್ಗೆ ದೊಡ್ಡ ಪಾತ್ರ ತಿಳುವಳಿಕೆ ಮಾಡ ಕೊಡಮಣಿ ತಗೊಂಡ ಲೆಕ್ಕಂಚಿನ ಹೊಂಡ ಎಂಕಲ್ನ ಕೊಡಮ ಕಟ್ಲೆ ಹಿಡಿಕನ ಸಂದಿಡಿ ಅಯ್ಯನ ಕುಂಭಗಂಟಿನಿ ಬರ್ರ ದಯ ಪಂಡ ತುಂಬುಡು ದೈವನ ఆయన ಕೊಡಮಂದೆ பெரிய ನಮ್ಮ பெரிய ಬಡಕೆ ಹಿಡಿದು ಕೊಂಡ್ರನಾಗ ಮೂಲೆ ಕುಂಜಾಲೆ ಮೂಲೆ ಬಿರಾಣೊಟ್ಟಿಗೆ ಬನ್ನಾಗ ಭತ್ತದ ಆಯ್ನ ಒಟ್ಟಿಗೆ ಆಯ್ ನರಮಣೆಗೂ ಕೊಡೆ ಬರ್ಪನ ಆಯ್ ಚಾಕೇರಿ ಬರ್ಪಣ ಇಲ್ಲಾಡು ಭತ್ತದ ಆದ ದಯ ಪಂಡ ಆಯ್ ಆರು ಗಂಜಿ ಕೊರ್ನ ಹಂಚಿತನ ಗಂಜಿನ ಕೊಣದು ಬೆಲತ್ತೊಂಜಿನ ಮನೆತ ಕುತ್ತಿನ ದೇತದೆ ಅಲ್ಪ ಆ ಬೆಲತ್ತ ಇತ್ತೆಲ್ಲ ಕುಂಬಾದು ಪೋಣ ಕುತ್ತಿ ಕುಂಬಾಬುಜಿ ಅದು ಹಂಚೆನೆ ಪೋಣು ಬೆಲತ್ತ ಕುತ್ತಿನ ದೇತದೆ ಸಂದಿರ್ ಪನ್ಪೂಜ ಇನ್ನ ಎಂಗಳ ಅಜ್ಜಿಯರ್ ಪನ್ಪುಜ ಸುಮಾರು ಇನ್ನೆಲ್ಲ ಸುಮಾರು ಉಂಡಾಯ್ತ ಕೊಡಮಂದ ಏನೋ ಕೆಲವು ಗೊತ್ತುಂಡು ಐನು ದೆತ್ತಿಂಪಿ ಗಂಜಿ ಪಾಲೆಡ್ ಗಂಜಿ ಕೊರನೇನೆ ಐನು ಕೊಂಡದ ಅಲ್ಪ ದೀಪೆ ಅಲ್ಪ ತಿಪ್ಪಿದ ಮಣಿ ಮಲ್ಪೆ ನೆಕ್ಕಿದ ಸಾಲ ಮಲ್ಪೆ ದಿನೋಳು ಎಂಬ ಐನು ಆರೆತು ಪೂಜೆ ಒಂದು ಏನಗ್ರ ಮಾಡಿ ಪೂಜೆ ಮಲ್ತುಪ್ಪೆ ಅದು ಶಕ್ತಿ ಆಗಿ ಮಾತ್ರ ಅದೇ ಬನ್ನ ಹೊಸಭೂತ ಕುಮಾರಿ ಅದು ಬರ್ಪಣ ಅದು ಇಂಚವಾರ ಪೂಜೆ ಹೊಸಭೂತ ಕುಮಾರಿ ಅಂತ ದೇವಡಿಕೆ ಗಂಜಿ ಹಿಡಿದು ಮೂಲೆ ಪ್ರಾಣಾಲಟ್ಟು ಬಣ್ಣಗ ಹೊಸಭೂತ ಕುಮಾರಿ ಅಂಚ ಮತ್ತದಾದ ಹೆಚ್ಚು ಮಲ್ತುಪ್ಪೆ ಮಲ್ತಾನಾಗ ಒಂಜಿ ದಿನೊಟ್ಟು ಈ ಕೈ ಕಂಜಿ ಮಾತಪ್ಪಿದ ಪೋದುಪ್ಪವು ಆತನ ಪಣ್ಪೇರಿಂದ ಮಾರ ಅಲ್ಪ ಕೈಕಂಜಿ ಮಾತ ಕಂಡು ಬುದೇರೊಂದು ವಾಡ ಇಂಗೆ ಪೂಜೆಡೆ ಉಳ್ಳಿ ಆತನಗ ಎನ್ನ ದಿನ ಕಾರ್ಯ ಒಂತೆ ಮನ್ಪುಣ ఆయన ಪಣರ ಸಂಜೆ ಸುಮಾರು ಪಣರಂಡು అయిన తనక అంటే ఐదు బుక్క ఈ కుంభు మాంటేడిత్తిన ಹಿಡ್ದವರ ಎಂಚಿನ ಅಂದಿಗೆ ಕುಂಭ ಕಂಟಿನ ಕುಂಭು ಬೆಳತ ಮಾಂಟೆ ಬೆಳತ ಕುತ್ತಿಲ್ದೇದು ಆ ಮಾಂಟೇಡಿತ್ತಿನ ಹಿಡ್ದರ ಅಂಚ ಕುಂಭ ಕಂಟಿನ ಸುಮಾರು ಪಣ್ಣರ ಸುಮಾರು ಹೊರ್ತಾವ ಪಣರ ಅಂಚ ಇನ್ನಲೆ ಮಾತ್ರ ಸುಮಾರು ಉಂಟು ಅಂಚ ಐತ ಹಿಡ್ದವರ ಕುಂಭ ಕಂಟಿನ ಸಂದಿಡು ಕುಂಭ ಕಂಟಿನ ఆయన పుదారులో ఉంటు ఆయన పుదారు బండ ఇటు బండ అందడే బండ ఏమనుకున్నా ఆయన ఇప్పుడు సందీర్ మాత్రం పని పూజ బండ ఓ అందడే బండ ఏమనుకున్నా ఆయన పుదారులో ఉంటా అంచే అందడే బండ ಅಂಚ ಆಕ್ರ ಮುಟ್ಟು ಕುಂಭ ಕಟ್ಟಿನ ಐದು ಪಕ್ಕ ಬೆಂಜೆ ಬಡೆ ಕೋಡಿಬಹುದು ಬೆಂಜೆ ಕುತ್ತು ಹಿಡಿದು ಪಡ್ಡೆರ ಒಟ್ಟು ಮಾತ್ರ ಕೆಲವು ಸಂದಿರ್ ಮಾತ್ರ ಉಂಟು ಅವು ಮಾತ್ರ ಐನ ಹಿಡಿದುಕ ಅದು ಘಟ್ಟದ ಮೇಲೆ ಗೋಪೆ ಏರು ಕೊಡಮಂದೆ ಹೋದು ಘಟ್ಟದ ಮೇಲೆ ಅರಸು ಒಪ್ಪನಾಯ್ಕೇರು ಅಲ್ಲ ಜೈನೆ ಅರಸು ಒಪ್ಪನಾಯ್ಕೇರು ಬಂಗಾರದ ಮಣ್ಣುಲಿ ಬಂಗಾರದ ತೌತೆ ಬೊಳ್ಳಿದ ಕೆಂಬುಡೆ ಬೊಳ್ಳಿದ ಅರೆಮುಡಿ ಕೀಲಾರದಿದ ಮೇಲೆ ಒಂದು ಒಪ್ಪಿಸಾದ ಅರೆ ನೇಮ ಕೊಡ್ಬೇಡಿ ಚಾವಟ್ಟು ಅಪ್ಪ ಕೊಡಮಂದೆ ಬೂತಾಡಿದ ಅರಸುಡು ಮೇಲೆ ಈರಿನ ಹಾಕ್ತಾರೆ ಬೂತೋಡು ಯಾರು ಅರಸುಡು ಮೇಲೆ ಈರಿನ ಹಾಕ್ತಾರೆ ಬೂತೋಡು ಮೇಲೆ ಯಾರು ಅವನ ಅಪ್ಪ ಅರೆ ಕಿರೀಟ ಕೊಡ್ಕೊಳಕ್ಕೆ ಬೇರೆ ಕೊಡಮಂದೆ ಅಲ್ಲಿ ಬೊಳ್ಳಿದ ಅರೆಮುಡಿ ಆರು ಮಾಡ್ತಾರೆ ಬೇರೆ ಅರಸು ಒಪ್ಪನಾಯ್ಕೇರು ಘಟ್ಟದ ಮೆತ್ತು ಐದು ಬುಕ್ಕದ ಬಂಡ ಚಕ್ರವರ್ತಿ ಕೊಡಮಂದೆ ಇದು ಮಾಡ್ಬಿಡಾರೆ ಯಾರು ಈ ರಾಜ್ಯ ಕೊಡಮಂದೆ ಚಕ್ರವರ್ತಿ ಕೊಡಮಂದೆ ತೀರ್ಥ ಏನಿಡ್ದಕ್ಕೆ ಚಕ್ರವರ್ತಿ ಕೊಡಮಂದೆ ಚಕ್ರವರ್ತಿ ಕೊಡಮಂದೆ ಅಂತಾರೆ ರಾಜ್ಯ ಕೊಡಮ ಇಡೀ ರಾಜ್ಯ ಕೊಡಮಂದೆ ಇದೆ ಮೂಲು ನರ್ತನ ಸೇವೆ ಅನಗ ದೈವದ ಮೂಲತ ಕೊಡಮಣಿ ಅರಮಲ ಬೆಟ್ಟದ ದೈವದ ಮೂರ್ತಿನ ತೂನಗ ಐಟ್ ಪೊಣ್ಣ ಸ್ವರೂಪದ ಲೆಕ್ಕ ಪೂರ ಸ್ತನ ಪೂರ ಬಾಕಿದ ಪೂರ ಸ್ತ್ರೀ ದೇವಿನ ಸ್ವರೂಪ ಉಂಡೇರು ಆಡ ಮೀಸ ಉಂಟು ದೇವರಿಗೆ ಅವು ಕೆಲವಡಕ್ಕೆ ಹೆಂಗ್ ಅಂಚ ಮಂಡೇರು ನಮ್ಮ ಜುಮಾದಿ ಬುಕ್ಕ ಧೂಮಾವತಿ ಇಂದು ರಡ್ಡ ಧೂಮಾವತಿ ಪಣ್ಣಗ ವೈದಿಕರ್ನಕ್ಲು ನಮ್ಮ ದೇವಿನ ಸ್ತೋತ್ರ ಪನ್ಪೇರು ಜುಮಾದಿಗೆ ನಮ್ಮ ರಡ್ಲ ದೈವಲು ಒಂಜೇ ಈ ಆನ ಪಣ್ಣ ಸ್ವರೂಪ ಶಿವಪಾರ್ವತಿ ಲೆಕ್ಕ ಸ್ವರೂಪನ ಅತಿ ಎಂಚ ಐತ ಬಗ್ಗೆ ದೈವನು ಮಲ್ರೆ ಆಡುಪು ಜುಮಾದಿ ಆಡುಪು ಅರ್ಧ ಪುಣ್ಣು ಅರ್ಧ ಪುಣ್ಣು ಅರ್ಧ ಇತ್ತ ಪನ್ಪಡೆ ತಾಂಕಂಡ ತಮ್ಮಲ್ಲಿ ಪೆತ್ತಂಡ ಅಪ್ಪ ತಾಂಕಂಡ ತಮ್ಮಲಿಗೆ ಸರಿ ಆಯನ ದೈವ ಪೆತ್ತಂಡ ಅಪ್ಪಗೆ ಸರಿ ಆಯನ ದೈವ ಅಂಜುರ್ಲ ಬಂದ್ಕೊಂಡು ಕೊಡಮನ ಎಲ್ಲ ಬಂತು ಅಂಚ ಅರ್ಧ ಬಂದು ಕೊಡಮನ್ ತಾಯಿ ಅಪ್ಪೆ ಅಂದ್ರೆ ನೆನತಿನ ಅಪ್ಪೆನ ರೂಪ ಸಮ್ಮಲ ಎತ್ತರ ಸಮ್ಮನ ರೂಪ ಹುಡುಕ್ತಿ ಅಂಚ ರಾಜ್ಯ ಕೊಡಮನ್ ದೈವಂಡ ಆನವಾದಲ್ಲ ಪುಣ್ಣಾದಲ್ಲ ಅಂಚ ಅದು ಪನಗ ಅಂಚಿತ ಮಂಜಿ ಅಧಿಕಾರ ಎತ್ತನಂಚಿನ ದೈವ ಬಾರಿ ಸರಿಯಾದ ಕೊಂಡದ ಎಂಕಲ್ನಲ್ಲ
ಕೆಲವು ನೋಡಿ ನೆನ್ನೆ ಎಂಕಲ್ಲ ಪಣೊಂದು ಬೈದೇನೆ ಇದು ಎಂಚಿನ ಪಂಡರ ಐನ್ಲ ಎಂಕಲ್ಲ ಅಂಚೆನ ಅಪ್ಪ ಎಂಚ ತಿರುಪದ ಅಂಚೆ ಪಣೊಂದು ಬೈದ ಕುಡಂಜಿ ಕೊಡಿಯಾಡಿ ಪೋಂಡ ಗಂಧ ಪ್ರಸಾದ ಅಂತ ಇಪ್ಪುಂಡು ನಮ್ಮ ದೇವದ ಗಂಧ ಇತ್ತ ಕೆಲವು ರಾಜೇಂದ್ರ ತಲ್ಪ ಕೊಡಿಯಾಡಿ ಇಜ್ಜಿ ಮನ್ಪನ ರಾಜೇಂದ್ರ ಇತ್ತು ನನ್ನ ಕ್ಷೇತ್ರ ಆನಂದ ಕೊಡಿಯಾಡಿ ಪೊಡ್ಚಿ ಬಾಕಿದ ಕೊಡಿಯಾಡಿ ಪೋಡುದು ಆಯ್ತ ಬಗ್ಗೆ ಹೇಳಿದಾದ ಸಾನ ಚಾವಡಿ ತಿನ್ನಾದ ಸಾನ ಚಾವಡಿ ತಿಂದ ಕೊಡಮಂದ ಕೊಡಿಯಾಡಿ ಮಲ್ಪರಚಿ ಇತ್ತೆ ಗುತ್ತುಡ್ತು ಬಂಡಾರ ಇತ್ತ ಬೇತಂಜಿ ಇಲ್ಲಡೆ ಬಂಡಾರ ಗುತ್ತು ಒಂಜಿ ಗ್ರಾಮಡು ಗುತ್ತು ಒಂಜಿ ಗುತ್ತುಡ್ತು ಬಂಡಾರ ಹೋದ ಹಾಕೊಂಡು ಅಲ್ಪ ಧರ್ಮ ನೇಮ ಹಾಪಣ ಮಾತ್ರ ಧರ್ಮ ನೇಮ ಹೊಡೆದ ಅಲ್ಪ ಕೊಡಿಯಾಡಿ ಬಾಡು ಲೋಹ ಬಾಡು ಕೊಡಿಯಾಡಿ ಬಾಡು ಪೂರ ಬಾಡು ಪತ್ತಿ ಲೆಕ್ಕನೆ ಚಾವಡಿಗೆ ಬಂಡಾರ ಬೋಡು ಗುತ್ತೊಡ್ದು ಐದು ಕೂಡ ರಾತ್ರಿ ಗಣಗ ಅಲ್ಲಿ ಪೂಜೆ ಪುರ ಆದಾಯ ಹಿಡಿದ ಬಂಡಾರ ಬಿದ್ದ ಜಾಲಿಗೆ ತಪ್ಪೋದು ಧರ್ಮ ನೇಮ ಹಾಕೊಂಡ ಕೊಡಮಂದ ಕೊಡಿಯಾಡಿ ಮಲ್ಪರಚಿ ರಾಜಾಂದೇವ್ರು ಸಹ ನೋಡ್ಲಂಚಿ ಕೊಡಿಯಾಡಿ ಮಲ್ಪರಚಿ ಬೇತೆ ಕೊಡಿಯಾಡಿ ಮಲ್ಪರಚಿ ಇತ್ತ ಇಡೀ ನಮ್ಮ ರಡ್ಡು ಜಿಲ್ಲೆಡ್ಲ ಬಾರಿ ವಿಶೇಷ ರೀತಿಯಾದ ಈ ಸೇವೆಡು ತೊಡಗೊಂದುಲ್ಲಾರು ದುಮ್ಮದ ದೈವಗ್ 14 ಕಟ್ಟುಗಟ್ಲೆ ಅಂತ ಪನ್ಪೇರು ಇನ್ನಿತ ಈ ಕಲಿಯುಗಟ್ಲ 14 ಕಟ್ಟುಗಟ್ಲೆ ನಡತದ ಬರೊಂದುಂಡ ಅಂತ ಪನ್ಪನ ಚಿತ್ನ ಬಂಡ ಕಾಲಲು ಬದಲಾವನ್ನುಲ್ಲ ಕಾದಲ್ ಬದಲಾವಣೆಗೆ ಕಟ್ಟುಗಟ್ಲೆಡ್ದಲ ಬದಲಾತನ ಅಂತ ಒಂದು ವಿಚಾರ 14 ಕಟ್ಲೆ ಬಂಡ ದೈವಗಿಂಚಿನ ಬಂಡ ಆಕಾಶ ಬುಡ್ಲ ಭೂಮಿ ಬುಡ್ಲ ಮನೆ ಮಂಚ ಉಡಾಲ ಇಂಕಲ್ನ ಪತ್ತೆನ ಮದಿ ಪುಡಾಲ ಬಂಡದ ಅದೇ ದೈವ ಏನು 14 ಅವತ್ತೆರಡು ಉಂಡಾಲ ಅನ್ಪನ 14 ಕಟ್ಲೇಜಿ 14 ವರ್ಗ ಅತಿ ಜಾಸ್ತಿ ಉಂಟು 14 ಕಟ್ಲೆ ಅತಿ ಜಾಸ್ತಿಲ ಉಂಟು ಇತ್ತೆ ಕೆಲವುದಕ್ಕೆ ಆತಕ್ಕೆಲ್ಲ 14 ಕಟ್ಲೆ ಬರ್ತದೆ ರಕ್ತೇಶ್ವರಿ ಮಾತ್ರ 14 ರಕ್ತೇಶ್ವರಿ ಭೂಮಿ ತುಕೊಂಡ ಅವಳ ರಕ್ತೇಶ್ವರತೆ ಭೂಮಿ ತುಕೊಂಡ ಕನ್ಯಾ ಲೆಕ್ಕಿಸಿದ್ರು ನೋಡ್ಕೊಂಡು ಐಕಂಡ 14 ಅದಕ್ಕೆ 14 ಹೊಸ 14 ಬೂಳೆ ಇನ್ನು ಪೂರ 14 ಅವರು ಬಾಕಿ ದೇವಲಿ ಮತ್ತೆ ಇಂಕಲ್ನ ತೋಡಾರಡು ಮತ್ತೆ ಪಾರಿ ಬಂಡ್ರನೆ ಕೂತ್ರು ಅಪ್ಪಡ ಒಂಜಿ ಕಟ್ಲೆ ಕಮ್ಮಿ ಆಯ್ತು ಅಲ್ಪ ಕೆಲವುದಕ್ಕೆ ಮೂಜಿ ಭಾರಿ ಉಂಟು ಅಪ್ಪಣ್ಣ 14 ಕಟ್ಲೆ ಮೂಜಿ ರಡ್ಡು ಭಾರಿ ಹೆಚ್ಚಾಯ್ತು ಅಲ್ಪ ಕೆಲವುದಕ್ಕೆ ಒಂಜೇ ಬಾರಿ 3 ರಡ್ಡು ಬಾರಿ ನಮ್ಮ ಮುಲ್ಪ ನಮ್ಮನೆ ರಡ್ಡು ಬಾರಿ ಕೆಲವುದಕ್ಕೆ ಒಂಜೇ ಬಾರಿ ದೇವಸ್ಥಾನ ಮತ್ತೆ ಒಂಜೇ ಬಾರಿ ಅಂಚ 14 ಕಟ್ಲೆತ್ತು 14 ವರ್ಗಲತ್ತು ವರ್ಗ ಎತ್ತ ಉಂಟು ಅಂಚ 14 ಕಟ್ಲೆ 14 ಅವತ್ತೆರಡು ಉಂಡಾಲ ಇನ್ನು 14 ಕಟ್ಲೆ ఒక ఇంత కలిగిపెట్టు ఈ ಹಿರಿಯಕಲು ಬಂದನ ಸಂಧಿರವರ ಆತನ ಪ್ರಾರ್ಥನಾಡು ಮದಿಪಿಡಾವಡು ತೋಡ ನೀರು ಕೇಪಲಪು ಇಂಚಿತನ ಪೂರ ಒಂಜಿ ದೈವಗೂ ಮಾತ ಪ್ರಕೃತಿ ಎತ್ತವಾದ ವೈದ್ಯನ ಈ ಕಲಿಗೊಟ್ಟ ಒಬ್ಬರು ತಿಕ್ಕೊಂದುಂಡ ಅಂತ ಪನ್ಪುನ ಅಂಚ ಒಂದು ಸಂಕಲ್ಪನೆ ಕೆಲವು ಕೊಟ್ಟಿದ್ದ ಕೇಪಲಪು ತಿಕ್ಕೊಂದಿಜ್ಜಿ ಪೋಯ್ನಲ್ಪ ಅಂಚಿತ್ನಲ್ಪ ಬೇತ ಈಗ ಪರಿಕರಗಳು ಸಾಹಿತ್ಯಗಳು ಪೂರ ಈ ದೈವದ ನೇಮ ಸುವರ ಬೋಡ ಅವು ಪೂರ ಇಂಥದ ಕಲ್ಲು ತಿಕ್ಕೊಂದುಂಡೆ ಎನ್ಕನ ಎನ್ನ ಅಮ್ಮ ಐತಾರೆ ಅಮ್ಮಗೆ ಸಾಧಾರಣ 80 ವರ್ಷ ಅಂದ್ರಿ ಆರೆ ನಮ್ಮೇರು ಪುನಃ ಕೇಪಲ್ ತಗೋ ಗುಟ್ಟಿ ಹಿಡಿದು ಆರೇಕೊಂಡು ಇತ್ತೆ ಎನ್ನ ಬಿಡಿದ್ ಎನ್ನ ಬಂದ್ಬಿಡ ಬಾಕಿದಕ್ಕನ ವಿಷಯ ಏನಂತ ಎನ್ನಟ್ಟು ಯಾನ್ ಇತ್ತೆಲ್ಲ ಕೇಪುಲ್ ದಬ್ಬು ಕಟ್ಟದೆ ಎಣ್ಣೆ ಮಗಟ್ನ ಹೊರಮಂತ ಪ್ರತಿಯೊಂದು ದೇವರು ಯಾನ್ ಕಟ್ಟನಿಗೆ ರಾಜಂದೇವಿ ಕೇಪುಲ್ ದಬ್ಬು ಊತಿ ಎಣ್ಣೆ ಮಗಟ್ನ ಬುಕ್ಕಂಚಿನ ಹೊಂಡ ತೋಟದ ಪಲ್ಲ ಅಡಿಕದ ಪೂಲ ಬಂದ್ಬಿಡ ಕಟ್ಟುಣೆ ಮಾತ್ರ ಮಲ್ತನ ಕಟ್ಟುಣೆ ದೈವದ ರೂಪದ ಪದ ಕಟ್ಟುಣೆ ಪರವೆರಡು ನಲಿಕೆದ ಕೊಂಬದೆರಡು ತೋಟದ ಪಾಲೆ ಅಡಿಕದ ಪೂ ಮೋಣೆದ ಮುಗತ್ತ ಮೋಣೆ ಹಚ್ಚಿ ಬರೆದು ಕೊಡ್ತಾನ ಕೊಡಮಂದ ಪಾಲ್ಯದ ಮುಗುಟ್ಟಿ ಪಾಲ್ಯದ ಮೋಣೆ ಪರವೇನೆ ಮಲ್ತು ಕೊಡ್ತಾನ ಕೇಪುಲ್ ದವು ಆಯನ ಅಂಜಿ ರೂಪದ ಜೊಡಚೆ ಅಪಗ ದಾಲ ಪುಲ್ಲಿ ಬಂಗಾರಿಚೆ ಅಪಗ ಆ ಕಟ್ಲೆ ಪರವೇನೆ ಮಲ್ತಾನ ಕೇಪುಲ್ ದಪ್ಪುಲ ತೋಟದ ಪಾಲೆಲ್ಲ ಆ ಕಟ್ಲೆ ಮತ್ತೆ ಇತ್ತೆಲ್ಲ ಎಂಕುಲು ಮಲ್ತೊಂದಲ್ಲ ಎಂಚಿನ ಮಾತಾಡ ಕೆಲವದಿ ಕೂಡ ಮುಗ ಪಾಲೆದನೆ ಮುಖ ಮಾಡ್ತಾನ ಇತ್ತೆ ಕೆಲ ಮತ್ತೆ ಪ್ಲೇವುಡ್ ದಾನಿ ಎಂಕು ಅಂತ ಪ್ಲೇವುಡ್ ದಾನಿ ಪಾಲೆ ಇಂಚ ಪಾಲೆ ದಾನಿ ಈಜಿನ ಸೇರಿತಾನ ಇಂಚಿನ ತೆನ್ನಂಜಿ ತುಂಬುದಾನೆ ಅಜ್ಜೆ ಬಿಜ್ಜಿಡ್ದು ಇಂಚೆ ಎಂಕಲಿ ಅಜ್ಜೆ ಬಿಜ್ಜಿಡ್ದು ಬತ್ತನಂಚೆ ನಾವೇನು ಮಾತ್ರ ಎಂಕುಲು ಬಂದ ಮಗೆ ಒರಿತೆಲ್ಲ ಯಾರಾದ್ರಲ್ಲಿ ಅಲ್ಲ ಯಾರಾದ್ರು ಅಯಲ ನೇಮದ ಆಯಾ ನಿಮ್ಮ ಅನಿತ ವೇಳೆ ನೇಮದ ಪೂರ ಆಯ್ಗಳ ಗೊತ್ತುಂಡು ಪೂರ ಕಲ್ಪದೆ ಒಕ್ಕ ಉರಿ ನೇಮ ಕಟ್ಟು ಆಯ ಪಟ್ಟಿಲ ಆತಂದು ಮಲ್ಲ ನೇಮ ಕಟ್ಟು ಒಕ್ಕ ಉರಿ ಆಟದ ನಾಟಕ ಅಯಲ ನೇಮ ಕಟ್ಟು ಅಯಲ ನೇಮ ಒಕ್ಕ ಉರಿ ವೈದಿಕ ಆಯ ಎಂದು ಮಾತ ಗೊತ್ತಿದ್ದೆ ಪೂಜೆ ಮತ ಆಯ್ಗಳ ಪನ ಏನಾದಂಜಿ ಇನ್ನಾಚಿ ವರ್ಷ ಪೂಜೆ ಮತ ಮಾಡ್ತೀವಿ. ವೀಕ್ಷಕರೇ, ನಾವೀಗ ಮಾತಾಡ್ತಿರುವುದು ತೇಜಪ್ಪನವರ ಹತ್ರ. ಅವರಿಗೆ ರಾಜ ಪ್ರಶಸ್ತಿ ಸಿಕ್ಕಿದೆ. ಅವರದೇ ಆದಂತಹ ಒಂದು ದೊಡ್ಡ ದೇವಸ್ಥಾನ, ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದೆ, ಒಂದು ಯಕ್ಷಗಾನ ತಂಡ ಇದೆ. ಅದೇ ಅವರ ಮಕ್ಕಳು ಒಬ್ಬರು ಲಾಯರ್ ಆಗಿದ್ದಾನೆ, ಇನ್ನೊಬ್ಬರು ಇಂಜಿನಿಯರ್ ಆಗಿದ್ದಾರೆ. ಆದ್ರೂ ಕೂಡ ಮೂರನೇ ಮಗ ವೈದಿಕ ವಿಧಿವಿಧಾನವನ್ನು ನೋಡ್ತಾ ಇದ್ದಾರೆ. 3 ಮಕ್ಕಳು ಕೂಡ ಅವರ ತಂದೆಯವರು ಹಾಕಿದ ಹಾದಿಯಲ್ಲಿ ಇವತ್ತು ಎಲ್ಲರೂ ಕೂಡ ನೇಮವನ್ನು ಕಟ್ತಾ ಇದ್ದಾರೆ. ಅದಕ್ಕಿಂತ ವಿಶೇಷವಾಗಿ ನಾನು ಹೇಳಲಿಕ್ಕೆ ನನಗೆ ಸಂತೋಷವನ್ನು ಪಡ್ತೇನೆ. ಸುಮಾರು 100 ಶಾಲೆಗಳಿಗಿಂತ ಮಿಕ್ಕಿ ಶಾಲೆಯನ್ನ ತೇಜಪ್ಪನವರು ಗವರ್ಮೆಂಟ್ ಇಂದ ದತ್ತು ಪಡೆದುಕೊಂಡು ಎಲ್ಲ ಮಕ್ಕಳಿಗೆ ಉಚಿತ ವಿದ್ಯಾದಾನ ನೀಡ್ತಾರೆ ಅಂದ್ರೆ ತುಂಬಾ ಸಂತೋಷವನ್ನು ಪಡ್ತೇನೆ ನಾನು. ಅಂದ್ರೆ ಒಂದು ವರ್ಗ ಈ ರೀತಿಯಾಗಿ ವಿಚಾರವನ್ನು ಮಾಡಿದಾಗ ನಮ್ಮ ಸಮಾಜ ಬದಲಾವಣೆ ಆಗಲಿಕ್ಕೆ ಸಾಧ್ಯತೆ ಇದೆ. ಇಷ್ಟೆಲ್ಲ ಮಾತಾಡಿದ್ರೆ ಯಾಕೆ ಅಂತ ಕೇಳಿದ್ರೆ ನಮ್ಮಲ್ಲಿ ಒಂದು ಕೀಳರಿಮೆ ಉಂಟು. ಯಾಕೆಂದ್ರೆ ದೈವ ಪಾತ್ರ ಮಾಡುವವರಿಗೆ ಅವರು ಮಾತ್ರ ಒಂದು
ವರ್ಗದವರು ಮಾತ್ರ ಅದಕ್ಕೆ ಆ ಕೆಲಸ ಮಾಡ್ತಾರೆ ಅಂತೇಳಿ ಹಾಗೆಲ್ಲ ದೇಶಪ್ಪನವರು ಮಾಡಿದ ಕೆಲಸ ಒಳ್ಳೆಯವರು ಕೂಡ ಮಾಡ್ತಾ ಇಲ್ಲ ಇವತ್ತು. ನನಗೆ ಕೇಳಿದ್ರೆ ನನ್ನ ಹತ್ರ ಒಂದು ಶಾಲೆಯೂ ಇಲ್ಲ. ನಾನು ದೇವಸ್ಥಾನ ಮಾಡಿರ್ಬೋದು, ದೇವಸ್ಥಾನ ಬಗ್ಗೆ ನಾನು ಏನು ಜೀರ್ಣೋದ್ಧಾರ ಮಾಡಿರ್ಬೋದು. ದೇಜಪ್ಪನವರು ಮಾಡಿದ ಕೆಲಸವನ್ನ ನಮ್ಮ ಇಡೀ 2 ಜಿಲ್ಲೆಗಳಲ್ಲಿ ಯಾರು ಮಾಡಿಲ್ಲ ಅಂತ ಹೇಳಲಿಕ್ಕೂ ನಾನು ಬಯಸ್ತೇನೆ. ದೇಜಪ್ಪನವರೇ, ನಿಮ್ಮ ಈ ವೃತ್ತಿ ಅವ್ರ ದೇವರು ನಿಮ್ಗೆ ಇಂತಹ ಸೇವೆಯನ್ನು ಮಾಡುವ ಅವಕಾಶವನ್ನು ಇನ್ನಷ್ಟು ಕೊಡ್ಲಿ, ನಿಮ್ಗೆ ಆರೋಗ್ಯ ಭಾಗ್ಯವನ್ನು ಇನ್ನಷ್ಟು ದೇವರು ಕೊಡ್ಲಿ ಅಂತ ದೇವರ ಹತ್ರ ಪ್ರಾರ್ಥನೆ. ಇವತ್ತು ನಮ್ಮ ಕುಂಭಕಂಠಿನಿ ದೇವ ಕೊಡಮನಿ ತಾಯ ದೇವಕ್ಕೆ ನಾವು ಯಾವ ರೀತಿಯಲ್ಲಿ ನಿಗದಿ ಮಾಡಿದ ಅದೇ ದಿವಸ ನಮ್ಗೆ ಇವತ್ತು ಒದಗಿ ಬಂದಿದೆ. ನಮಗೂ ತುಂಬಾ ಸಂತೋಷ, ನಿಮ್ಗೂ ಅಷ್ಟು ಸಂತೋಷ. ದೇವರು ನಿಮ್ಗೆ ಒಳ್ಳೇದು ಮಾಡಲಿ ಅಂತ ಹೇಳಿ ಸುದ್ದಿ ತಂಡದವರ ಪರವಾಗಿ ನಿಮ್ಗೆ ಶುಭ ಹಾರೈಕೆಯನ್ನು ಮಾಡ್ತೇವೆ. ನಮಸ್ತೆ. ನಡೆಸಿಕೊಳ್ಳಲಿಕ್ಕಿದ್ದಾರೆ. ಇನ್ನು ನಾಳಿನ ದಿನ ವಿಶೇಷ ಆಗಿರ್ಬೋದು, ಇಲ್ಲಿರುವಂತಹ ಸ್ವಯಂ ಸೇವಕರಿಗೆ ಆಗಿರ್ಬೋದು, ಎಲ್ಲರೂ ಕೂಡ ಒಂದು ಅಚ್ಚರಿಯ ಒಂದು ತಾಣವಾಗಿದ್ದಂತೂ ಈ ಒಂದು ಉಗ್ರಾಣ. ಯಾಕಂತ ಹೇಳಿದ್ರೆ ಪ್ರತಿನಿತ್ಯ ಸಾವಿರಾರು ಭಕ್ತಾದಿಗಳು ಇಲ್ಲಿ ಬಂದು ಉಪಹಾರ ಆಗಿರ್ಬೋದು, ಆಮೇಲೆ ಫಲಾಹಾರ, ಊಟ, ಮಧ್ಯಾಹ್ನದ ಊಟ, ರಾತ್ರಿ ಊಟ, ಸೊ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಇಲ್ಲಿ ಭಕ್ತಾದಿಗಳು ಆ ಒಂದು ಊಟ ಉಪಚಾರ ತಿಂತ ಸವಿತಾ ಹೋಗ್ತಾ ಇದ್ದಾರೆ. ಆದ್ರೆ ಇಲ್ಲಿ ಉಗ್ರಾಣದಲ್ಲಿ ಮಾತ್ರ ನೀವು ಪ್ರತಿನಿತ್ಯ ಬನ್ನಿ, ಇಲ್ಲಿ ಯಾವುದೇ ರೀತಿಯಾಗಿ ಕೂಡ ಒಂದು ಕುಂದು ಕೊರತೆ ಇಲ್ಲ. ಒಂದು ಅಕ್ಷಯ ಪಾತ್ರ ರೀತಿ ತರಕಾರಿ ಆಗಿರ್ಬೋದು, ದವಸ ಧಾನ್ಯ ಆಗಿರ್ಬೋದು, ಅಥವಾ ಎಣ್ಣೆ ಪದಾರ್ಥ ಆಗಿರ್ಬೋದು, ಎಲ್ಲವೂ ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಸೊ ಇದ್ರ ಬಗ್ಗೆ ಮಾತಾಡೋಣ. ಇಲ್ಲಿರುವಂತಹ ಈ ಒಂದು ಉಗ್ರಾಣದ ಉಸ್ತುವಾರಿ ವಹಿಸಿರುವಂತಹ ಹರೀಶ್ ಅವ್ರ ಹತ್ರ. ಹರೀಶ್ ಅವರು ಇರುವಂತಹ ಶಂಕರ್ ಅವರು ಇಲ್ಲಿ ಬರುವಂತ ಪ್ರತಿಯೊಬ್ಬರು ಕೂಡ ಒಂದು ಅಚ್ಚರಿ ಅಂದ್ರೆ ಪವಾಡ ಅಂತ ಹೇಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಈ ಉಗ್ರಾಣದಲ್ಲಿ ನೀವು ಪ್ರತಿನಿತ್ಯ ಇಲ್ಲಿ ನಾನು ಆಗ್ಲೇ ಹೇಳ್ತಾ ಇದ್ದೆ, ಸಾವಿರಾರು ಭಕ್ತಾದಿಗಳು ಬರ್ತಾರೆ, ಊಟ ಮಾಡ್ತಾರೆ, ತಿಂತಾರೆ, ಹೋಗ್ತಾ ಇದ್ದಾರೆ. ಇದು 5ನೇ ದಿನ ಆದ್ರೂ ಕೂಡ ಉಗ್ರಾಣದಲ್ಲಿ ಒಂದ್ ಸ್ವಲ್ಪ ಕೂಡ ಕಡಿಮೆ ಅಂತ ಕಾಣಿಸ್ತಿಲ್ಲ. ಸೊ ಇದರ ವಿಶೇಷತೆ ನೀವು ಕೂಡ ನೋಡ್ತಾ ಇದ್ರಿ. ಆ ಅನುಭವನ ಹೇಳೋದಾದ್ರೆ. ಹೌದು, ಹಾಗಾದ್ರೆ ಏನಂದ್ರೆ ಇದು ನಮ್ಮೆಲ್ಲ ಇದಲ್ಲ, ಇದು ಕೊಡಮಂತಾಯ, ಇಲ್ಲಿ ಅರಮಲೆ ಬೆಟ್ಟ ಕೊಡಮಂತಾಯ ಮುಂಚಿನವರು ಅವರೊಂದು ವೈಶಿಷ್ಟ್ಯ ಇಟ್ಟೋಗಿದ್ದಾರೆ ಇಲ್ಲಿ. ಆದ ಕಾರಣ ಈಗದವರೆಲ್ಲರೂ ಸೇರಿ ಅವನ ಒಂದು ಕೀರ್ತಿ ಕೇಳ್ಬೇಕು, ನಾವೆಲ್ಲ ನೋಡ್ಬೇಕು, ಇಲ್ಲೊಂದು ದೊಡ್ಡ ದೇವಸ್ಥಾನ ಆಗ್ಬೇಕಂತ ಎಲ್ಲರ ಮನಸ್ಸಲ್ಲಿ ಊರಿನವರೆಲ್ಲ ಕನಸಿತ್ತು. ಹಾಗಾಗಿ ಆ ಕೊಡಮಂತಾಯ ಅದು ದೈವವೂ ಹೌದು, ದೇವರು ಹೌದು, ದೇವಿಯ ಸ್ವರೂಪಿ. ಹಾಗಾಗಿ ನಮ್ಗೆ ಇಲ್ಲಿ ಅಕ್ಷಯ ಪಾತ್ರದಾಗೆ ಆಗಿದೆ. ಎಷ್ಟು ಊಟ ಮಾಡಿದ ಸಹ ಕಮ್ಮಿ ಆಗ್ಲಿಲ್ಲ, ಇನ್ನು ಉಕ್ತ ಬರ್ತಾ ಉಂಟು. ಅದೇ ಆ ದೈವ ಮತ್ತು ದೇವಿಯ ಒಂದು ಕೃಪೆ ಅಂತ ಹೇಳ್ಬೇಕು. ಹಾಗಾಗಿ ನಮ್ಗೆ ಏನು ಕಮ್ಮಿ ಆಗ್ಲಿಲ್ಲ, ಇನ್ನು ಬೇಕಾದಷ್ಟು ಉಂಟು. ಇನ್ನೊಂದು ಇಲ್ಲಿ ಬ್ರಹ್ಮಕಲಶ ಮಾಡುವುದು ಇಲ್ಲಿ ಉಂಟು, ಮತ್ತೊಂದು ಬ್ರಹ್ಮ ಕುಂಭಾಭಿಷೇಕ ಮಾಡುವಷ್ಟು ಉಂಟು ಇಲ್ಲಿ. ಅದು ಕಮ್ಮಿ ಆಗ್ಲಿಲ್ಲ, ಅದು ಎಲ್ಲ ದೈವ ಇಚ್ಛೆ ದೇವರಲ್ಲಿ ಇಲ್ಲ ಅಂತ ಹೇಳ್ಬೋದು. ಇಲ್ಲಿಯ ಒಂದು ವಿಶೇಷತೆ ಅದು. ಇನ್ನೂ ಕಮ್ಮಿ ಆಗ್ಲಿಕ್ಕಿಲ್ಲ.
ಇನ್ನು ಒಂದು 4 ದಿವಸದ್ದು ಕೊಡುದಾದ್ರೆ ಇಲ್ಲಿ ಉಂಟು, ಬೇಕಾದಷ್ಟು ಉಂಟು. ಖಂಡಿತ, ಖಂಡಿತ. ಎಲ್ಲ ಅವರ ದೈವಚ್ಛೆ. So, ದೇವರ ಈಗ ಇನ್ನೊಂದು ಇದೀಗ ಮೊನ್ನೆ ಒಂದು ನವಶಕ್ತಿ ಕ್ರೀಡಾಂಗಣದಿಂದ ಈ ಒಂದು ಹೊರ ಕಾಣಿಕೆ ಬಂತು. ಒಂದು ಒಟ್ಟು 30ಕ್ಕೂ ಹೆಚ್ಚು ವಾಹನದಲ್ಲಿ ಬಂದಿರುವಂತದ್ದು. ಅದು ಪಡಂಗಡಿ ಆಗಿರ್ಬೋದು, ಒಡಿಲ್ನಾಲ, ಬೇರೆ ಬೇರೆ ಕಡೆ 5 ಗ್ರಾಮದಿಂದ ಬಂದಿದೆ. ಹೌದು. ಸೊ ಆ ನಂತರ ಕೂಡ ಈಗ ಮೊನ್ನೆ ಅದು ಫಸ್ಟ್ ಡೇ 9ನೇ ತಾರೀಕು, ಆ ನಂತರ ಕೂಡ ಭಕ್ತಾದಿಗಳು ಬಂದು ಕೊಡ್ತಾ ಇದ್ದಾರೆ. ಕೊಡ್ತಾ ಇದ್ದಾರೆ. ಮೊನ್ನೆ ಇವತ್ತು ಸಹ ಕೊಟ್ರು. ಇವತ್ತೊಂದು 25-50 ಸಿಯಾಳ ಬಂದಿದೆ, ಮತ್ತೆ ಬಾಳೆ ಎಲೆ ಬಂದಿದೆ, ಮತ್ತೆ ಕುಂಬಳಕಾಯಿ ಬಂದು 4. ಎಲ್ಲ ಬರ್ತಾ ಉಂಟು, ಒಂದೊಂದು ಬರ್ತಾ ಉಂಟು. ಹಕ್ಕಿ ಬರ್ತದೆ, ಧಾನ್ಯಗಳು ಬಂದಿದೆ ಇವತ್ತು ಸ್ವಲ್ಪ, ಎಲ್ಲ ಬರ್ತಾ ಉಂಟು. ಇನ್ನೆರಡು ದಿವಸ ನಿಂತ್ರೆ ಸ್ವಲ್ಪ ಸ್ವಲ್ಪ ಬರ್ತಾ ಇರ್ತದೆ. ಗೊನೆ ಬಂದಿದೆ, ಒಂದು 4-5 ಗೊನೆ ಬಂದಿದೆ. ನೋಡ್ಬೋದು ಎಲ್ಲ ಕಡೆ ನಮಗೆ ನಮ್ಮ ಕ್ಯಾಮರಾ ಪರ್ಸನ್ ತೋರಿಸ್ತಾ ಇದ್ದಾರೆ ಎಲ್ಲವೂ ಕೂಡ. ಇನ್ನು ಉಗ್ರಾಣ ಹೇಗೆ ತುಂಬಿ ತುಳುಕ್ತಾ ಇದೆ ಅಂತ ಹೇಳಿದ್ರೆ ನಿಜ ಕೂಡ ಇಲ್ಲಿ ನೀವು ಕೆಲಸ ಮಾಡೋದು ಎಷ್ಟು ಖುಷಿ ಕೊಡ್ತಾ ಇದೆ ನಿಮ್ಗೆ. ಖುಷಿ ಅಂದ್ರೆ ನಾವು ಮೊನ್ನೆ ಇಲ್ಲಿ ಇದ್ದೇವೆ, ಹೋಗುವಾಗ ರಾತ್ರಿ 2 ಗಂಟೆ 3 ಗಂಟೆ ಆಗ್ತದೆ ಹೋಗುವಾಗ. ಆದ್ರೂ ನಮ್ಗೆ ಹೋಗುವಂತ ಮನೆಗೆ ಮನಸ್ಸಾಗುದಿಲ್ಲ. ಇಲ್ಲಿ ಒಂದು ಸಟ್ ಮಾಡಿ ಇಡುವ, ಒಂದು ಚಂದಕ್ಕೆ ನೋಡುವಾಗೆ ಇರ್ಲಿ, ಅಂದ್ರೆ ಭಕ್ತಾದಿಗೆ ತಂದದ್ದು ಆ ದೇವರೊಂದು ಕೃಪೆ ಇಲ್ಲಿ ಇರ್ಲಿ ಅಂತ ಹೇಳುವಂತದ್ದು ನಮ್ಗೆ ಒಂದು ಅದು ಖುಷಿ. ನಾನು ಸ್ವಲ್ಪ ಆಚೆಯವನಾದ್ರೂ ನಂಗೆ ಸ್ವಲ್ಪ ಖುಷಿ. ನನ್ನನ್ನೊಂದು ಇಲ್ಲಿ ನೋಡ್ಕೊಳ್ಲಿಕ್ಕೆ ಅಂತ ದೇವರು ಏನೋ ಒಂದು ಅನುಗ್ರಹ ಕೊಟ್ಟಿದ್ದಾರೆ. ಮತ್ತೆ ಎಲ್ಲ ಜಾಸ್ತಿ ಅಂದ್ರೆ ನಮ್ಮ ಶಶಿಧರ ಬರೋಡ ಶೆಟ್ರು ಅವರ ಇದ್ರಲ್ಲಿ ಸ್ವರಲ್ಲಿ ಭಾರಿ ಚಂದ ಆಗುವಂತ ವ್ಯವಸ್ಥೆ ಮಾಡಿದ್ದಾರೆ. ಯಾರಿಗೆ ಅಂತ ಕಮ್ಮಿ ಆಗ್ಬಾರ್ದು, ಎಲ್ಲಿ ಕಮ್ಮಿ ಆಗ್ಬಾರ್ದು. ನಾವು ದೇವರಿಗೆ ಕೈ ಮುಗಿಯುವ, ಬೇಕಾದಷ್ಟು ನಮ್ಗೆ ಬರ್ತದೆ ಎಲ್ಲ ಅವರ ಲೀಲೆಯಲ್ಲಿ. ನಮ್ಮ ಮಾತಾಗಿರ್ಬೋದು, ಆದ್ರೆ ನಮ್ಗೆ ಕಮ್ಮಿ ಬರ್ಲಿಕ್ಕಿಲ್ಲ, ಕೊರತೆ. ನಾವು ಸ್ವಲ್ಪ ಪ್ರಯತ್ನ ಬರುವ ಅಂತ ಅವರ ಎಲ್ಲ ನಮ್ಗೆ ಸಲಹೆಗಳು. ಹಾಗಾಗಿ ಅವರ ಇದ್ರಂತೆ ಏನು ಕಮ್ಮಿ ಆಗ್ಲಿಲ್ಲ. ಇನ್ನೊಂದು ಇಲ್ಲಿ ಸೋರೆಕಾಯಿ ಆಗಿರ್ಬೋದು, ಕುಂಬಳಕಾಯಿ ಎಲ್ಲ ತುಂಬಾ ರಾಶಿ ರಾಶಿ ಬೀಳ್ತಾ ಇದೆ. ಸೊ ಪ್ರತಿನಿತ್ಯ ಕೆಲವು ಜ್ಯೂಸ್ ಕೂಡ ಮಾಡಿ ಕೊಡ್ತಾ ಇದ್ದಾರೆ. ಕುಂಬಳಕಾಯಿ ಜ್ಯೂಸು 2 ಕ್ವಿಂಟಲ್ ಕುಂಬಳಕಾಯಿ ಜ್ಯೂಸು ನಿನ್ನೆ ಮಾಡಿದ್ವಿ ನಾವು. ಎಲ್ಲಾ ಕಾಲಾಗಿದೆ. ರಾತ್ರಿ 8 ಗಂಟೆಗೆ ಎಲ್ಲ ಉಂಟ ಅಂತ ಕೇಳ್ತಾ ಇದ್ದೆ. ಅಷ್ಟು ಅದು ರುಚಿಯಾಗಿದೆ ಅಂತ ಪದಾರ್ಥ ಎಲ್ಲ ಹಾಕಿದೆ ಅದಕ್ಕೆ ಚಂದ ಆಗುವ ಹಾಗೆ. ಮತ್ತೆ ನಮ್ಗೆ ಹೆಲ್ತ್ ಗೆ ಸ್ವಲ್ಪ ಒಳ್ಳೇದದು, ಹಾಗಾಗಿ ಅದನ್ನೇ ಮಾಡಿದ್ದು. ಇಲ್ಲಿ ಇನ್ನೊಂದು ವಿಶೇಷವಾಗಿ ನಾವು ಬೇರೆ ಬೇರೆ ಕಡೆ ಉಗ್ರಾಣ ನೋಡ್ತೀವಿ, ಅಲ್ಲಿ ಒಂದೊಂದು ಕಡೆ ಒಂದು ಡಿವೈಡ್ ಮಾಡಿ ಒಂದು ಅಲ್ಲಿ ರಾಶಿಯನ್ನ ಹಾಕ್ತಾರೆ. ಬಟ್ ಇಲ್ಲಿ ಅಚ್ಚುಕಟ್ಟಾಗಿ ಅದಕ್ಕೊಂದು ವ್ಯವಸ್ಥೆ ಕಲ್ಪಿಸಲಾಗಿದೆ. ತರಕಾರಿಗೆ ಬೇರೆ ಅಲ್ಲಿ ನೋಡ್ತಿರ್ಬೋದು, ಆಮೇಲೆ ಎಣ್ಣೆಗೆ ಬೇರೆ, ಎಣ್ಣೆ ಬೇರೆ, ಬಾಳೆ ಎಲೆ ಬೇರೆ, ಮತ್ತೆ ನಮ್ಮ ಈಗ ಹಲಸಿನಕಾಯಿ ಬೇರೆ, ಎಲ್ಲೆಲ್ಲ ಒಂದು ಕುಂಬಳಕಾಯಿ ಬೇರೆ, ಸೊರೆಕಾಯಿ ಬೇರೆ, ಚೀನಿಕಾಯಿ ಬೇರೆ, ನೋಡಿ ಟೊಮೆಟೊ ಬೇರೆ, ಬಟಾಟೆ ಬೇರೆ, ಗೊನೆ ಒಂದು ಸೈಡ್ ಅಲ್ಲಿ ನೋಡಿ, ಕಾಲಿಫ್ಲವರ್ ಒಂದು ಸೈಡ್ ಅಲ್ಲಿ, ಸೌತೆಕಾಯಿ ಒಂದು ಸೈಡ್ ಅಲ್ಲಿ, ಬಟಾಟೆ ಒಂದು ಸೈಡ್ ಅಲ್ಲಿ, ಎಲ್ಲ ನಾವು ಅದೊಂದೇ ಅದು ಅಂದ್ರೆ ಮೇಲೆ ಎಲ್ಲ ಭಕ್ತಾದಿಗಳು ತಂದು ಹಾಕಿದ್ರೆ ಸಹ ನಾವು ಒಳ್ಳೆದಲ್ಲಿ ಇಟ್ಕೊಳ್ಳುವಂತ ರೀತಿ ನಮ್ದು. ಅದು ಏನಂದ್ರೆ ಅದನ್ನ ಹಾಗೆ ಇಟ್ರೆ, ಈಗ ಒಂದು ಗೋಣಿ ಟೊಮೆಟೊ ಮೇಲೆ ಯಾವ್ದಾದ್ರು ಬಾರದಿಟ್ಟರೆ ಹೋಗ್ತದೆ, ಹಾಳಾಗ್ತದೆ. ಹಾಗಾಗಿ ಹಾಳಾಗಬಾರ್ದು, ಅದಾದ ರೀತಿಯಲ್ಲಿ ಹಾಗೆ ಇಟ್ರೆ ಅದು ಒಳ್ಳೇದಿರ್ತದೆ ಅಂತ ನಮ್ಮೊಂದು ಅವರು ದೇವರಲ್ಲಿ ನಮ್ಗೊಂದು ಮನಸ್ಸು ಕೊಡುದು. ಹಾಗೆ ಆಗಿಕೊಂಡು ಆ ಕಾಣಿಕೆ ಸೇವಾ ರೂಪದ ಕಾಣಿಕೆ ನಾವು ಅದನ್ನ ಸುಮ್ಮನೆ ನಮ್ಮ ಅದನ್ನ ಹಾಳು ಮಾಡಿದ್ರೆ ನಾಳೆ ಭಕ್ತಾದಿಗಳು ಬಂದು ನೋಡಿದ್ರೆ ನಾವು ತಂದಾಕಿದ್ದೇವೆ ಮಾರ ಎಲ್ಲ ಎಲ್ಲೆಲ್ಲಿ ರಾಶಿ ಹಾಕಿದ್ರೆ ಹಾಳಾಗಿದೆ ಅಂತ ಆಗ್ಬಾರ್ದು. ಅವರಿಗೆ ಸಹ ಬಂದು ನೋಡುವ ಖುಷಿ ಆಗ್ತದೆ. ಅವರಿಗೆ ಸಹ ಚಂದಾಗಿ ಇಟ್ಟಿದ್ದಾರೆ, ಆಗ್ಲಿ ನಾವು ಕೊಟ್ಟದಕ್ಕೊಂದು ಸಾರ್ಥಕ ಆಯ್ತು. ಒಂದು ನಮ್ಗೊಂದು 4 ಜನರಿಗೆ ನಾವು ತಿನ್ನದಿದ್ರು 4 ಜನರಿಗೆ ತಿನ್ನುವಾಗೆ ಇಟ್ಟಿದ್ದಾರೆ ಅವರು ಅಂತ ಅವ್ರಿಗೊಂದು ಖುಷಿಯಾಗಿದೆ. ಈ ತರ ಉಗ್ರಾಣವನ್ನ ನೀವು ನೋಡ್ಕೊಂಡು ಇದೆ ಫಸ್ಟ್ ಅಥವಾ ಬೇರೆ ಇಲ್ಲ, ನಾವು ಮಾಡ್ತಾ ಇದ್ದೇವೆ, ಆದ್ರೂ ಇಷ್ಟು ಜೋರಾಗಿ ಬಂದದ್ದು ಇಲ್ಲಿ. ಆದ್ರೆ ನಮ್ಗೆ ಸಹ ದೇವರು ಸ್ವಲ್ಪ ಆಲೋಚನೆ ಕೊಟ್ಟಿದೆ, ಹೀಗೆ ಮಾಡಿ ಅಂತ. ಮತ್ತೆ ಶಶಿಧರನ್ನ ಹೀಗೆಲ್ಲ ನಮ್ಗೆ ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ. ವ್ಯವಸ್ಥೆ ಮಾಡಿ ಕೊಟ್ಟು ನಾವು ಇಡದಿದ್ರೆ ಬೆಲೆ ಇಲ್ಲದಾಗೆ ಆಗ್ತದೆ. ಹಾಗೆ ಖುಷಿಯಾಗಿದೆ, ಏನು ತೊಂದರೆ ಇಲ್ಲ. ಅದೇ ಎಲ್ಲ ದೈವಲೀಲೆ. ಹಾಗಾಗಿ ಏನು ನಮ್ಗೆ ಏನು ತೊಂದರೆ ಆಗ್ಲಿಲ್ಲ, ಊರಿನವ್ರಿಗೂ ತೊಂದರೆ ಆಗ್ಲಿಕ್ಕಿಲ್ಲ. ಇನ್ನು ಊರು ಸ್ವಲ್ಪ ಒಳ್ಳೇದಾಗ್ಬಹುದು, ಎಲ್ರಿಗೆ ಸ್ವಲ್ಪ ನೆಮ್ಮದಿ ಇರ್ಬೋದು ಅಂತ ನಮ್ಮೊಂದು ಕಲ್ಪನೆ. ಥ್ಯಾಂಕ್ ಯು ಸರ್. ನೋಡ್ತಿರ್ಬೋದು, ಪ್ರತಿಯೊಬ್ಬರು ಹೇಳ್ತಾರೆ ಇದೊಂಥರ ಮಾದರಿ ಬ್ರಹ್ಮ ಕುಂಭಾಭಿಷೇಕ. ಸೊ ಪ್ರತಿಯೊಂದು ವ್ಯವಸ್ಥೆ ಕೂಡ ಬಹಳ ವ್ಯವಸ್ಥಿತವಾಗಿ ಸುವ್ಯವಸ್ಥೆಯಲ್ಲಿ ಕಾಪಾಡಿಕೊಳ್ಳಲಾಗಿದೆ. ಸೊ ಈ ಉಗ್ರಾಣ ಕೂಡ ಅದಕ್ಕೊಂದು ಮಾದರಿ ಅಂತ ಹೇಳ್ಬಹುದು. ಭರತ್ ಜೊತೆ ಶ್ರೇಯ್ ಶೆಟ್ಟಿ, ಸುದ್ದಿ ನ್ಯೂಸ್, ಅರಮಲೆಬೆಟ್ಟ.
ಅರಮಲೆ ಬೆಟ್ಟ ಕ್ಷೇತ್ರದ ಐತಿಹ್ಯ ಬಗ್ಗೆ ಕೆಲವೊಂದು ಕಥೆಗಳು ಅನೇಕರಿಗೆ ಗೊತ್ತು, ಕೆಲವು ಅನುಭವನ ಕೂಡ ಅನೇಕ ಮಂದಿ ಹೇಳಿದ್ದಾರೆ. ಇದೀಗ ನಮ್ಮ ಜೊತೆ ವಿಶೇಷವಾಗಿ ದಕ್ಷಿಣ ಕನ್ನಡದ ಪ್ರತಿಯೊಂದು ಕ್ಷೇತ್ರದ ಬಗ್ಗೆ, ವಿಶೇಷವಾಗಿ ಅದರ ಬಗ್ಗೆ ವರದಿಗಿಂತ ಅದರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿನ ಕಲೆ ಹಾಕಿರುವಂತಹ ಮೋಹನ್ ಕೆ ಅಮೀನ್ ಇದ್ದಾರೆ. ಅವ್ರ ಜೊತೆ ಮಾತಾಡೋಣ. ಸರ್, ಈಗ ನಾವೀಗ ಇರುವಂತದ್ದು ಅರಮಲೆ ಬೆಟ್ಟ ಕ್ಷೇತ್ರ. ಸೊ ಅನೇಕ ಇದರ ಬಗ್ಗೆ ಅನುಭವನ ಸುಮಾರು ಮಂದಿಗೆ ಈಗಾಗಲೇ ಹಂಚ್ಕೊಂಡಿದ್ದಾರೆ, ಇದರ ಐತಿಹ್ಯ ಆಗಿರ್ಬೋದು ಇದ್ರ ಬಗ್ಗೆ. ಸೊ ನೀವು ಕೂಡ ಈ ಕ್ಷೇತ್ರದ ಬಗ್ಗೆ ತುಂಬಾ ಒಂದು ಪರಿಶೀಲನೆ ಮಾಡಿದವರು, ಅಧ್ಯಯನ ಮಾಡಿದಂತವರು. ನೀವು ಕಂಡಂತಹ ಅನುಭವ ಅಥವಾ ನೀವು ಕಂಡಂತಹ ಅಂಶವನ್ನು ಹೇಳೋದಾದ್ರೆ? ನಾನು ಈ ಕ್ಷೇತ್ರಕ್ಕೆ 2004ನೇ ಇಸ್ವಿಯಿಂದ ಬರ್ತಾ ಇದ್ದೀನಿ. ಆವಾಗ ಇದು ಇಷ್ಟೊಂದು ಜೀರ್ಣೋದ್ಧಾರ ಆಗಿರ್ಲಿಲ್ಲ. ಆವಾಗ ಧನ್ಯಕುಮಾರ್ ಅಂತ ಹೇಳಿ ಇವಾಗಿನ ಸುಕೇಶ್ ಕಡಂಬು ಅವರ ತಂದೆಯವರಿದ್ರು. ಅವರು ಪ್ರಯತ್ನ ಪಟ್ಟು ಆದಷ್ಟು ಇದನ್ನು ಸುಧಾರಣೆಗೆ ತಂದರು. ಅವರ ನಂತರವಾಗಿ ಇವರು ಸಹೋದರರು ಈ ಬಗ್ಗೆ ತುಂಬಾ ಕಾಳಜಿ ವಹಿಸಿಕೊಂಡು ಹಿರಿಯರಿಂದ ಕೆಲವೆಲ್ಲ ವಿಷಯಗಳನ್ನು ತಿಳಿದು ಕೆಲವೆಲ್ಲ ಕ್ಷೇತ್ರಗಳನ್ನು ಸಂದರ್ಶನ ಮಾಡಿ ಅಲ್ಲಿ ಇದರ ದೈವದ ಬಗ್ಗೆಯೂ ತಿಳ್ಕೊಂಡು ಇಷ್ಟ ತನಕ ಮಾಡಿರೋದು ಈ ದೈವ ಭಕ್ತರಾದ ನಮ್ಗೆಲ್ರಿಗೂ ಒಂದು ಸಂತೋಷದ ವಿಷಯ. ಇದು ಇನ್ನೂ ಇಲ್ಲಿಗೆ ಇದು ನಿಲ್ಲದೆ ಇನ್ನೂ ಅಭಿವೃದ್ಧಿ ಹೊಂದಬೇಕು. ದೈವದ ಕಟ್ಟಳೆಯಲ್ಲಿರುವಂತಹ ಪ್ರತಿಯೊಂದು ಕಟ್ಟಳೆಯು ಅತಿ ಪ್ರಾಮುಖ್ಯವಾಗಿ ನಡೆಯಬೇಕಾದ ಎಲ್ಲ ವಿಷಯಗಳು ಅದರ ಒಂದು ಘನಸ್ಥಿತಿಗೆ ಸರಿಯಾಗಿ ನಡೆಯಬೇಕೆನ್ನುವುದು ನಮ್ಮದು ಆಸೆ. ಈ ಬಗ್ಗೆ ಈ ಕ್ಷೇತ್ರದ ಬಗ್ಗೆ ಹೇಳೋದಿದ್ರೆ, ಈ ದೈವ ಕೊಡಮಣಿ ತಾಯಿ ಇದರ ನಾನು ಪೂರ್ವ ಚರಿತ್ರೆಗೆ ಹೋಗ್ಬೇಕಿದ್ರೆ ಕೊಡಮಣಿ ಬರ್ಕೆಯ ಮೂಲ ಕುಣ್ಯಾಳ್ವರು ಕಾಶಿ ಯಾತ್ರೆಗೆ ಅಂದ್ರೆ ಬಡಕಾಯಿ ಗಂಗೆ ಅಂತಾರೆ ತುಳುವಿನಲ್ಲಿ. ಬಡಕಾಯಿ ಗಂಗೆಗೆ ನಾನು ಗಂಗೆಯ ಸ್ನಾನ ಮಾಡಕ್ಕೆ ಹೋಗ್ತೀನಿ ಅಂತ ಹೇಳಿ ಸಂಕಲ್ಪ ಮಾಡ್ಕೊಂಡು ಹೊರಡ್ತಾರೆ. ಹೊರಟವರು ಅದರ ಪಾರ್ಧನದಲ್ಲಿ ಅವರು ಹೊರಡುವಾಗ ಆದಂತ ಕೆಲವು ಸನ್ನಿವೇಶಗಳು ಭಾರಿ ಸ್ವಾರಸ್ಯಕರವಾಗಿ ಇದೆ ಪಾರ್ಧನದಲ್ಲಿ. ಬಟ್ ನಾವು ಹೇಳ್ಬೇಕಿದ್ರೆ ಅವರು ಬಡಕಾಯಿ ಗಂಗೆ ಅಂದ್ರೆ ಕಾಶಿ, ನಾವು ಅದನ್ನು ಮುಖ್ಯವಾಗಿ ಹೇಳ್ಬೇಕಾಗುತ್ತೆ. ಅಲ್ಲಿಗೆ ಹೋಗಿ ಅವರು ಗಂಗಾ ಸ್ನಾನ ಮಾಡಿಕೊಂಡು ಆಗಿನ ಪದ್ಧತಿಯಲ್ಲಿ ಅಲ್ಲಿ ನಡೆಯುವಂತಹ 7-8 ದಿನದ ಆಯನ ಉಚ್ಚಯಗಳನ್ನೆಲ್ಲ ನೋಡ್ಕೊಂಡು ಹಿಂದೆ ಅವರು ನಾನು ಇನ್ನು ನನ್ನ ಊರಿಗೆ ಹೊರಡ್ತೀನಿ ಅಂತ ಹೊರಡುವಾಗ ದೈವದ ಒಂದು ಪ್ರಸಾದ ತಗೊಳ್ಳಕ್ಕೆ ದೈವಸ್ಥಾನದ ದೈವ ಸನ್ನಿಧಿಯಲ್ಲಿ ನಿಂತಾಗ ನಾನೊಂದು ದೈವ ನಿನ್ನ ಬೆನ್ನ ಹಿಂದೆ ಬರ್ತೀನಿ ಅಂತ ಒಂದು ಅಶರೀರವಾಣಿ ಆಯ್ತು. ಅರಮನೆ ಬೆಟ್ಟದ ಬ್ರಹ್ಮ ಕುಂಭಾಭಿಷೇಕದ ಊಟ ಉಪಚಾರದ ಬಗ್ಗೆ ಒಂದು ಮಾತು ಹೇಳುವಾಗಿಲ್ಲ. ಯಾಕಂದ್ರೆ ಅಷ್ಟು ಪರ್ಫೆಕ್ಟ್ ಆಗಿ ಬಹಳ ಟೇಸ್ಟಿಯಾಗಿ ಮಾಡಿಕೊಡ್ತಾ ಇದ್ದಾರೆ. ಅದು ಕೂಡ ಈಗ ನಾವಿರೋ ಜಾಗ ಈ ಒಂದು ಅನ್ನಛತ್ರ, ಇಲ್ಲಿ ಈ ಕೋಣೆಯಲ್ಲಿ ಈ ಒಂದು ಓಪನ್ ಜಾಗದಲ್ಲಿ ಬಹಳ ವ್ಯವಸ್ಥಿತವಾಗಿ ಬೇಕಾಗಿರುವಂತಹ ಎಲ್ಲ ಊಟದ ವ್ಯವಸ್ಥೆ ಆಗಿರ್ಬೋದು, ಫಲಾಹಾರ ಆಗಿರ್ಬೋದು, ಉಪಹಾರ, ಆಮೇಲೆ ರಾತ್ರಿ ಊಟ ಎಲ್ಲವನ್ನು ಕೂಡ ಇಲ್ಲೇ ಮಾಡಲಾಗುತ್ತೆ. ನೀವು ಇಲ್ಲಿ ಯಾವುದೇ ಹೊತ್ತು ಬನ್ನಿ, ಈ ಒಂದು ಬಾಣಸಿಗರು ಪ್ರತಿಯೊಂದು ಕೆಲಸ ಕೂಡ ಬ್ಯುಸಿ ಆಗಿರ್ತಾರೆ. ಒಬ್ರು ದೋಸೆ ಮಾಡ್ತಾ ಇರ್ತಾರೆ, ಇನ್ನೊಬ್ರು ಬಜ್ಜಿ ಮಾಡ್ತಾ ಇರ್ತಾರೆ, ಇನ್ನೊಬ್ರು ಈ ತರ ಬೆಳಗ್ಗೆ ಬೇಕಾಗಿರ್ತ ಇಡ್ಲಿ ಸಾಂಬಾರು ಮಾಡೋದಿತ್ತು. ಎಲ್ಲವನ್ನು ಕೂಡ ಇಲ್ಲಿ ಹಂತ ಹಂತವಾಗಿ ಅಂತ ಹೇಳಿದ್ರೆ ಬರುವಂತಹ ಭಕ್ತಾದಿಗಳಿಗೆ ದಿನಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಇಲ್ಲಿ ಬರ್ತಾ ಇದ್ದಾರೆ. ಅದು ಬೆಳಗಿನ ಉಪಹಾರಕ್ಕಾಗಿರ್ಬೋದು, ಮಧ್ಯಾಹ್ನದ ಊಟಕ್ಕಾಗಿರ್ಬೋದು, ಒಟ್ಟು 4 ಹೊತ್ತಿಗೆ ಅಂತ ಹೇಳಿದ್ರೆ ಬೆಳಗ್ಗೆ, ಮಧ್ಯಾಹ್ನ, ಸಂಜೆ, ರಾತ್ರಿ ಈ ತರ 4 ಹೊತ್ತಿಗೆ ಕೂಡ ಹೊಟ್ಟೆ ತುಂಬಾ ತಿನ್ನುವಷ್ಟು ಅನ್ನ ಪ್ರಸಾದವನ್ನ ಬೇರೆ ಬೇರೆ ರೀತಿಯಲ್ಲಿ ಅದು ಫಲಹಾರದ ಮೂಲಕ ಆಗಿರ್ಬೋದು ಎಲ್ಲವನ್ನೂ ಮಾಡಿಕೊಡಲಾಗುತ್ತೆ. ಮುಖ್ಯವಾಗಿ ನಮ್ಮ ಬೆಳ್ತಂಗಡಿಯ ಜೈನ್ ರೆಸ್ಟೋರೆಂಟ್ ನ ಸಂತೋಷ್ ಕುಮಾರ್ ಅವರ ಸಾರಥ್ಯದಲ್ಲಿ ಒಟ್ಟು 17 ಜನ ತಂಡ ಎಲ್ಲ ಒಂದು ವ್ಯವಸ್ಥೆ ಮಾಡಿದೆ. ಇದೀಗ ನಮ್ಮ ಜೊತೆ ಸಂತೋಷ್ ಕುಮಾರ್ ಇದ್ದಾರೆ. ಸರ್ ನಮಸ್ತೆ. ಸರ್, ನಾನು ತುಂಬಾ ಟೇಸ್ಟ್ ಮಾಡಿದೆ. ಅದು ಇವತ್ತು ಬೆಳಗ್ಗೆ ಅಂತೂ ರಾಗಿ ಹಲ್ವಾ ಎಲ್ಲರ ಬಾಯಲ್ಲಿ ಕೇಳಿದ್ರು. ಇವತ್ತು ಬೆಳಗ್ಗೆ ಏನಿತ್ತು, ಅಯ್ಯೋ ರಾಗಿ ಹಲ್ವಾ ಇತ್ತು, ಸೂಪರ್ ಆಗಿತ್ತು, ಮಸಾಲೆ ದೋಸೆ ಇತ್ತು ಅಂತ. ಸೊ ಒಂದು ಹೋಟ್ಲಿಗೆ ಬಂದಾಗ ಹೇಗೆಲ್ಲ ಸಿಗುತ್ತೋ ಅಂತ ಎಲ್ಲ ವ್ಯವಸ್ಥೆ ಕೂಡ ಈ ಅರಮನೆ ಬೆಟ್ಟದ ಬ್ರಹ್ಮ ಕುಂಭಾಭಿಷೇಕ ಸಿಗ್ತಾ ಇದೆ. ಸೊ ನಿಮ್ಮ ಎಲ್ಲ ಒಂದು ಕಾರ್ಯವೈಖರಿ ಬಗ್ಗೆ ಹೇಳೋದಾದ್ರೆ? ತೊಂದರೆ ಇಲ್ಲ, ಜನಗಳೆಲ್ಲ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ, ಅದೊಂದು ಖುಷಿ ನಮಗೆ. ಮತ್ತೆ ನಾವು ಒಂದು 17-18 ಜನ ಇದ್ದೇವೆ. ಮತ್ತೆ ಇವತ್ತು ಸಂಜೆಗೆ ಊಟ ಇದೆ, ಫಲಾಹಾರನೂ ಇದೆ ಊಟದ ಜೊತೆ. ಊಟಕ್ಕೆ ಅನ್ನ, ಸಾರು, ಸಾಂಬಾರು, ಪಲಾವು, ಕಚ್ಚಂಬಾರು. ಫಲಾಹಾರಕ್ಕೆ ಸಜ್ಜಿಗೆ ಅವಲಕ್ಕಿ, ಚಟ್ಟಂಬಡೆ, ಆಮೇಲೆ ಉಪ್ಪಿಟ್ಟು ಅವಲಕ್ಕಿ, ಆಮೇಲೆ ದೋಸೆ ನಮ್ಮ ಜೈನ್ ಮೆಣಸಿನ ಗಟ್ಟಿ, ಆಮೇಲೆ ಇಷ್ಟೇ. ಮತ್ತೆ ಬಕಲ್ ಬಾತ್ ಇದೆ ಹೇಗೆ ಫಲಾಹಾರಕ್ಕೆ, ಚಾ, ಕಾಫಿ, ಮತ್ತೆ ಕಷಾಯನೂ ಇದೆ ಅಷ್ಟೇ.
ಸೊ ಈಗ ಒಂದು ಹೊತ್ತಿಗೆ ನೀವು ಎಷ್ಟೆಷ್ಟು ಜನಗಳಿಗೆ ಬೇಕಾಗಿರುವಂತದ್ದು ಇಲ್ಲಿಂದ ವ್ಯವಸ್ಥೆ ಮಾಡ್ತೀರಾ? ಬೆಳಿಗ್ಗೆ ಒಂದು 1,500, ಮಧ್ಯಾಹ್ನಕ್ಕೆ ಒಂದು 1,500 ಜನ ಆಗ್ಬೋದು, ರಾತ್ರಿಗೆ ಒಂದು ಪಲಾರ ಒಂದು 2,000, ಊಟದೊಂದು 1,500 ಎಸ್ಟಿಮೇಟ್ ಮಾಡಿದ್ದೇವೆ. ಮತ್ತೆ ಕಮ್ಮಿ ಆದ್ರೆ ಮಾಡ್ಬೇಕು, ನೋಡ್ಬೇಕಾಗಿ. ಸೊ ಪ್ರತಿನಿತ್ಯ ಒಂದೊಂದು ಸ್ಪೆಷಲ್ ಆಗಿ ಮಾಡ್ತೀರಾ ನೀವು? ದೋಸೆಗೊಂದು ಸ್ಪೆಷಲ್ ಆಗಿ ಮಾಡ್ತೇವೆ. ಇವತ್ತು ಸಂಜೆಗೆ ಪಂಚರತ್ನ ಕಡಿ ಮಾಡಿದ್ದೇವೆ, ಬೆಳಿಗ್ಗೆ ಬನ್ಸು, ಮಸಾಲೆ ದೋಸೆ ಮತ್ತೆ ರಾಗಿ ಮಣ್ಣಿ ಅಂತ ಮಾಡಿದ್ದೇವೆ. ದಿವಸಕ್ಕೆ ಒಂದೊಂದು ಚೇಂಜಸ್ ಮಾಡ್ತಾ ಇರ್ತೇವೆ. ನಿನ್ನೆ ಕುಂಬಳಕಾಯಿ ಒಂದು ಜ್ಯೂಸ್ ಮಾಡಿದ್ದೇವೆ ಸಂಜೆಗೆ, ಆತರ. ಸೊ ಈಗ ನೀವು ಕಂಟಿನ್ಯೂ ವರ್ಕ್, ಇದು ನಿಮ್ಗೆ ಇಲ್ಲಿ ರೆಸ್ಟ್ ಅಂತ ಇಲ್ಲ. ಸೊ ಯಾವ ಟೈಮ್ ಮಲಗುವಂತ ನಿಮ್ಗೆ ಸಮಯ ಸಿಗುತ್ತೆ ಅಂತ? ಎಷ್ಟೊತ್ತಿಗೆ? ಬೆಳಿಗ್ಗೆ ಬೇಗ ಹೇಳ್ಬೇಕು? ಬೆಳಿಗ್ಗೆ ಒಂದು 6 ಗಂಟೆ 5 ಗಂಟೆ ಹೇಳ್ತೇವೆ, ಸಂಜೆ ಒಂದು 12 ಗಂಟೆ ಆಗುತ್ತೆ. ಎಲ್ಲ ಮುಗಿಸಿ ಮತ್ತೆ ನಾವು ಚೆಕ್ ಮಾಡ್ತೇವೆ. ಇಲ್ಲೇ ಇರ್ತೀರಾ? ಇಲ್ಲೇ ಇರ್ತೇವೆ, ಕೆಲವು ಹೋಗ್ತಾರೆ ಕೆಲವು ಬರ್ತಾರೆ, ಹಾಗೆ ಬೆಳಿಗ್ಗೆ ಬೇಗ ಬರ್ತೇವೆ ಹೊರಗೆ. ಸೊ ಇಲ್ಲಿ ವ್ಯವಸ್ಥೆ ಬಗ್ಗೆ ಏನಂತೀರ? ಈಗ ಉಗ್ರ ನೋಡಿದಾಗ ಎಷ್ಟೊಂದು ತರಕಾರಿಗಾಗಿರ್ಬೋದು, ದವಸದಾಗಿ ಎಲ್ಲವೂ ಕೂಡ ಇಲ್ಲಿ ಉಕ್ಕಿ ಇರ್ತಾ ಇದೆ. ಸೊ ನಿಮ್ ಕೂಡ ಇಲ್ಲಿ ಒಂದು ಅದು ಕೂಡ ನಿಮ್ಗೆ ಒಂದು ಇನ್ಸ್ಪಿರೇಷನ್ ಆಗುತ್ತಾರೆ ಕೆಲಸವನ್ನ ಮಾಡಿ. ಅಂದ್ರೆ ಅಲ್ಲಿ ಹೊರೆ ಕಾಣಿಕೆ ಬಂದಲ್ಲಿ ನಾವು ಯಾವ್ದು ವೇಸ್ಟ್ ಆಗುತ್ತೆ ಅದನ್ನು ನಾವು ಫಸ್ಟ್ ಗೆ ಖಾಲಿ ಮಾಡ್ತಾ ಇದ್ದೇವೆ. ಯಾಕಂದ್ರೆ ಒಂದು ಕೆಲವು ಗಟ್ಟಿ ಐಟಮ್ ಎಲ್ಲ ಹೊರಗೆ ಕೊಡ್ಬೋದು, ಬೇಕಿದ್ರೆ ಉಳಿದ್ರೆ ಹಾಳಾಗುವಂತದ್ದು ನಾವು ಅದನ್ನು ನೋಡಿ ತಕೊಂಡು ಬಂದು ಖಾಲಿ ಮಾಡ್ತಾ ಇದ್ದೇವೆ. ಮತ್ತೆ ನಮ್ಮ ಮುಕ್ತೇಶ್ವರ ಸುಖೇಶ್ ಕುಮಾರ್ ಅವರು ಅವರ ನೇತೃತ್ವದಲ್ಲಿ ನಾವು ಮಾಡ್ತಾ ಇದ್ದೇವೆ. ಈ ಸಲ ಬ್ರಹ್ಮಕಲಶ ಅಂತಲ್ಲ, ನಾವು ಮುಂಚಿನಿಂದ ಇಲ್ಲಿ ಜಾತ್ರೆ ಮತ್ತೆ ಮುಂಚಿನ ಬ್ರಹ್ಮಕಲಶಕ್ಕೆ ನಾವು ಮಾಡಿದ್ದು. ಆದ್ರೆ ನಮಗೆ ಖುಷಿ ಇದೆ, ಒಂದು ಮರಮೇರದಲ್ಲಿ ಬ್ರಹ್ಮಕಲಶಕ್ಕೆ ಅಡಿಗೆ ಮಾಡಿದ ಖುಷಿ ಇದೆ. ಸೊ ಒಟ್ಟಾರೆ ಒಟ್ಟು ಎಷ್ಟು ಬಗ್ಗೆ ನೀವು ಖಾದ್ಯವನ್ನು ಮಾಡಿರಬಹುದು 5 ದಿನದ ಕಂಪೇರ್ ಮಾಡಿದಾಗ? ಒಂದು 35 ಬಗೆಯ ಖಾದ್ಯಗಳಾಗಿವೆ. ಚೇಂಜಸ್ ಡಿಫರೆಂಟ್ ಆಗಿ ಮಾಡ್ತಾ ಇದ್ದೇವೆ, ದಿವಸಕ್ಕೆ ಒಂದು ಚೇಂಜಸ್ ಮಾಡ್ತಾ ಇರ್ತೇವೆ. ಸೊ 5 ಒಟ್ಟಾಗಿ ಸೇರಿದಾಗ ಒಂದು 100ರಿಂದ ಜಾಸ್ತಿ ಇದೆಯಾ? ಹೊರಕ್ಕಿಲ್ಲ, ಒಂದು 70-80 ಐಟಮ್ ಆಗ್ಬೋದು 5 ದಿನಕ್ಕೆ. ಉಪ್ಪಿನಕಾಯಿ ನಮ್ಮ ಜೈನ ಉಪ್ಪಿನಕಾಯಿ, ಆನಂತರ ಮಾವಿನಕಾಯಿ ಉಪ್ಪಿನಕಾಯಿ ಮಾಡಿದ್ದೇವೆ. ಅದು ಇವತ್ತು ದೋಸೆ ಮತ್ತು ಮೆಣಸಿನ ಗಟ್ಟಿ ಅಂತ ಮಾಡಿದ್ದೇವೆ ಒಂದು, ಹಾಗೆ. ಓಕೆ, ಥ್ಯಾಂಕ್ ಯು ಮೇಡಮ್. ಹೇಳಿದ ಹಾಗೆ ಪ್ರತಿನಿತ್ಯ ಕೂಡ ಭಕ್ತಾದಿಗಳಿಗೆ ಬೇಕಾಗುವ ರೀತಿಯಲ್ಲಿ ಬೇರೆ ಬೇರೆ ರೀತಿ, ಅಂದ್ರೆ ತಿಂದಾಗ ಅವ್ರು ಕೂಡ ಒಂದು ಬೋರ್ ಆಗ್ಬಾರ್ದು. ಬರುವಂತ ಕೆಲವೊಬ್ರು ಭಕ್ತಾದಿಗಳು ಪ್ರತಿನಿತ್ಯ ಬರ್ತಾರೆ. ಸೊ ಒಂದೊಂದು ದಿನ ಒಂದೊಂದು ರೀತಿಯಾಗಿ ವೆರೈಟಿ ಆಗಿ. ಸೊ ಬೆಳಗ್ಗೆ ಹೊತ್ತಲ್ಲಿ ಒಂದು ದಿನ ಇಡ್ಲಿ ಸಾಂಬಾರ್ ಇದ್ರೆ, ಮಾರನೇ ದಿನ ಮಸಾಲೆ ದೋಸೆ ಅಥವಾ ಬನ್ಸ್ ಅಥವಾ ಸಜ್ಜಿಗೆ ಬಜ್ರಿ, ಈ ತರ ಬೇರೆ ಬೇರೆ ಉಪಹಾರಕ್ಕೆ ಕೊಡ್ತಾರೆ. ಮಧ್ಯಾಹ್ನಕ್ಕೆ ಊಟ ಕೂಡ ಹಾಗೇನೆ. ಒಂದಿನ ಗುಜ್ಜೆ ಪಲ್ಯ ಇದ್ರೆ, ಮರುದಿನಕ್ಕೆ ಇದು ಮೆಣಸಿನಕಾಯಿ ಒಂದು ಸಾಂಬಾರ್ ತರ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ವೆರೈಟಿಯಾಗಿ ಪರೋಟ ಆಗಿರ್ಬೋದು, ದೋಸೆ ಎಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಇದು ನೋಡ್ಬೋದು ನಿಮ್ಗೆ ಪ್ರತ್ಯಕ್ಷ ಸಾಕ್ಷಿಯಾಗಿ ಆ ಬಾಣಸಿಗರು ಎಷ್ಟೊಂದು ಅಚ್ಚುಕಟ್ಟಾಗಿ ಆ ಸೆಟ್ ದೋಸೆ ಈಗ ಇನ್ನು ಫಲಹಾರಕ್ಕೆ ಹೊತ್ತಾಗ್ತಾ ಇದೆ. ಸೊ ಎಲ್ಲ ಭಕ್ತಾದಿಗಳು ಬರುವ ಸಮಯ, ಇವತ್ತು ಬೇರೆ ಕೊನೆಯ ದಿನ ನೇಮೋತ್ಸವ ಆಗುತ್ತೆ. ಸೊ ಸಾವಿರಾರು ಸಂಖ್ಯೆಯಲ್ಲಿ ಬರುವಂತಹ ನಿರೀಕ್ಷೆ ಕೂಡ ಇದೆ. ಹಾಗಾಗಿ ಅವರೆಲ್ಲರೂ ಕೂಡ ಬರುವಂತ ಭಕ್ತಾದಿಗಳು ಇಲ್ಲಿ ಕಾಯುವಂತ ಆಗ್ಬಾರ್ದು. ಬಂದ ತಕ್ಷಣ ಹೊಟ್ಟೆ ತುಂಬಾ ತಿನ್ನುವಂತ ವ್ಯವಸ್ಥೆ ಆಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಇದೀಗ ಈ ಬಾಣಸಿಗರು ಎಲ್ಲರೂ ಸೇರ್ಕೊಂಡು ಬಿಸಿ ಬಿಸಿಯಾಗಿ ಸೆಟ್ ದೋಸೆ ಕೂಡ ಹಾಕ್ತಾ ಇದ್ದಾರೆ. ಅದೇ ರೀತಿಯಾಗಿ ಟೀ, ಕಾಫಿ ಎಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಹೇಳ್ಬೇಕಂತ ಹೇಳಿದ್ರೆ ಈ ಒಂದು ಅರಮಲೆ ಬೆಟ್ಟ ಬ್ರಹ್ಮ ಕುಂಭಾಭಿಷೇಕದಲ್ಲಿ ಒಂದಲ್ಲ ಹಲವಾರು ವಿಚಾರ ಇದೆ. ಎಲ್ಲವೂ ಕೂಡ ಬಹಳ ಅಚ್ಚುಕಟ್ಟಾಗಿ ಬಹಳ ವ್ಯವಸ್ಥಿತವಾಗಿ ಆಗ್ತಾ ಇದೆ. ಆದಿತ್ಯ ಶೆಟ್ಟಿ ಜೊತೆ ಒಂದು ಕಡೆ ಬಾಣಸಿಗರು ಬೇರೆ ಬೇರೆ ರೀತಿಯ ಅಡುಗೆ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ರೆ, ಇನ್ನೊಂದು ಕಡೆ ಈ ಮಹಿಳೆಯರು ಕೂಡ ಸೇವಾ ರೂಪದಲ್ಲಿ ಸ್ವಯಂ ಸೇವಕರಾಗಿ ಬೇರೆ ಬೇರೆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದು ಬೋಂಡ ಮಾಡೋದಾಗಿರ್ಬೋದು ಅಥವಾ ಈ ತೆಂಗಿನಕಾಯಿಯನ್ನ ಸಪರೇಟ್ ಮಾಡಿ ಅದನ್ನೊಂದು ವ್ಯವಸ್ಥಿತ ರೀತಿ ಇರೋದಾಗಿರ್ಬೋದು. ಒಟ್ಟಾರೆಯಾಗಿ ಎಲ್ಲರೂ ತಾವೇ ಖುದ್ದಾಗಿ ನಾವೊಂದು ಸೇವೆಯನ್ನ ಮಾಡ್ತೀವಿ ಅನ್ನೋ ಕಾರಣಕ್ಕೋಸ್ಕರ ಅನೇಕ ಭಕ್ತಾದಿಗಳು ಸೇವಾ ರೂಪದಲ್ಲಿ ಇಲ್ಲಿ ಬಂದು ತಮ್ಮ ಸ್ವಯಂ ಸೇವಾ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನೋಡ್ತಿರ್ಬೋದು, ಒಂದು ಕಡೆ ಬಾಣಸಿಗರ ಒಂದು ಅಡುಗೆ ಕೆಲಸ ಅಂದ್ರೆ ಉಪಹಾರ, ಫಲಹಾರ, ಊಟ ಎಲ್ಲವನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಮಹಿಳೆಯರು ಕೂಡ ಇಲ್ಲಿ ಶುಚಿತ್ವವನ್ನು ಕಾಪಾಡ್ಕೊತಾ ಇದ್ದಾರೆ, ಕ್ಲೀನ್ ಆಗಿ ಎಲ್ಲವನ್ನ ಅಚ್ಚುಕಟ್ಟು ಜೋಡಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ನೀವು ನೋಡ್ತಿರ್ಬೋದು, ಆ ಕಡೆ ಹೋದ್ರೆ ಆ ಮಹಿಳೆಯರ ಸೇರ್ಕೊಂಡು ಇರುವಂತ ಎಲ್ಲ ಒಂದು ಪಾತ್ರೆಯನ್ನ ಬಹಳ ಕ್ಲೀನ್ ಆಗಿ ಆ ಶುಚಿತ್ವವನ್ನು ಕಾಪಾಡೋದಕ್ಕೋಸ್ಕರ ಎಲ್ಲ ಪಾತ್ರೆಯನ್ನು ಕೂಡ ಬಹಳ ಕ್ಲೀನ್ ಆಗಿ ಕ್ಲೀನ್ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ಬೇಕು ಎಲ್ಲ ಒಂದು ನೀರಿನ ಸೌಲಭ್ಯ ಕೂಡ ಇಲ್ಲೆಲ್ಲ ಒದಗಿಸಲಾಗಿದೆ. ಮೇಡಮ್ మీరు వెళ్తారు? నేను కావలకట్టే. సో ముಲ್ಪ ఏద్దిర్దు ಕೆಲಸ ಮಾಡ್ತಿದ್ದಾರೆ. ಇನ್ನಿಕ್ಕೆ 4 ದಿನ ಇದೆ. ಸೊ ಎಂಚ ಒಂದು ಪುರ ಬೇಲೆ ತೊಂದರೆ ವರ್ಷಲ ಇಂಕ್ಲೀಡಿಯಾಗಿ ಎಂಕಲೇ ಬರ್ತಾರೆ. ವರ್ಷಲ ಬರ್ತಾರೆ. ಈರಿಗೆ ದೇವರ ಆಶೀರ್ವಾದ ದೇವರ ಆಶೀರ್ವಾದ ದೇವರ ಆಶೀರ್ವಾದ ಪಟ್ಟಾನ ಕರ್ತರು ದೇವರ ಆಶೀರ್ವಾದ ಪಟ್ಟಾನ ಕರ್ತರು ದೇವರ ಆಶೀರ್ವಾದ ಪಟ್ಟಾನ ಕರ್ತರು ದೇವರ ಆಶೀರ್ವಾದ
ರಾಜ್ಯ ಕೊಡಮಾದಾಗಿ ಎಣ್ಣೆ ಬುಜ್ಜು ಬೆಜ್ಜ ಇವಾಗ ತಂತ್ರದಾಡಿ ಚುಮತನ ಚಾವಟೇಶ್ವರಿ ಚುಮತನ ಅಸ್ರಾಣಿ ಚುಮತನ ನಾಲ್ಕು ಗುತ್ತಿ ಹೆಣ್ಮಗುತ್ತು 14 ಗುತ್ತಿ ಚುಮದ ಸಾಲಗಟ್ಟೆ ವಿಶ್ವದ ದೇವಯಾತ್ರದ ಪಂಚರಾತ್ರದ ಸತ್ತಿಗೆ ಜನರ ಆಲಯ ಪಂಡಿತರ ಪಕ್ಕೆ ವಿಶ್ವದ ಗ್ರಾಮಗಳ ಗ್ರಾಮ ನಾನ್ಕೊಂಡ ಸ್ವಾಮಿನ ಪರಡೆ ದಿರಿದಕಟ್ಟೆ ರಾಜ್ಯದವರಡೆ ಅರಮಾಲೆ ಬೆಟ್ಟದ ಬಂದಡೆ ಆಡಾಟ ಸಮಿತಿಯವರ ರಾಜ್ಯ ಕೊಡಮಾದಾಗಿ ಎಣ್ಣೆಬುಜುವ
ಶಾಲೆ ಬಂದಾಗ ಶಾಲೆಗೆ ಜೋರ ಬರುತ್ತೆ ಬೈಕಿನ ಬರ್ತದೆ ಅವಾಗ ಅವೆಲ್ಲ ಸ್ಕಿಟ್ ಆಡ್ತಾನೆ ಇರ್ತೇನೆ
Super
Hare
ಸ್ವಾಮಿ ಆಶೀರ್ವಾದ ದೇವರ ಆಶೀರ್ವಾದ ನಿಜ ದೇವರ ಆಶೀರ್ವಾದ ನಿಜ ದೇವರ ಆಶೀರ್ವಾದ ನಿಜ ಪಟ್ಟಾಣ ಕಪ್ಪೂರು ದೇವರ ಆಶೀರ್ವಾದ ಪಟ್ಟಣ ಕಪ್ಪೂರು ದೇವರ ಆಶೀರ್ವಾದ ನಿಜ ಪಟ್ಟಾಣ ಕಪ್ಪೂರು ದೇವರ ಆಶೀರ್ವಾದ ನಿಜ ರಾಜ್ಯ ಪಡ ಮುಂದಾಗಿ ನಿಜ ನಿಜ ಮಂತ್ರದಾನ ಚಾವಣೆ ಚಂದ್ರ ಸಾಡೆ ಚಂದ್ರ 4 ಗುಟ್ಟು 2 ಗುಟ್ಟು 14 ಗುಟ್ಟು ಚಂದ್ರ ಶಾಂತ ಕರ್ಕೊಂಡು ದೇವರೇವರ ಪಂಚಾಲಪುರ ಸತ್ತಿಗೆ ಜಿಲ್ಲೆ ಆಲೆಪಳ್ಳಿ ಮಕ್ಕೇಶ್ವರ ಗ್ರಾಮದ ಜ್ಞಾನಪುರ ಸ್ವಾಮಿನಾಥ ದೇವದಕಟ್ಟೆ ರಾಜ್ಯದವರ ಅರಮಾಲೆ ಪಟ್ಟಣಗಳು ಆಡಳಿತ ಸಮಿತಿಯವರ ರಾಜ್ಯಗಳ ಅನುಳತ್ತು
हाँ
ಪ್ರಸಾದ 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 ಒಂದು ಹೊಟ್ಟೆ ಲವಣ ಕೊರ್ಲೆ ಅವಳು
ಒಂದು ಪಲಾರ ಒಣಸಿದ ಬಂಡ 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 ಶ್ರೀರಾಮ
ಇದೆಗಾ ಅದೇ ಬರೋಣ
ಅವಳು ಹಾಕ್ಕೊಂಡಿಲ್ಲ ಮೂರು ಪುಟ್ಟೆ ಮತ್ತೆ ಈಗ ಮಾತಾಡ್ಕೊಂಡು ಒಕ್ಕ ಇಜ್ಜಿ ಪಂಟ ಸೆಷನ್ ಈಗ ಸೆಟ್ಲ್ ಅವ್ರು ಕೂಡ ಅವರಲ್ಲಿ ಸೆಟ್ಲ್ ಇದ್ದಾರೆ ಆಯ್ತಾ ಹಾಂ ಬರಲಿ
ಗೆಸ್ಟ್ ಬಸ್ ನಾವು
ಗಾಡಿ ಬತ್ತಬಹುದು ಸಸಿರಾಜ್ ಗಾಡಿ ಬತ್ತಬಹುದು ಚೇರ್ ನಿಂತು ಚೇರ್ ಚೇರ್ ಮಲ್ಲಿಗೆ ಮುಗಿದ ಮಲ್ಲಿಗೆ ಮುಗಿದ ಅದಕ್ಕೇನು ಇಲ್ಲ ಮುಗಿದಿದೆ ಅದಕ್ಕೇನು
ವಾಯಿನ್ಕೆರೆ ನಿಯರ್ ಧರ್ಮಸ್ಥಳ 2025-26ನೇ ಸಾಲಿನ ಪ್ರಥಮ PUC ಹಾಗೂ ದ್ವಿತೀಯ PUC ವಿಜ್ಞಾನ ವಾಣಿಜ್ಯ ಹಾಗೂ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಸರ್ಕಾರಿ ವೈದ್ಯಕೀಯ ಸೀಟುಗಳನ್ನು ಪಡೆದ ವಿದ್ಯಾಸಂಸ್ಥೆ. ದ್ವಿತೀಯ PUC ಅಂತಿಮ ಪರೀಕ್ಷೆಯಲ್ಲಿ ಕರ್ನಾಟಕ ರಾಜ್ಯಕ್ಕೆ 2ನೇ ರ್ಯಾಂಕ್ ಪಡೆದ ವಿದ್ಯಾರ್ಥಿಗುಣ ಎಕ್ಸೆಲ್ PU ಕಾಲೇಜ್ ಗುರುವಾಯಿನ್ಕೆರೆ ನಿಯರ್ ಧರ್ಮಸ್ಥಳ 2025-26ನೇ ಸಾಲಿನ ಪ್ರಥಮ PUC ಹಾಗೂ ದ್ವಿತೀಯ PUC ವಿಜ್ಞಾನ ವಾಣಿಜ್ಯ ಹಾಗೂ ನೀಟ್ ಲಾಂಗ್ ಟರ್ಮ್ ಬ್ಯಾಚ್ಗಳಿಗೆ ದಾಖಲಾತಿ ಆರಂಭಗೊಂಡಿದೆ. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಸರ್ಕಾರಿ ವೈದ್ಯಕೀಯ ಸೀಟುಗಳನ್ನು ಪಡೆದ ವಿದ್ಯಾಸಂಸ್ಥೆ.
ಬೈಟ್ ಇದೆ ನಾವು ಕಂಬದ ಮುಂದೆ ಇದ್ದೇವೆ అది పేరు నాకేమన్నాడు అవంటే ఇప్పుడు చెప్పున ఒక పిడి అప్పటికే కూడా ఉన్నాడు చెప్పాను
ಆಶೀರ್ವಾದ ನೋಡ್ತಾರೆ ವಿಜಯ್, ದೇವರ ಆಶೀರ್ವಾದ ನೋಡ್ತಾರೆ ವಿಜಯ್, ದೇವರ ಆಶೀರ್ವಾದ ನೋಡ್ತಾರೆ ವಿಜಯ್, ಒಟ್ಟಾದ ತತ್ವ ದೇವರ ಆಶೀರ್ವಾದ ನೋಡ್ತಾರೆ ವಿಜಯ್, ಒಟ್ಟಾದ ತತ್ವ ದೇವರ ಆಶೀರ್ವಾದ ನೋಡ್ತಾರೆ ವಿಜಯ್, ಒಟ್ಟಾದ ತತ್ವ ದೇವರ ಆಶೀರ್ವಾದ ನೋಡ್ತಾರೆ ವಿಜಯ್. ಅದು ಹೊಡಮಂದಾಗ ಪ್ರಮಾಣ ಮಟ್ಟದ ಮರಣ ಪ್ರಕಾಶ ಪೀಠ ಪ್ರಕಾಶ ಪೀಠ ಪ್ರಕಾಶ ಪೀಠ ಪ್ರಮಾಣ ಹೆಚ್ಚಿಗೆ ಮಾಡ್ತಲ್ಲ ಒಬ್ಬ ಹೆಚ್ಚಿಗೆ ಮಾಡ್ತಾನೆ ಮಗನ ಹೆಚ್ಚಿಗೆ ಮಾಡ್ತಾನೆ ಗ್ರಾಮೀಣ ಮಂತ್ರಿದಾರಣ ಹೆಚ್ಚಿಗೆ ಮಾಡ್ತಾನೆ ಚಾವಡ್ಡೆಲ್ಲ ಹೆಚ್ಚಿಗೆ ಮಾಡ್ತಾನೆ ಶಾಣ ಹೆಚ್ಚಿಗೆ ಮಾಡ್ತಾನೆ ಹೆಣ್ಮಕ್ಳು ಬದಲಾಯಿಸಿ ಹೆಚ್ಚಿಗೆ ಮಾಡ್ತಾನೆ ಶಾಣದ ಗಟ್ಟೆ ಮುಖ್ಯ ದೇವರ ಪಂಚಲ ಸಮುದ್ರ ಸತ್ಯ ಇಟ್ಕೊಂಡ ಹೊಳೆ ಪಳ್ಳಿಗಳ ಪಕ್ಷ ಗ್ರಾಮದ ಗ್ರಾಮೀಣ ನಡ್ಕೊಂಡ ಸ್ವಾಮಿನ ಪರ್ಣ ದೇವದ ಘಟನೆ ರಾಜ್ಯದ ಮರಣ ಆಚಾರದ ಮಟ್ಟ ಮೂಷಾರದ ಮಟ್ಟ ಪಕ್ಕದಕ್ಕೆಲ್ಲ ಪರಮಾಗಲ್ಲ ಕೂಡಿ ರಾಜ ನಂಬಿ ಸಂಸಾರ ಸರ್ವಲ್ಲ ಹಣವಂತ ಸಂಬಿಸ್ತರಲ್ಲ ಪ್ರಮಾಣ ಮಟ್ಟದ ರಾಜ್ಯಗಳ ಬಂದ
ಅವೈಲೇಬಲ್ ಕಟ್ಟದಿಲ್ಲ.
ತಂದಿದ್ದಾರ ಹಸ್ರಣ್ಣರ ನಡಪಾಗರ್ತೇವರ ಸಮಿತಿಯ ಪದಾಧಿಕಾರಿಗಳೇ ಚಂದಿರಲ್ಲೇ ದ್ವಾರ ಬಂತಂಡೆ ಹಸಣ್ಣೀರ್ಲೆ ದ್ವಾರ ಬಂತಂಡೆ ಒಳಬಾಗರ್ತನಲ್ಲೇ ದ್ವಾರ ಬಂತಂಡೆ ನಾನು ಗುತ್ತ ಹೇಳ್ಬ ಗುತ್ತ ಬಂದ ಅದು ಗುತ್ತಿಲೆ ದ್ವಾರ ಬಂತಂಡೆ ಬಂದಿರ್ತಾರೆ ದೇವರ ಮೇಲ್ದಾರಿಗಾರ ಸತ್ಯಗೇಟಿಗೆ ಪ್ರಭುಗಳು ಬರವರು ಗುತ್ತು ಬಡಸ್ತಾನ ಕಾರಣೋ ಇನಿತಾತ ದಿನಟ ಈ ಅರಮಳ ಬೆಟ್ಟಡ ಎನ್ನಗಾವ ವಜ್ರಡೆ ಹೋಗು ವಜ್ರಂತಿ ತೋಗಸ್ತಿರಡೆ ಹೊರಲಂದ ಬರೆಲಂತಲೆ ಎತ್ಕೊಂಡ ಅಡಿಯ ತಂದಿರ್ತಾರೆ ವರ್ಷಾದಿ ಬೋನು ಕಾಲ ಆದಿ ಬರ್ತನ ಕಾಲ ಆದಿ ಬೋದು ವರ್ಷ ಆದಿ ಬಣ್ಣಗ ಸೋದರವಾರಿಗಳ ಭಾಗ್ಯತ್ತಿನ ದೈವ ಒಟ್ಟಾರ್ಥ ಗಂಟಗ ಗರ್ಭಗಡೆ ಬಸಾತಿ ನಿರ್ಮಾಣ ಮಲ್ಪ ಒಂದು ತಂದಿರುಗಲ್ಲಿ ನಿರ್ಮಾಣ ಪ್ರಕಾರ ತುಂಬಾ ವಿಜಯಕರ ಮಲ್ಪ ಸತ್ಯ ಧರ್ಮ ದೈವ ಗುಣಮನ್ನಾನ ಕಳೆಗಾರನಿ ತಂದೆ ಪಡ್ಕೊಳ್ಳೇನೆ ಚಿತ್ರಮಾಯ ತಂದಿರ್ತಾರೆ ಹೊರಲೇರ್ದೈಲಿ ಬಿಟ್ಟ ಈಗೆಲ್ಲ ಬಿಲಂಚಿತ್ನ ಕಟ್ಟನೆ ರಾಜ್ಯ ದೈವ ಗುಣಮಂದಾಯ ಬರಲು ಬೋಲಿಕೆಡೆ ಸ್ವಲ್ಪ ಅದು ಬರ್ನ ಚಿತ್ರಮಾಯ ಎಲ್ಲ ಗುತ್ತು ದತ್ತಾಗ್ಬಿಡ್ತು ತಂದಿರ್ತಾರ ಸರಣ್ಯರ ನಾಳು ಗುತ್ತು ಎಡಮ ಗುತ್ತು ಗ್ರಾಮಣ ದೇಶ ಮಲ್ಪ ಒಂದು ಒಯ್ಯದಾಗುದು ಲಕ್ಷಣ ಮುಕ್ತಳು ತಂದಿರ್ತಾರ ಬಾಡ್ಲೆ ಸಾರಿ ಪ್ರಕಾರ ಚಿತ್ರ ಭಂಡಾರ ತಂದಿರ್ತಾರೆ ಎಲ್ಲ ಹೊರಬಲ್ಲಂಗೆ ಬಳ್ಳಿ ಬಂಗಾರು ಇಡೀ ಶ್ರಾವಣ ದೇಶ ಮಲ್ಪ ಒಂದು ಯಾಕೆ ಮತ್ತೆ ಆಯ್ತಾ ಒಂದು ಒಂದು ಹೊರಮಲೆ ಬೆಟ್ಟಕ್ಕೂ ಒಂದನ್ನೆತ್ತಿ ತಂದಿದ್ದಾರೆ ಏನಾಯಿನ ಚಿತ್ರ ತೋರಣ ತಿರ್ಪಾಯಿನ ಚಿತ್ರ ಬಾಳಬಂಡಾರ ಬಾಳಬಂಡಾರ ಕಾರಣ ಇದಾದ ದಿನಟ್ಟ ಕೊಡಿ ಮಧ್ಯಾಹ್ನ ಬರ್ತದೋ ಕರ್ನಾಟಕ ಬರಿಕೊಂಡು ಗೊತ್ತಿಲ್ಲ ಗ್ರಾಮದ ಸೇರ ಒಂದು ದೇಶ ಮಲ್ತೊಣ್ಣಿ ತಂದಿರ್ತಾರೆ ಮತ್ತೊಂಡೆ ತಂದಿರ್ತಾರೆ ಮಾಯಾನ ತಂದಿದ್ದಾರೆ ನಾತ್ರಣ್ಯನ ರಕ್ಷಣ ಪ್ರಾರ್ಥನೆ ಮುಕ್ಕಾಲು ಮೂಜಿಗಳಿಗೆ ಬಂದ ಆದಿಗಳೇ ಬರಿ ಮೂರ್ನ ಒಂದು ಶಿವಂಗಿ ಧರ್ಮದ ನಡೆ ಪುಣ್ಯಕ್ಕಿನ ಮಣ್ಣಿದೆ ರಾಜ್ಯನು ಧರ್ಮದ ಬೀಟಡುಗುಲ್ಲ ಅದು ರಾಜ್ಯ ನಡೆದು ಮುಂತಾದ ಮಾಯಾಳುಂಡ ಎಂದಿತ್ತಿನ ಕೊಟ್ಟು ತಂದಿದ್ದಾರೆ ವಿಷಮೃತದ ಪಾಲ್ಪಡೆದು ನಿರ್ಮಾಣ
ಪಗಾಡೋತ್ಸವದ ಆಪರೇಷನ್ ಸೇವೆ ಇನ್ನಿತ ರಾಣಿ ಇಂಚಿ ಮತ್ತೊಂದು ಬರ್ತದೆ ಇನ್ನು ಏನ ಇಂಚಿ ಕೊಡಿಟ್ಟು ಅದೇ ರೀತಿ ಅದು ಉಂಡ ಇಂಚಿ ಮಾನ್ಯ ಇಟ್ಟಿದೆ 14 ಪರಿಪೂರ್ಣ ಜೀವಿತಾರೆ ಇನ್ನು ಮನುಷ್ಯ ಆಕಾಶ ಹೋಗಿ ಬರ್ತಾರೆ ಅದೇ ರೀತಿ ಅದು ಆಯ್ದಂಚಿನ ಎಲ್ಲ ಪಾರುದು ಅದೇ ರೀತಿ ಅದು ಆದ್ಮೇಲೆ ಮೇಲ್ಗಾಲದು ಇನ್ನು ಇಂಚಿ ಕೆನ್ನೆ ಅಂಚಿನ ಹಾಕೊಡ್ತದ್ದು ಇಚ್ಚಗಾಲಿಗೆ ಬಂದಿದ್ದನ್ನು ಇನ್ನು ಕಟ್ಟಬಾರದು ಅಮೃತನ ಹೀಗಾಗಿ ನಂಬಿದ್ದು ಸಂಸಾರದ ಪಾಠುವರೊಡನೆ ಎಂಗಳ ಮಾಡ್ತಾರೆ ಧರ್ಮದ ಪೀಠಡುಕೊಳ್ಳದ ಸತ್ಯದ ಮದಿಪುಣ ಮದಿತ್ತರ ನಾಳು ವೇದ ಆದಿ ಶಾಸ್ತ್ರ ಪದ್ಯ ಚಿತ್ರ ನೂಲ್ಪಾಡು ಬ್ರಹ್ಮಕುಲ ಸ್ವಾಮಿಕಾರ ಎಂಗಲೆ ಒಂದು ತೆಂಡ ವರ್ಮದಲ್ಲಿ ಅಂದೆ ವಿಷಾಮೂರ್ತ ರಟ್ಲಂಜನಲ್ಲಿ ಇರುಪ್ಪನು ಒಂದು ವೇಳೆ ವಿಷ ಇಪ್ಪುಲ ಚಿತ್ತ ಕಟ್ಟಿನ ಬರಲು ಬೋಲಿಗೆ ಮಲ್ಪಾಳ ಮಲ್ಪನೆ ನಮ್ಮ ಜಪ್ಪು ಭಯ ಮಲ್ಪನೆ ತಂದಿರ್ತಾರೆ ಓಡಿಯರ್ತಾರೆ ಬಿಡ್ಪಾರಿಯ ಪಂಚಾಂಗ ಕೊರಿಯರ ದಿನಮಾನ ಮತ್ತೆ ಒಂದು ಆತರಂಗಿಸುವಲ್ಲಿ ಕಟ್ಟಿನ ಬರಲು ಬೋಲಿಗೆ ಮಲ್ಪಾದ ಬರುವ ಮಾಯಕಾರ ದಿನಮಾನ ಬುದಾಳ ರಾಮದೇರಲು ದುಮ್ಮಿ ಒಂದು ವಿಚಾರುಂಡೆ ನ್ಯಾಯದೊಳಗೆ ಏನು ತೀರ್ಮಾನ ತಂದಿದ್ದಾರೆ ಮದಿಮಾನಿಲ್ಲಯಾನೆ ಕಠಿಣ ಕೊಳ್ಳಯಾನೆ ಅನಿಕುಟದ ಇಟ್ಟದಿನಿ ಕಟ್ಟು ಸಿಂಗಾರ ಇಂದದ ಮಿತ್ರರುಂಡೆ ರಂಗ ಬರ್ಚಿನ ಚಿತ್ತಿನ ಮಾಯ ಯಾನಲ್ಲ ವಿರುದ್ಧ ಜಾನಪಾಯ ನ್ಯಾಯಪ್ಪು ಕಠಿಣೇವಡ ತೀರ್ಮಾನ ಬರ್ಪೆ ಮದಿಮಾನಿ ಬಿಡುಪೆ ಕಠಿಣೇವಡ ಒಳ್ಳೆ
ಅಂಚನ ಮೇಲನವ ಓ ಜನಪುಟ್ಟಿ ಕಟ್ಟಿ ಒಂದು ಬಂಡ ಶಂಕರೇಶ್ವರ ಓ ಬೆರವಳೆಕಾಯಿ ಓ ಬೆಂಕೇಶ್ವರ ಜನ ಪಡೆದಿರಿ ಓ Somebody,
ನೂರು ಪಾಲು ಬ್ರಹ್ಮಸದ ಮಾಯೋದು ತಾಂಡದಲ್ಲಿ ವಾರ ಮಾಡ್ತಾನೆ ಬ್ರಹ್ಮಕುಲ ನಿಧಿಯಲ್ಲಿ ದೇವರಿಗೆ ಆಯ್ತು ಬ್ರಹ್ಮಕುಲ ನಿಧಿಯಲ್ಲಿ ದೇವರಿಗೆ ಶ್ರೀ ಆಯ್ತು ತಂತಿರದಾರ ಮಕ್ಕಳು ಅಸ್ರಾಣ ನೂರು ಪಾಡಿ ಸಂಸಾರ ಸಣ್ಣದಲ್ಲಿ ವಾರ ದೇವರಿಲ್ಲ ಆಯುಧದಲ್ಲಿ ವಾರ ಮಾಡ್ತಾರೆ ಸಮದ ಒಳ್ಳೆಯೇ ದೇವರಿಗೆ ಒಳ್ಳೆಯೇ ಸಮಾಧಾನ ಹಣವತ್ತು ಗೊತ್ತು ಜನ್ಮ ಗೊತ್ತು 10-14 ಗುತ್ತಿದ ಹಾಗೆ ಪರಮಾಗ ನಡೆದು ಜೈನಮನ ತಾಳೆಗೊಂಡಿರಿ ಹೊರಗಲ ವಾರ ಮಾಡ್ಕೊಂಡಿರಿ ಬಾಯಿಲಾಗುತ್ತ ವಾರ ಮಾಡ್ಕೊಂಡಿರಿ ಜೈನಮನ ತಾಳೆಗೊಂಡಿರಿ ಪರಮಾಗ ನಡೆದು ಪರವಾಗಿತ್ತು ಪ್ರತಿ ವಾರ ಮಾಡ್ಕೊಂಡಿರಿ ಪಡ್ಪಾಡಿ ಮೂಡು ಸಂಸಾರದಲ್ಲಿ ವಾರ ಮಾಡ್ಕೊಂಡೆ ತಂತ್ರದರ ಕಡಂಬುತ್ತವಾರ ಆಗ್ಯಾರ ಸಂಸಾರ ಆಮೇಲೆ ಕಡಮಾಲ ಬಟ್ಟೋಡು ತಂತ್ರದಾರ ಕುಡುದಿನ ಕಿಟ್ಟೋಡು ಕುಡುದಿತ್ತೇಳಿ ಕಡಂಬುತ್ತವಾರ ಆಗ್ಯಾರ ಸಂಸಾರದಾರಿಗೆ ಒಂಜಿತೇರಿನ ಒಂಬತ್ತೇರು ಬುಜಿ ಬಾಲಕರ ಸಂಸಾರ ಕುಲಾಗರ ಕುಡುಗುತ್ತದೆ ಕುತ್ತದ ಮಾಮುಕಡೆ ಕುಡುಕಿಟ್ಟೋಡು ಕುಡುದಿದ್ದ ಎಂಕಡೆ ನಾಲ್ಕು ಜೀವ ನೋಡಿದ್ವಿ ತಂತ್ರದಾರ ಮದಿತ್ತೇರಿ ಸಂಸಾರ ತೊದಿಪಾಯಿದೇರಿ ಮಣ್ಣು ಗುಂಜಿ ಅಪಗಿತ್ತಿ ಮಾಯಗುಂಜಿ ಮುದಾರು ವೀರ ಗುಂಜಿ ಹೊರತ ಬರವಲ್ಲೇ ಪಂಚಸರಿಯೇ ಆಚಾರ ಮಟ್ಟ ಕರ್ತುಮಾರಾಗಿ ವಿಚಾರ ಮಟ್ಟ ಕರ್ತುಮಾರಾಗಿ ಲಕ್ಷೋಬಾರಿ ಕುತ್ತುಮಾನ ಸ್ಥಾನಗಳೇ ಪಕ್ಕ ಬರಬಾರದು ಭಕ್ತಿ ಚಿತ್ರ ಜೈನ ಮನತರ ಅವೇಕರು ಚಂದ್ರಾಯಣ ಭಕ್ತಿ ಚಿತ್ರ ಮುಖ್ಯ ಸಂಸಾರ ಮುಂಡಾಶ್ರ ಮರ್ಯಾದೆ ಕೇರಳ ಸಿಟ್ಟು ಅನ್ನಗಳು ಗುತ್ತದ ವಾಮಕೊಡುವುದಿದೆ ಸಿಟ್ಟು ಅನ್ನಗಳು ಸಮಾಧಾನ ನಾಲ್ಕು ಹೆಣ್ಮಗುತ್ತೋ ಹುಟ್ಟು ಸಂಬಂಧ ಜೈನವನ್ನು ತಾನು ಸಮಧಾರಿಗೆ ಒಕ್ಕೆತ್ತ ಸಂಸಾರ ಮುಂದಾಶ್ರ ಮರ್ಯಾದೆ ಪಕ್ಕದೊಂದು ಶೆಟ್ಟು ಅನ್ನಕ್ಕೂ ಪಕ್ಕ ಬರವಾಗ ಅವಳು ಅದರ ಗ್ರಾಮಕ್ಕೆ ಸಂಬಂಧಪಟ್ಟ ಗುತ್ತದ ಬಾಮುಕೊಂಡಿರುವ ಒಕ್ಕೆತ್ತ ಸಂಸಾರವಾಗಿತ್ತಲ್ಲ ಶೆಟ್ಟು ಅನ್ನಕ್ಕೆ ಅವೇ ಒಕ್ಕೆತ್ತ ಸಂಸಾರ ಮುಂದಾಶ್ರ ಮರ್ಯಾದೆ ಶೆಟ್ಟು ಅನ್ನಕ್ಕೂ ಸಮಧಾರಿಗೆ ಅನ್ನ 100 ಪಾಯಿಂಟ್ ಸಂಸಾರ ಪೇಟೆಯನ್ನು ಕುಂತಾನೆರಡು ಸೇನೆಯನ್ನು ಹೊರಪುಲ್ಲಕ್ಕೆ ನಿರ್ವಹಿಸಿದ ಸಮಧಾರಿಗೆ ಲೆತ್ತಗೆ ವಾರ ಮಾಡ್ತಾರೆ ಅವೇ ಸಣ್ಣ ಮತ್ತೆ ಚಿತ್ರ ಗೌಡರ ಮಕ್ಕಳು ನಾಯಕರ ಮಕ್ಕಳು ಶಪ್ಪಳರ ಮಕ್ಕಳು ವಿಲಯ ಪತ್ರಾಜಿ ಸಾರಾಲ ಪಂಚಾಲಜಿ ಲೆತ್ತಗೆ ವಾರ ಮಾಡ್ತಾರೆ ಲೆಕ್ಕ ಸಾಣದ ಕಟ್ಟು ಮುಕ್ಕಾಲ ಲೆತ್ತಗೆ ವಾರ ಮಾಡ್ತಾರೆ ಲೆಕ್ಕ ಹಳೆ ಒಳ್ಳಂಕಿ ಬಗ್ಗೆ ಅನಿಶಾನಿ ಕೊಂಬು ತಂಬಾಡ ಶಕ್ತಿಗೆ ಜಿಟ್ಟಿಗೆ ಸರಳತೆ ವಾರ ಮಾಡ್ತಾರೆ ಲೆಕ್ಕ ಸಮಧಾರಿಗೆ ಅವೇ ನಾಳೆ ಇಲ್ಲಿ ಒಂದು ಪಂಚನಾಮ ಮಾಡಲಾಗುತ್ತೆ ನಾಳೆ ಇಲ್ಲಿಗೆ ಅಧಿಕಾರ ತರಚಿನ ಪೂಜೆ ಆರ್ಮೇಲೆ ಸುರ್ಕ ಆರ್ಮೇಲೆ ಎಲ್ಲ ಹೋಗಿರಿ ಸಂತದರ ಕಾವಡ ಎಲ್ಲ ಸನ್ನಿಧಾನದ ಸುರ್ಕ ಆರ್ಮೇಲೆ 5 ಗ್ರಾಮಕ್ಕೆ ಸಂಬಂಧಪಟ್ಟ ಚಿತ್ರ ಬರ್ಕೆರ ರಾಮಕರು ಎಲ್ಲ ಇತ್ತು ಸಮಧಾರಿಗತಿ ಕಾಲಾದಿಗಳು ಬಂತಂದ್ರೆ 60 ಸಾಲಿ ಮತ್ತು 30 ಕಾಲಾದಿಗಳು ಅಮೂರ್ತಿಗಳಿವೆ ಅರಮಾರ ಬೆಟ್ಟದ ಒಂದು ಕೂಡಿ ಚಿತ್ರ ತಂತ್ರದಾರ ಮದಿತಿ ಚಿತ್ರ ಮದಿಪ್ಪು ಅಮೂರ್ತಗಳಿಂದ ತಂತ್ರದಾರಳಿ ಉಡಾಯಿ ಗಾಳಿಗೂ ಮಾಡಿರಿ ಚೌಕಿ ಚೌಕದನೆ ಶೋಭೋಯ್ತೀನಿ ಅಜ್ಜಿ ಪಾಪಂಡಿ ಜಾತಕ ಮುಪ್ಪಂಡಿ ಗುಂತ ಮಿತ್ರ ತಲಾದಿನ ಚರ್ಚೆಗಳನ್ನು ಅಡೆದು ಈರ್ಪಾಡಿ ಚಿತ್ರ ಸಾರಿ ತಂತ್ರದಾರ ಸಾರಿಗೆ ಗ್ರಾಮದೇವರ ಚೋಡಿಯಲ್ಲಿ ಮಾಲಿಂಗೇಶ್ವರ ದೇವಿ ಅಧಿಕಾರದ ನಾಗದೇವರು ಚಿತ್ತನ ಹೊತ್ತನೆ ಒಟ್ಟು ಉಲ್ಲಾದ ವೆಂಕಟೇಶ್ವರ ಹೊತ್ತನೆ ಒರೆಬಿಲಿ ಚಾರಣ ಬಲ ತಮೇಟು ಜೀವಣಿ ಮಾಯಾದ್ರಿನ ಮೂರ್ತಗಳಲ್ಲಿ ಅಧಿಪಬುದ್ಧಿ ಜಾತಕ ಮೊಪ್ಪಬುದ್ಧಿ ಗ್ರಂಥ ಮಿತ್ರರಾದ ಶ್ರೇಷ್ಠಕಾರರು ಈರ್ಪಾಡಿ ಚಿತ್ರ ಸಾರಿಗೆಲ್ಲ ಕಡಂಬುದ ನಂಬಿ ಸಂಸಾರದ ರೂಪದಲ್ಲೂ ಈ ಚಿತ್ರ ಕಾಣಿಕೆ ಮಾಯೋಡಿಯನ್ನು ಕೊರಿ ಚಿತ್ರ ನಡೆದ ಪಂಚಾ ಪರೀಕ್ಷೆ ತನಿಖೆ ಮತ್ತು ಎಣಿಕೆ ತೂದು ಉಣಿತದ ಬಂಡಿ ಚಿತ್ರ ದಿನ ಮುಡುಪಾಯಿ ಚಿತ್ರ ಹರಿಯ ಪಂಚಾಂಗ ಕಾಲಾಂತರಿ ಕಟ್ಟು ನೇಮ ವರ್ಷ 15 ಆಗಾಮುಗ ಪಂಚಾ ಬರುವ
ಎಣಮಾಯಾದರು ಸಂಖ್ಯೆ ಮಲ್ಪಾಡಿಕೊಂಡು ವರ್ಷ ಪದರಾಡಿಕೊಂಡು ಕರೆದು ಮೇಲೆ ಬಲಿಸತಕ್ಕ ಸರ್ಕಾರಗಳು ತೀರ್ಮಾನ ಮಾಡಿಕೊಂಡು ನಂಬಿಚಿತ್ತನ ಬ್ರಹ್ಮತ್ತ ನಂಬಿಚಿತ್ತನ ಗೊತ್ತು ಐನ ಗ್ರಾಮ ಸಂಬಂಧ ಉಕ್ಕೇಳಿ ಸಂಕೇತಕ್ಕರು ಊರುಣುತ್ತಾದಕ್ಕರು ಸೇರೊಂದು ಅಡಿ ಪಂಚಾಂಗ ಮಲ್ಪಾಂಚಿನ ಜೀರ್ಣವುತ್ತಾದ ಮೇಲೆ ಎಣಮಾಯಾದರು ಸಂತೋಷ ರೂಪಿಸಲು ಆಡಳಿತ ಸಮಿತಿಯನ್ನು ಪಡಿಸಿನ ಪತ್ರ ಕೈಜೋಕರೇಳಿ ಒಂಜಪ್ಪ ವೇಲಕ ಕೈಕೂಡು ಸಾವು ಮಾಯೋಡಿ ಎಡೆಕೊಡೋದು ಎಣಮಾಯಾದ ರಾಶಿ ಮಲ್ಪ ಒಂದು ಉತ್ತದ ಸಂಸಾರ ಕಡಮುದ ಮನ್ನದ ಬಾಲಕ ಸಂಸಾರ ಎಡಾವಲ ಸಂಸಾರವನ್ನು ಅಧಿಕಾರಿತ ಮನೆತನ ಸಂಸಾರ ಎಡಾವಲ ಸಂಸಾರ ಬಾಲ ಯಜಮಾನತನ ಅಕ್ಕಲಕರಿಗೆ ಅಧಿಕಾರತನ ಒದಗಾರದ್ದು ಮಾಂಬಲ್ಲ ನೇಲೆ ಬಳಿಕೆ ಜತ್ತಿ ಚಿತ್ತನ ಹೊರತಾದಂತದಾರ ಆ ಚಿತ್ರ ಅರಮಾನ ಬಿಟ್ಟರು ನಿಜ ಮಲ್ಪ ಆದ್ಕೋರ್ಯ ಆನೆದ ಮಾರಿ ಕೋರಿದ ಮರಿ ಊರ ಮಾರಿ ದಪ್ಪದಾಳಿ ಅರಿವಿರಿ ದೂರದರ್ಕಾಯಿ ಊರಿಗೆ ಬರ್ಕೊಂಡಕ್ಕಿರೋ ದೋಷ ಮಾತ್ರ ಪರಿಹಾರವನ್ನು ತೀರ್ಮಾನ ಮಾಡ್ಕೊಂಡು ಮೂರ್ತೋಡಿನಕ್ಕೆ ಸಕ್ಕದ ಪಾಡನೆಂದು ತುಂಬು ಎಣಮಾಯಾದರು ಸಾವಿರಾರು ಸಂಸಾರ ಊರುನುದ್ದಾದಕ್ಕರು ಸಾವಿರ ಗಟ್ಟ ಮಲ್ಲಾಡದ ಏಳಿಕೆ ಬಡ ಮಟ್ಟ ಮುಂಚಿಗ ಸಂಚಿಗ ಪಾವಪದಕ್ಕರು ಪಾಡಿನೆಟ್ಟು ತುಂಬು ಎಣಮಾಯಾದಿಂದ ಪಡೆದಿಡೆ ಇಲ್ಯಾಸ್ತು ದಾನಿಯಿಂದ ಪಂಚಿಸಿದ್ದ ಪಾತ್ಯರಪ್ಪು ರಾಜ್ಯ ಪಡಮುಂದಾನಿಸಿ ಏರಾದಿದ್ದ ದೋಸಲಪ್ಪು ಅಂತಾಗ ಅಕ್ಕನ ಕರೆಯ ಪುಂಡೀಪನವರು ಎಣ್ಣ ಪಡೆದಿದೆ ತಂತ್ರದಾರ ಮುಖಾಂತರ ಮುಖಾಂತರ ರಾಷ್ಟ್ರೀಯ ಎಣ್ಣ ಪಡೆದಿದೆ ತಂತ್ರದಾರ ಅಂಚಿತ್ರಿಗೆ ದೋಷ ಮಾತ್ರ ಪರಿಹಾರ ಆಗಿಕೊಂಡು ತೀರ್ಮಾನ ಮಾಡ್ಕೊಂಡು ಅಂಚಿತ್ರ ಕರೆಯಪನವನ್ನು ಪುಂಡೀಪನವನ್ನು ಕೂಡ ಸಪಾಡುವುದು ಎನ್ನ ಮಾಯಾದಿನ ವರಮಾಲೆ ಒಟ್ಟಳು ಎನ್ನ ವೇಲೆಗೆ ಗತಿ ಚಿತ್ರನ ಅದೇ ಅಂಚಿತ್ರಿಗೆ ವೇಲೆಗೆ ಗತಿ ಚಿತ್ರ ಉದ್ದಾರ ಮಲ್ಪಾದ ಓಡ್ಕೊಡ್ತಿದ್ರು ಅಂಗಂಗನು ಬರ್ತಿ ಮಲ್ಪಾದ್ಬೋದು ಆಗ ಕೊಡುತ್ತಿನ ಕಡೆಗೆ ನೆತ್ತಿಗೆ ಅಭಿಷೇಕ ಮಾಡ್ಬೋದು ತೀರ್ಮಾನ ಮಾಡ್ಬೋದು ಬ್ರಹ್ಮತ್ತ ಮುಖಾದ ಮಂಚಿ ಚಿತ್ರ ಮೇಲೆ ನಮಾಯ ಬಂದಾರು ಉದಿತ ನಂಚಿನ ಸಂದರ್ಭ ತಂತ್ರದಾರ ಕೆಲವು ಕಾಲ ಕೆಲವು ಸಮಯ ಆದುಕೊಂಡವ ಏವೆಲ್ಲ ಸತ್ಯನೇ ಗುರುತದ ಮಲ್ಪಾಯದ ಕಮಾಯ ಶಿಕಾರ ಮತ್ತು ಅಮೂರ್ತಗಳು ಈ ಚಿತ್ರ ದಿನ ಉಡುಪಾಯಿ ಚಿತ್ರ ಅಯ್ಯಪ್ಪಂಚಾಂಗ ಅಮೂರ್ತಗಳ ಮೊದ ಬನ್ನಿಡೆ ಕಡಪಾಯಿ ಚಿತ್ರ ಕೈಲಿ ಊರಾಯಿ ಚಿತ್ರ ಕೊಂಡ ಏರಿ ಚಿತ್ರ ಇಡಿ ಮಾಮಲ್ಲ ನೆರಮಾಲ ಬಟ್ಟದ ಮಲ್ಲೆ ಊರಾಯಿ ಚಿತ್ರ ಕೊಂಡ ನೀರು ಕೂಡ ಹಳೆ ಪಂಡಿಗೆ ಪಕ್ಷಾನಿ ಶಾಲಿ ಕೊಂಬು ತಮ್ಮನ ಸರ್ವದಿತಾಲಿ ಕಡಂಬುದ ಮನ್ನಿಡೆ ಬಳ್ಳಿ ಬಂಗಾರ ಕಂಚ ಕಡಮಟ್ಟು ಏರಿ ಚಿತ್ರ ಬಂದಾರ ಪತ್ತಿನಾಡಿ ಚುನಾವನ್ನು ಕಡಂಬುದ ಮನ್ನೆ ಪಡ್ಡಾಯಿ ಸಾವನ್ ಜ್ಞಾನಮುರಳಿ ಅಡ್ಡಾ ಬೈದ್ರ ಮಾದಾ ಮೇರಿ ಗೂಡು ಕಟ್ಟಿಸಿದ ಬುದ್ಧಿದಡೆಗಳಿಗಾಂತ ಏರಿಕೆದವನ್ನು ಅಧಿಕಾರಿದ್ದಾರೆ ಮಾಲವಟ್ಟದ ಮಣ್ಣಿಗೆ ಬಲ ಸಂಗುಷ್ಟ ಮಾಡಿದ ಪತ್ತಿನಾಲಿಸಿ ಗತ್ತಿಸಿದ ಸಂದರ್ಭ ತಂತ್ರದಾರ ಎಲ್ಲ ಅಂಗನವು ಜೊತೆ ಶುದ್ಧ ಮಂಡಾರ ಮಲ್ಪಾರ್ ಸೋರ್ನುನೆಂದ ಚಾವಾಡಿಯನ್ನು ಸ್ವಾಮಿ ಏರಿಸಿದ ಸೋಮ ಅಮೂರ್ತದ ತಂತ್ರದಾರ ಕೇಳಿದ್ದು ಮಾಯದ ಬಳಿಕರನ್ನು ಎನ್ನ ಪಟ್ಟಣಿಸುವ ಪತ್ತಿನಾಲಿಸಿ ಏರಿ ಚಿತ್ರ ಬಂದಾರೆ ಯಾರವನ್ನ ಚಿತ್ರ ಐದಾವಿರಲಿನ ಮಾಯಾದಿರಡೆ ಬರೀ ಚಿತ್ರ ಮಂಡಲ ವೈದ್ಯ ಚಿತ್ರ ಹೋಮ ಶುದ್ಧ ಮಂಡಲ ತಲಶುದ್ಧ ಮಾಡ್ತಾರೆ ಶುದ್ಧ ಮಾಡ್ತಾರೆ ಅಧಿಕಾರ ತನಚಿರ ಕಟ್ಟಿಗೆ ನವತಾರ ಕಲಸರು ಕಟ್ಟಾದ ಏಳಿ ಚಿತ್ರ ನೆನಪಿತ್ತನ ಚಗರುಡಾಣ ಇತಿಯರಾವು ಏರಿ ಚಿತ್ರ ಕೊಂಡಿನ ಪುಟ್ಟ ಪಾಲ್ಪುರಿ ಅಂತಂದಾರೆ ಐದಾವಿರಡೆ ಸೂತಾಯಿ ಚಿತ್ರ ಬಲಿಯನ ಮಾಯ ಬಂದಾರು ಸಂತೋಷ ಹುಡುಕಿಕೊಂಡು ಕಾಡು ಕತ್ತಡ ಪ್ರಸಂಗ ರಾಜ್ಯದ ಕೇಂದ್ರ ಮಾಡ್ಕೊಂಡು ಊರು ನಿರ್ಮಾಣ ಮಾಡ್ಕೊಂಡು ಅಮೂರ್ತಗಳನ್ನ ಸಂವಿಧಾನ ಇರಲಿಕ್ಕೆ ನಷ್ಟಬಿಟ್ಟಿನ ಮಾನಾನ ಬರಿ ಮಾಡ್ಕೊಂಡಿದ್ದಾರೆ ಒಟ್ಟಾರ ಮೂಜಿ ಸಕ್ಕನೆಯನ್ನು ನೀಪಾರ ನೀರಿನ ಪಾರ ನೀರ ಕಟ್ಟಾಯ ನಡೆಯಮ್ಮ ಒಂದಿರು ಕೂಡ ಗಂಗಾಲಿಸಿದ ಮಾಯಬಣ್ಣನ ಸಂತೋಷ ಲೋಕಿಸಲು ತಂತ್ರದಾರ ಕೈಕಬ್ಬಿರೋಡು ಏನೇ ಚಿತ್ರ ಮುಗುರಿಯರ ಒಂದು ಬಂಡಿಡು ಸವರಿ ಆದು ಎತ್ತಿ ಚಿತ್ರ ಹೊತ್ತು ತಂತ್ರದಾರ ಕುಂತಿ ಚಿತ್ರಗಳಿಗೆ ದೇವಲೋಕರು ಮತ್ತು ಭೂಲೋಕಡಾದ ಭೂಲೋಕರು ಮತ್ತು ಇರಲೆಕ್ಕದ ಅಭಿವೃದ್ಧಿ ಚಿತ್ರ ಮಾನವನವಿದ್ದೆ ಸರ್ಕಾರ ಮೋದಿಯರಿಗೆ ಮ್ಯಾದಗಾರಿ ಆಡುವಿದೆ ಆಕಾಶಗಳನ್ನು ಕೊಟ್ಟೆ ಪಾತಾಲು ಕುಣಿದಿದ್ದೆ ನಾನು ಮತ್ತು ನಾಳೆ ಕೊಟ್ಟೆ ರಾಜ್ಯದ ಮೋನೆ ಕೊಟ್ಟೆ ದೈವಸ್ಥಾನ ಮತ್ತು ರಾಜಸ್ಥಾನ ನ್ಯಾಯಸ್ಥಾನಗಳಿಗೆ ಮುಂದಿನಗಳಿಗೆ ಉಂಟಾಯಿತ ಒಂದು ಸಂತದರ ಆನೆತುಗಳು ಅಂಕುಸದಲ್ಲಿ ಕುದುರೆಗಳು ಕಡಿವಾಣದೊಳಗೆ ಮಾಯಸ್ತಿಗಳು ಮದಿಪುದರೆ ಅರಮಾನಗಳು ಮೇಲೆ ಬರೆಸಿ ನಾಲಂಗನ ಬರೆಸಿ ಮುಂದಿನಗಳಿಗೆ ಉಂಟಾಯಿತ ಬಂತು ಎಂಟಾದಂತ ವಂಶಗಳಿಗೆ ಮತ್ತು ತುಪ್ಪಗಳಿಗೆ ಅರಮಾನ ಭಟ್ಟರು ಮಣ್ಣು ನಮ್ಮ ಮಾಡಿಕೊಡಲು ಧರ್ಮಸ್ಥಳ ಮನ್ನೆ ಪುಣ್ಯಸ್ಥನ ಚಿತ್ರಮಾನ ಭಕ್ತಿಸ್ಥನ ಸಂಸಾರ ಕೃಷ್ಣ ಜೊತೆಗೆ ಒತ್ತಡ ಮಂದ ಧರ್ಮದೈವ ರಾಜ್ಯ ಪಡ ಮಂದ ಈಗ ಮದಿಪಂಪನ ಮಾಲಿಕ ಮಾಯಾ ಬಣ್ಣ ವಜ್ರ ಬಂಗಾರದ ಬೆಟ್ಟವರದ ಸಂದ್ರದ ಹತ್ತಿರಾಶಿ ಸತ್ಯವಾಶ್ವರ ದೇವತಾನ
ರಾಜ್ಯ ಕಡ ಮುಂದೆ ಅರಮಾನೆ ಮಟ್ಟದ ಮರಣ ವಿಷಾಮಂತ ಪಾಪ ಪುಣ್ಯ ಹೆಚ್ಚಾಗಿ ಕೇಂದ್ರದ ಪಣವ ಸಾಧ್ಯ ಆಗುವುದು ಹಿರಿಯಾದ ಮನುಷ್ಯರಿಗೆ ಇಂಟಿಗಾದ ಮನಿತರ ತೆರೆಯಾದು ನಿನ್ನ ಸಂವಿಧಾನ ಅಧಿಕಾರದ ಬಹುಮತದ ಸಿಗರಣೆಯಾದ ಮುಖ್ಯ ಅನ್ನಲ್ಲ ಕುಪ್ಪುಪುಡಿ ಭರಮಿಸಿನ ಮಾನವೇನು 12 ಜನ ಬೇರೆ ಮರಣ ಹೆದರ್ಕೊಂಡು ನಾನದಿಂದ ಮಾಡುವ ಪರಮಾತ್ಮ ಕೊಡ್ತೇವೆ ಮರಣದಾಂತರ ಮರಣ ಅರಮಾಲೆ ಮಟ್ಟದ ಮಣ್ಣಾದಲು ಮರಣದಾಂತದ ಇವಯ್ಯಾದಲು ಅಪ್ಪೆತ್ತಿನ ಮಾಲಯನಾದಲು ಅಪ್ಪೆ ದಾಂತಿನ ಇವಯ್ಯಾದಲು ಮರಣದಾಂತಿನ ಮರಣ ಜನನದಾಂತಿನ ದೈವ ಅಪ್ಪೆತ್ತಿನ ಮಾನದ ವಿಷಾವಂತಕ್ಕೇವ ಸಂತದರ ಮಾರ್ಗದರ್ಶನ ಪ್ರಕಾರ ಶಾಲೆಗಳಿಗೆ ವಿಶೇಷ ಮಾಡಿದ್ದ ಮಂತ್ರ ಮಾರ್ಗಗಳು ಗೌರವನ ಬೇಗ ಅಪಾರ ಮಂತ್ಕೊಂಡ ಅಮೂರ್ತನು 5 ಗ್ರಾಮ ನಂಬಿ ಚಿಂತನ ಗೊತ್ತು ನಂಬಿ ಚಿಂತನ ಬ್ರಹ್ಮಸ್ಥ ಜಾಗೆ ಪಾಡ್ದುಕೊಂಡು ಆಡಾತ ಸಮೀತಗಳ ನೂತನ ಅದಾದ ಸೂರ್ಯ ಚಂದ್ರ ಕಾಲುಡಿನ ಬಲತ ರೂಪಜನ್ಯಾರು ಬಂಗಾರದ ಕೊಲೋದುಲ್ಲ ಇವ ರಾಜ್ಯ ಪಡ ಮುಂದೆ ಒಂದು ಪಾಲ್ತವೆ ಕಡಮದ ಪರಗರ ಕಾಲಾಂತರಿ ಕತ್ತಿ ಪುರಸ್ಕಾರದ ನೇಮ ಪುರಸ್ಕಾರದ ಮನ್ನ ಪುರಾತನದ ಬಗ್ಗೆ ಅಲ್ಲಿಗೆ ಚಳಿಕಾಲದ ನೆನಪು ಮಕ್ಕಳು ಈ ಕಾಲದ ಶಕ್ತಿಗೆ ಧೈರ್ಯ ಸಮ ಮೇಲೆ ಬಂದ ಪುಷ್ಟ ಪದಾರ್ಥಗಳು ಖರೀದಿ ಪದಾರ್ಥಗಳು ಸರಿ ಮೇಲೆ ಬಂದ ನಾಲಂಜನದವರೇ ರಾಜ್ಯ ಕಡಮದ ಹಣಮಾನ ಮತ್ತು ಹಣಪಾದ ತೀರ್ಮಾನ ಮತ್ತು ಸಂದರ್ಭ ಗುತ್ತು ಜಾಗ ಆಡಾಟ ಸಂತಿ ಮತ್ತು ಬಲಿವಳೆ ಸೇರಿಸಿಕೊಂಡ ಕಟ್ಲೆ ಗುತ್ತದ ಮಾಮುಕೊಡಿಕೆಯ ಪೂರ್ಣೇ ಅಪ್ರಣವಲಗರ ಮಾಡಿದ ಭಕ್ತಿದ ಕುತುಲ ಧರ್ಮದೈವ ರಾಜ್ಯ ಕಡ ಬಂದ ವಾಕಾಲದ ಮನ್ನ ವಾಕಾಲ ಜೀವನ ದಿನ ಮಾಯಗಳ ಸ್ವಾಮಿಗಳ ಮಾತು ನಾವು ಮಣ್ಣು ಸಾಮರ್ಥ್ಯ ಮಾಯಗಳಿಗೆ ಶಕ್ತಿ ಉಡುವಂತ ಅರಮಾನ ರಾಜ್ಯ ಕಡ ಬಂದ ಯಾನಂತನಾಗಿದೆ ಅಂತ ಏನಿತ್ತು ದಿನಟ್ಟು ಗುತ್ತದ ಮಾಮುಗಳು ಪೂರ್ಣ ಅಪ್ರಮಂತ್ರಿ ಪೂರಮಂತ್ರಿ ಪರಸ್ಪರಿ ಹೊಸತ್ತು ತೋರಿಸಿ ಊರೊಡೆ ಗುತ್ತದ ಸಂತದರ ಗುತ್ತು ಜಾಗದಾಗ ಸಂಬಂಧ ಊರಗಾರರು ಗುತ್ತದ ಮುತುವರ್ಜರಿ ಮಾಮಲ್ಲ ಕಟ್ಟಡ ಮಾತ ಸಂಧಿಕಾವನ್ನು ಕಟ್ಟೆ ಒಂದು ಬಣ್ಣ ಗುತ್ತದ ಮತ್ತು ಏರಿಕೆ ನಮ್ಮ ಕಾರಣವಾಗಿ ಊರವನ್ನಿಂದ ಕೊಟ್ಟ ಹೊರಪಾಯಿನ ಕೇಂದ್ರ ಕಪ್ಪಾಯಿನ ಪೂರಿ ಹಂಕಾಂಬುಡಿ ಕುಟ್ಟದರವದ ಮೇಲೆ ಬಲಿತ ಕಟ್ಟೆಗೆ ಮಾಡಲು ಒಪ್ಪಿತು ಮಕ್ಕಳ ನಮ್ಮ ಹಿರಿಯ ಬೆಳೆಯಾತ್ಮ ಕಾರಣ ನನ್ನ ನಿಖಿಲಕಾರರು ಪುಣ್ಯಾರ್ಥರಿಕಾರರು ಗುತ್ತದ ಕೇಳಿ ಮಾತ್ರ ಮತ್ತೊಂದು ವಾರಗಳ ಸಾವಿರಾರು ಮಂದಿ ಬಡವರನ್ನು ಬಂದು ಆಡಾತ ಸಮೀಪ ಪ್ರಶಮಾನ ಮತ್ತು ಬೈದರು ಅದೇ ತಂತ್ರದ ಸಮೀಪ ಪುರಂಚಿನ ಭಕ್ತಿ ಆ ಭಕ್ತಿ ತನ್ನ ಮಾತ್ರ ಮುತ್ತು ಆ ಮುತ್ತನ್ನು ಬಕ್ಕೊಂಡ ಭಕ್ತವನ್ನು ಪುರಂಚಿದರು ರಾಜ್ಯ ಪಡಮಂಗಲ ಮೇಲೆ ಬಲಿತ ಸೇವೆ ಮತ್ತೊಂದಿನ ಮನೆಯ ಪುಣ್ಯದ ಪ್ರಸಾದ ರಾಜ್ಯ ಪಡಮಂಗಲ ಕೂವಿ ಅವ್ವೇ ಸಂಪತ್ತು ಸಾಧಿ ಮತ್ತು ಎನ್ನವಾರಿ ಒಂದು ಇಡೀ ಸಾವಿರ ಪಟ್ಟ ಮಲ್ಲಾರ ಏರಿಕೆ ಬಡಮಟ್ಟ ಒಂದಿಗೆ ಸತ್ತಿನ ಕೋಪಕ್ಕೆ ಮಾಡಿ ಅರಮಾನೆ ಮತ್ತು ರಾಜ್ಯ ಪಡಮನ ಪುನಃ ಬಂಡದೆ ಎನ್ನ ಸಂವಿಧಾನದ ಸಂಸ್ಥಾನಗಳು ಅಖಿಲ ತಲೆಮನ ಮತ್ತು ಈ ಮಂಡಳ ಈ ಸೇವೆನೇ ಸಂದರ್ಭವಾರಗೆ ಅಂಚನ ನಾಡಾದ ಸಮಿತಿ ನಮ್ಮಿ ಚಿತ್ರ ಪತ್ತಕ್ಕ ಯೋಕರು ಪಂಜಾಬ್ ಕನ್ನಡ ಪಾಲ್ಗೊಂಡ ಸಮಿತಿ ಅಧಿಕಾರದ ನಕ್ಷತ್ರ ಗಡಿಗಳು ಪ್ರಮುಖ ನಮಗೆಲ್ಲ ಅಧಿಕಾರದ ನಕ್ಷತ್ರ ನಮಗೆ ಪಾಚೂರು ನಕ್ಷತ್ರ ಸಾವಿರ ಭಕ್ತಿರ ಪಾಚೂರು ನಕ್ಷತ್ರ ಅಪ್ಪೆಲ್ಲ ಬಾಲ್ಯವಿತ್ತಲೆ ಕಣ ಸಂಬಂಧ ಅಲ್ಲದೇ ಬಾರಗರೆ ಅದಾ ತಂತಲ್ಲ ಅನುಮಾನ ಅಪ್ಪೆಗೆ ಬಾಲನಲ್ಲಿ ಎಂಕೆಲ್ಲ ಓಡ್ದ ದೇವ ಎಂಕೆಲ್ಲ ಓಡ್ದ ದೇವಿ ಆಯನೇತ್ರಿಗೆ ದೇವೇರಿ ಆಯನೇ ದೈವ ಬುದ್ಧಿ ಕಟ್ಟ ಬತ್ತಿನ ಸರಿಯಾದ ಎಂಕಲ ಬುದ್ಧಿವಂತರು ಹಿಡಿದು ಕೇಂದ್ರ ಅಪ್ಪನ ಮನೆ ರೂಪಡ್ತಾರೆ ಆಯನೇತ್ರಿಗೆ ಸರ್ವಸ್ವ ನೆನಹಾರಿ ಮತ್ತೊಂದು ಈ ಕಾರಣ ಮಾಮಾಗ ಪುಣ್ಯ ಆಚರಣೆ ಎಲ್ಲ ಸಂತೋಷದಲ್ಲಿ ಅಲೆ ಮಾಡಿದ ನಾಡ ಪಾಲು ಕೊಡ್ತಾನೆ ಸಂತೋಷ ಗೊತ್ತು ಜಾಗದಾಗಡೆ ಆಡಾತ ಸಮಿತಗಳು ಸರ್ವ ಹಾಯ ಒಂದು ಸರ್ವ ನ್ಯಾಯ
ದುಂಬುಡು ಸುತ್ತ ಕೆಲವರು ಪಾನೆ ಆಯೋಡಿಯಾನು ದೇವಸ್ಥಾನ ತೀರ್ಥಪ್ರಸಾರಮಲ್ಲ ದೈವಸ್ಥಾನದಲ್ಲಿ ಬ್ರಹ್ಮತ್ವ ಉಪವಿಂಗಾರ ಜಾಗ ಜಾಗದ ಗುತ್ತು ಜಾಗ ಜಾಗ ಸಂಬಂಧಿಸಿದ ಮರ್ಯಾದೆ ಸಂದಾಲೆ ಸೂರುಟು ರಾಜಕೀಯ ಕೋರೆವಡ್ಗ ಒಂಬತ್ತುಗ ಚಾರ
அங்காரர்கள் திருவூர் சென்று உரிது வந்தல நடப்பார்ப்ப நீரின கயிற்று பொருளூர் சேவை ஒழுக்கொண்டு கொண்டு நம்ம அமௌண்ட் கருக வந்து நேமோடப்ப கட்டட நம்ம நேமோடப்ப ಕೂಡಿರಾಜ ನಂಬಿಕೆ ಸ್ವಾಮಿ ರಾಜ್ಯ
ಕಟ್ಟಿಗೆ ಬೋರ್ಡು ಕೊಡಿಯಾವರು ಕೊಡಿಯಾ ಒಂಚೂರು ಮುಳ್ಳಾಯಿಡು ಬಂದು ಕ್ಲೀನ್ ಮಾಡ್ಕೊಂಡು ಒಳ್ಳೆ ಮುಖಾಂತರ ಕೊಡಿಯಾ ಕ್ಲೀನ್ ಆಯ್ತಾ ಅಡೆಗೆ ಅಡೆಗೆ
ಮತ್ತು ಅವೊಂದು ಅವನ ಮೂರ್ತಿ ಇದೆ ನೋಡಿ.
ಒಂದು ಒಂದೊಂದು ನಾನು ಕೆತ್ತ ಬರ್ಲೆ ಸುಖೇಶ್ ನಾಲ್ಕು ಬೊಂಡ ಕೆತ್ತು ಬರ್ರೆ ನಾಲ್ಕು ಬೊಂಡ ಕೆತ್ತು ಬರ್ರೆ ಕೆತ್ತದ ಉಂಟ ಅಲ್ಪ ಕೆತ್ತದ ಅವು ಈಗ ಕುಡಿದು ಗೆದ್ದರು ಕುಡಿದು 10 ಮಂದಿ ಗೆತ್ತದೆ 10 ಮಂದಿ ಗೆತ್ತದೆ
Gracias.